ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾಂಚಿತಂ. ರಾಘವ ರಾಘವ ರಾಕ್ಷಸ ಶತ್ರು ಮಾರುತಿ ವಲ್ಲಭ ಜಾನಕಿ ಕಾಂತ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ. ಸಹಸ್ರನಾಮತಃ ತುಲ್ಯಂ ರಾಮನಾಮ ವರಾನನೆ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವ ನಿಮಗಾಃ. ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್. ನಮಃ ಶ್ರೀಮನ್ಮಧ್ವಾ ಪ್ರದಿಶ ಸುದೃಶನ್ನೋ ಜಯ ಜಯ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ. ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಶ್ರೀಮಧ್ವಾಃ ಕಲ್ಪವೃಕ್ಷಸ್ತು ಜಯಾರ್ಯಾಃ ಕಾಮಧುಕ್ಸ್ಮೃತಾಃ. ಚಿಂತಾಮಣಿಸ್ತು ವ್ಯಾಸಾರ್ಯಾಃ ಮುನಿತ್ರಯಂ ನತಾವಯಂ. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ. ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಾಃ. ಇಷ್ಟದಾನ್ ಕಷ್ಟಹರ್ತॄನ್ನಾಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಆಪಾದಮೌಲಿಪರ್ಯಂತಂ ಗುರುಣಾಮ ಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಮಸ್ತ ಗುರುಭ್ಯೋ ನಮಃ. ಹನುಮಂತ ದೇವರು 100 ಯೋಜನದ ಸಮುದ್ರವನ್ನು ಹಾರಿ ಲಂಕೆಗೆ ಹೋಗಬೇಕಾದ್ದು. ರಾಮಾಯಣ ನೋಡಿದರೆ ಏನರ್ಥ ಆಗುತ್ತೆ ಅಂತಂದರೆ, ಮೇಲ್ನೋಟಕ್ಕೆ ಎಲ್ಲ ಕಪಿಗಳು ಜಾಂಬವಂತ ಹನುಮನ ಹತ್ರ ನಿವೇದಿಸಿಕೊಂಡ್ರು ಸಮುದ್ರ ಹಾರಬೇಕು ಅಂತ. ಹಾಗಾಗಿ ಹನುಮ ಹಾರಿದ ಅಂತ. ಅದಲ್ಲ, ನತ್ವಾ ಲಿಲಂಗೈಷು ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ನತ್ವಾ. ಜಾಂಬವಂತರೇ, ನೀವು ಹೇಳಿದ್ದಕ್ಕೆ ಹಾರೋದಲ್ಲ. ಕಪಿಗಳೇ ಗಜ ಗವಾಕ್ಷ ಗವಯ ಗಂಧಮಾದನ, ನೀವು ಹೇಳಿದ್ದಕ್ಕೆ ಹಾರುವುದಲ್ಲ. ಮತ್ತೆ ರಾಘವಾಯ, ರಾಮದೇವರ ಆಜ್ಞೆ ಇದೆ, ಹಾಗಾಗಿ ಹಾರ್ತೇನೆ ಅಂತ. ಮೇಲ್ನೋಟಕ್ಕೆ ಜಾಂಬವಂತಾದಿಗಳು ಪ್ರೇರಣೆ ಮಾಡಿದ್ದಕ್ಕೆ, ಪ್ರಾರ್ಥನೆ ಮಾಡಿದ್ದಕ್ಕೆ ಹಾರೋದು. ಆದರೆ ಅಂತತಃ ತಾನು ಏನು ಮಾಡಬೇಕಾಗಿದ್ದರೂ ಕೂಡ ಭಗವತಃ ಪ್ರೇರಣೆಯ ಭಗವತಃ ಪ್ರೀತ್ಯರ್ಥ, ರಾಮದೇವರ ಪ್ರೇರಣೆ, ರಾಮದೇವರ ಅನುಗ್ರಹ, ಇದು ಎರಡು ಹನುಮಂತ ದೇವರಿಗೆ ಪ್ರಮುಖವಾದದ್ದು. ಹಾಗಾಗಿ ಸಮುದ್ರ ಹಾರುವ, ಲಂಕೆಗೆ ಪ್ರವೇಶ ಮಾಡುವ ಸೀತಾನ್ವೇಷಣೆಯ ಕಾರ್ಯಕ್ಕೆ ತೊಡಗ್ತಾರೆ. ಇದು ನಮಗೊಂದು ಪಾಠ. ಯಾರೇ ಏನೇ ಹೇಳಿ ನಾವು ಮಾಡೋಣ, ಆದರೆ ಒಳಗಿಂದ ನಮಗೇನಿರಬೇಕು ಅಂತಂದರೆ, ಈ ಕೆಲಸ ಮಾಡಿದ್ದರಿಂದ ಇವನಿಗೆ ಮಾತ್ರ ಪ್ರೀತಿ ಅಲ್ಲ, ಅವನ ಒಳಗಿದ್ದ ಭಗವಂತನಿಗೆ ಪ್ರೀತಿಯಾಗಬೇಕು ಸಂಕಲ್ಪ ಮಾಡಿ. ಯಾಕೆಂತಂದರೆ, ಯಾರಿಗೋಸ್ಕರನೋ ನಾವೊಂದು ಕೆಲಸ ಮಾಡ್ತೇವೆ ಅಂತ ಇಟ್ಕೊಳ್ಳಿ. ಕೆಲಸ ಮಾಡಿಕೊಟ್ಟು ತುಂಬ ಶ್ರಮಪಟ್ಟಿದ್ದೇವೆ ನಾವು. ಶ್ರಮಪಟ್ಟು ಅವನಿಗೆ ಅನುಕೂಲ ಮಾಡಿಕೊಟ್ಟಿದ್ದೇವೆ. 4 ದಿವಸ ಬಿಟ್ಟು ಅವನು ನೋಡ್ತೇವೆ ನಾವು. ಪುಣ್ಯಾತ್ಮ ಮಾತಾಡೋದಿಲ್ಲದರ ಬಗ್ಗೆ ಬೇರೆ ಎಲ್ಲ ವಿಷಯ ಹೇಳ್ತಾನೆ. ಅಷ್ಟು ಒತ್ತಡ ಹಾಕಿ ನಮ್ಮಿಂದ ಮಾಡಿಸಿತ್ತು. ಒಂದು ಥ್ಯಾಂಕ್ಸ್ ಹೇಳಬೇಕಾ ಬೇಡವಾ, ಮರ್ತೇ ಬಿಟ್ಟಿರ್ತಾನೆ. ನಮಗೆ ಎಷ್ಟು
ಎಷ್ಟು ಸಿಟ್ಟು ಬಂದಿರ್ತದೆ, ಪಿತ್ತ ಏರಿರ್ತದೆ ಅಂತಂದರೆ ನಾವು ಹೊಡಿಬೇಕು ಅನ್ನಿಸ್ತದೆ ನಮಗೆ. ಅದಕ್ಕೆ ಹೇಳಿತ್ತು ನಮ್ಮ ಆಚಾರ್ಯರು ಹೇಳಿದ್ದು, ರಾಮಾಯಣ ಹೇಳಿದ್ದು, ಒಬ್ಬ ವ್ಯಕ್ತಿಯನ್ನು ಖುಷಿಪಡಿಸ್ಲಿಕ್ಕೋಸ್ಕರ ನೀವು ಕೆಲಸ ಮಾಡಿದರೆ ಜೀವನದಲ್ಲಿ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಯಾಕಪ್ಪ ಇವ ಗಂಟು ಬಿದ್ದ, ಯಾಕಪ್ಪ ನಾನು ಮಾಡಿದೆ ಅಂತ. ಅದಕ್ಕಿಂತ ಅವನ ಒಳಗಿದ್ದ ಆ ಸರ್ವಶಕ್ತನಾದ ಭಗವಂತನಿಗೋಸ್ಕರ ಮಾಡ್ತೇನೆ ಅಂತ ನೀವು ಮಾಡಿದರೆ ಆವಾಗ ತುಂಬ ಬಲ, ದೇವರ ಅನುಗ್ರಹವೂ ಆಗುತ್ತೆ, ಮನಸ್ಸಿಗೆ ವ್ಯಥೆನೂ ಆಗುವುದಿಲ್ಲ, ಅವನೇನು ನೆನಪು ಮಾಡಲಿಲ್ಲ ಅಂತ ಬೇಜಾರನೂ ಆಗುವುದಿಲ್ಲ. ಹಾಗಾಗಿ ಹನುಮ ಕಪಿಗಳಿಗೋಸ್ಕರ ಅಲ್ಲ, ಒಂದು ಕರಡಿಗೋಸ್ಕರ ಅಲ್ಲ, ಅದು ರಾಮಪ್ರೇರಣೆಯ ರಾಮಪ್ರೀತ್ಯರ್ಥಂ. ಇದು ಹನುಮನ ಸಂಕಲ್ಪ. ಹಾಗಾಗಿ ಬೆಟ್ಟ ತುಳಿದರೆ ಅಥವಾ ಅಲ್ಲಿರತಕ್ಕ ಪುಷ್ಪಗಳನ್ನು ಅರ್ಪಣೆ ಮಾಡಿದರೆ ಇದೆಲ್ಲ ರಾಮನ ಪೂಜೆ ಅಂತ ಸಂಕಲ್ಪ ಮಾಡಿ ಸಮುದ್ರವನ್ನು ಹಾರಲಿಕ್ಕೆ ಅಂತ ಹೊರಟ. ಒಂದು ಒಳ್ಳೆಯ ಕೆಲಸಕ್ಕೆ ಹೊರಟ್ರೆ, ದೇವರ ಪ್ರೀತಿಯನ್ನು ನಾವು ಅರಸಿ ಹೊರಟ್ರೆ ಇಡೀ ಜಗತ್ತೇ ಸ್ಪಂದಿಸ್ತದೆ ಅಂತ ರಾಮಾಯಣ ಹೇಳುತ್ತೆ. ಹನುಮ ಹಾರಿದ್ದು ಇದೊಂದು ಪರ್ಸನಲ್ ಮ್ಯಾಟ್ರ್, ಸೀತೆಯನ್ನು ಹುಡುಕೋದು ಅಂತ. ಹಾಗಾಗಲಿಲ್ಲ ಇದೀಗ. ಇದು ಸರ್ವೋತ್ತಮನಾದ ರಾಮನ ಸೇವೆ ಆದ್ದರಿಂದ, ಆ ಸಂಕಲ್ಪ ಆದ್ದರಿಂದ ಇಡೀ ಜಗತ್ತೇ ಅವನ ಕಾರ್ಯದಲ್ಲಿ ಇನ್ವಾಲ್ವ್ಮೆಂಟ್ ಆಯಿತು ಅಂತ. ಎಷ್ಟು ಇನ್ವಾಲ್ವ್ಮೆಂಟ್ ಆಯಿತು ಅಂತಂದರೆ, ದೇವಲೋಕದಿಂದ ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು ಅಂತ. ನಮ್ಮಲ್ಲಿ ತುಂಬ ಖುಷಿಯಾಯಿತು ಅಂತಂದರೆ ಕ್ಲಾಪ್ಸ್ ಆಗ್ತೀವಿ, ಕೈ ಕಮಲ, ಕೈಯಿಂದ ಪುಷ್ಪ ಸಮರ್ಪಣೆ ಅಂತ. ನಮ್ಮಲ್ಲಿ ಏನು ಇರುವುದಿಲ್ಲ, ಖುಷಿಯಾಯಿತು ಅಂದರೆ ಅದು ಕೈಯನ್ನು ಜೋಡಿಸಿದರೆ ಕರ ಕಮಲ ನಿಮಗೆ ಅರ್ಪಣೆ ಮಾಡಿದ್ದೇವೆ ಅಂತ. ದೇವಲೋಕದಲ್ಲಿ ಹೇಗೆ ಅಷ್ಟು ಎತ್ತರದಿಂದ ಕ್ಲಾಪ್ಸ್ ಆಗಿದ್ದರೆ ಶಬ್ದ ಕೇಳುತ್ತಾ ನಿಮಗೆ? ದೇವಲೋಕದಲ್ಲಿ ಖುಷಿಪಟ್ಟರೆ ದೇವಲೋಕದ ಪುಷ್ಪ. ನಾವು ಅದನ್ನು ವಿಭಾಗ ಮಾಡುವುದು ಹೇಗೆ? ದೇವಲೋಕದ ಪುಷ್ಪ ಅಂತಂದರೆ ಅದು ಪರಿಮಳಭರಿತವಾದ ಪುಷ್ಪ, ಸುಗಂಧ, ಅದು ಕೊಳೆತು ಹೋಗುವ ಪುಷ್ಪ ಅಲ್ಲ, ಬಾಡುವ ಪುಷ್ಪ ಅಲ್ಲ, ಎಂದೆಂದಿಗೂ ಬಾಡಾದ ಕಮಲದ ಪುಷ್ಪಗಳದು. ಅಂತಹ ಪುಷ್ಪ, ಪಾರಿಜಾತಾದಿ ಪುಷ್ಪಗಳನ್ನು ದೇವಲೋಕದಿಂದ ಅಭಿಷೇಕ ಮಾಡ್ತಾರೆ. ಹಾಗಾಗಿ ದೇವಲೋಕ ಸ್ಪಂದಿಸ್ತಾ ಇದೆ. ಅಷ್ಟೇ ಅಲ್ಲ, ಎಲ್ಲ ನಾವು ನಿನ್ನೆ ನೋಡಿದ್ದೇವೆ, ವಿದ್ಯಾಧರರು, ಗಂಧರ್ವರು ಎಲ್ಲ ಸ್ಪಂದಿಸಿದ್ದಾರೆ, ಖುಷಿಪಟ್ಟಿದ್ದಾರೆ. ವಿಸ್ಮಿತಾ ಸಸ್ಮಿತಾ ತಸ್ತುಹು ಅಂತ ವಿಮಲೇಂಬರೆ ಅಂತ ನಾವು ನೋಡಿದ್ದೇವೆ ನಿನ್ನೆ. ಹಾಗಾಗಿ ಇಡೀ ಜಗತ್ತು ಸ್ಪಂದಿಸ್ತು ಅಂತ ನೋಡಿ. ಮುಂದಿನ ಘಟ್ಟ ಅದೇ ಇದೆ ನೋಡಿ, ಜಗತ್ತು ಹೇಗೆ ಸ್ಪಂದಿಸ್ತದೆ ಅಂತ. ಹನುಮಂತ ದೇವರು ಹಾರ್ತಾ ಇದ್ದಾರೆ. ಹನುಮಂತ ದೇವರು ಹಾರ್ತಾ ಇದ್ದರೆ ಇದು ಊರಿಡಿಯೇನು ಹೇಳಲಿಲ್ಲ ಹನುಮಂತ ದೇವರು, ಆದರೆ ಇದು ಕೆಳಗೂ ಗೊತ್ತಾಯಿತು, ಮೇಲೆಯೂ ಈ ವಾರ್ತೆ ಗೊತ್ತಾಯಿತು. ಕೆಳಗಿಂದ ಹೇಗೆ ಸ್ಪಂದನೆ ಆಯಿತು? ಕೆಳಗಿನಿಂದ ಅಂತಂದರೆ ಸಮುದ್ರದ ಅಡಿಯಲ್ಲಿ, ಅಲ್ಲಿ ಸಮುದ್ರ ರಾಜ ಸ್ಪಂದಿಸ್ತಾನೆ. ಸಮುದ್ರ ರಾಜ ಆಲೋಚನೆ ಮಾಡ್ತಾನೆ ಅಂತೆ, ಓ ಹನುಮ ಇಲ್ಲಿ ಹಾರ್ತಾ ಇದ್ದಾನೆ ಅಂತ, 100 ಯೋಜನ ದೂರ ಅಂತ, ನನ್ನಿಂದ ಏನಾದರೂ ಆಗಬೇಕು ಅಂತ. ಯಾಕೆ ಅಂತಂದರೆ ಹನುಮನಿಗೂ ನನಗೂ ಏನು ಸಂಬಂಧ? ಒಳ್ಳೆಯ ಸಂಬಂಧ. ಇಕ್ಷ್ವಾಕು ಕುಲಮಾನಾರ್ತಿ ಅವನು ಹೇಳ್ತಾನೆ, ಸಾಗರ, ನಾನು ಸಗರನಿಂದಾಗಿ ನಾನು ಬಂದವ. ಸಗರ ಅಂತಂದರೆ ರಘುಕುಲದ ರಾಜ. ಹಾಗಾಗಿ ಇಕ್ಷ್ವಾಕು ಕುಲದ ರಾಜ ಸಗರ, ಸಗರನಿಂದಾಗಿ ನನಗೆ ಸಾಗರ, ನಾನು ಸಾಗರ ಆದದ್ದು. ಹಾಗಾಗಿ ಇಕ್ಷ್ವಾಕು ಕುಲದಲ್ಲಿ ನನಗೂ ತುಂಬ ಸಂಬಂಧ. ನಾನು ಬೆಳೆದದ್ದೇ ಇಕ್ಷ್ವಾಕು ಕುಲದಿಂದ, ರಾಮನ ವಂಶದಿಂದ. ಈ ಹನುಮ ಹಾರ್ತಾ ಇದ್ದಾನೆ ಯಾರಿಗೋಸ್ಕರ? ಬ್ರಹ್ಮಚಾರಿ. ಅವನಿಗೆ ಹುಡುಗಿ ಹುಡುಕೊಂಡು ಹೋಗುವುದಲ್ಲ, ಅವನು ಹೋಗುವುದು ಯಾಕೆ? ರಾಮನ ಮಡದಿಯನ್ನು, ಅರಸಿಯನ್ನು ಅರಸಿಕೊಂಡು ಹೋಗ್ತಾ ಇದ್ದಾನೆ. ರಾಮ ಅಂದರೆ ಇಕ್ಷ್ವಾಕು ಕುಲದ ಮೂಲ ಪುರುಷ, ಇಕ್ಷ್ವಾಕು ಕುಲದ ಶ್ರೇಷ್ಠ ಪುರುಷ. ಹಾಗಾಗಿ ನನಗೂ ಇಕ್ಷ್ವಾಕು ಕುಲಕ್ಕೂ ಸಂಬಂಧ. ಇಕ್ಷ್ವಾಕು ಕುಲ ಅಗ್ರಗಣ್ಯನಾದ ರಾಮನ ಸೇವಾರ್ಥಿ ಹನುಮ, ಅವನ ಸೇವೆಗೋಸ್ಕರ ಹೋಗ್ತಾ ಇದ್ದಾನೆ. ಹಾಗಾದರೆ ನಾನು ಮಾಡಬೇಕಾದ್ದೇನು ಅಂತಂದರೆ, ಇಕ್ಷ್ವಾಕು ಕುಲದ ರಾಮನ ಸೇವೆಗೋಸ್ಕರ ಹೋಗ್ತಿರುವ ಹನುಮನಿಗೆ ನಾನೇನಾದರೂ ಮಾಡಬೇಕು ಅಂತ ಸಮುದ್ರ ರಾಜ ಸ್ಪಂದಿಸ್ತಾನೆ ನೋಡಿ. ಹನುಮ ಆಕಾಶದಲ್ಲಿ ಹಾರಿದರೆ
ಭೂಮಿಯ ಅಡಿಯಲ್ಲಿ ಮೇಲೆ ಸಮುದ್ರದ ಅಡಿಯಲ್ಲಿ ಸಮುದ್ರ ರಾಜ ಸ್ಪಂದಿಸಿದ. ಭಯ ಸಮುದ್ರದ್ದು, ಎಲ್ಲಿಯಾದರೂ ಬಿದ್ದರೆ, ಸಮುದ್ರದಲ್ಲಿ ಮುಳುಗಿದರೆ ಕತೆ ಮುಗಿಯಿತು ಅಂತ. ಹೀಗಾಗುವುದಿಲ್ಲ. ಸಮುದ್ರ ರಾಜ ಇಲ್ಲಿ ಸ್ಪಂದಿಸ್ತಾ ಇದ್ದಾನೆ. ಪ್ರಾಯಶಃ ಒಂದು ವೇಳೆ ಈ ಕತೆ ಈ ಕಪಿಗಳಿಗೆ ಗೊತ್ತಾದರೆ, ಗಜನಿಗೋ ಗವಾಕ್ಷನಿಗೋ ಗವಯನಿಗೋ ಗಂಧಮಾದನಿಗೋ ಋಷಭನಿಗೋ ಗೊತ್ತಾಗಿದ್ದರೆ, ಅಯ್ಯೋ ಹನುಮ ಯಾಕೆ ನಾನೇ ಹಾರ್ತಿದ್ದೆ ಅಂತ ಹೇಳ್ತಾನೆ. ಯಾಕಂದರೆ ಕೆಳಗೆ ಬಿದ್ದರೆ ಎತ್ತಿಡಿಲಿಕ್ಕೆ ಜನ ಇದ್ದಾರೆ ಅಂತಂದರೆ ಹಾರಲಿಕ್ಕೇನು ಕಷ್ಟ ನಮಗೆ. ಈ ಜಂಪೆಲ್ಲ ಹಾರ್ತಾರೆ ನೋಡಿ, ಹಾರಿದ್ರೆ ಬಿದ್ದರೆ ಅಂತ ಒಂದು ಬಲೆ ಕಟ್ಟಿರ್ತಾರೆ ಮಧ್ಯದಲ್ಲಿ, ಬಿದ್ದರೆ ಪೆಟ್ಟೇ ಆಗೋದಿಲ್ಲ, ಎಷ್ಟು ಹಾರ್ಬೋದು. ನಾವು ಕಟ್ಟದಿದ್ದರೆ ಬಿದ್ದರೆ ಕೈಕಾಲು ಮುರ್ಕೊಳ್ಬೇಕು ಅಷ್ಟೆ. ಹನುಮ ಹಾರಿದರೆ, ದೇವರಿಗೋಸ್ಕರ ಹಾರಿದರೆ ಸಮುದ್ರ ಸ್ಪಂದಿಸಿತು ಅಂತ ರಾಮಾಯಣ ಹೇಳುತ್ತೆ. ಸಮುದ್ರ ರಾಜ ಅಂದರೆ ವರುಣ ಸ್ಪಂದಿಸ್ತಾನೆ. ದೇವತೆಗಳು ಸ್ಪಂದಿಸಿದರು. ದೇವಲೋಕದಿಂದ ಮೇಲೆ ಆಕಾಶದಲ್ಲಿ ಹೇಗೆ ಸ್ಪಂದಿಸಿದರೋ, ಸಮುದ್ರದ ಅಡಿಯಲ್ಲಿ ಸಮುದ್ರ ರಾಜನೇ ವರುಣನೇ ಸ್ಪಂದಿಸಿದ. ನಾವೆಲ್ಲ ಶಾಂತಿ ಪಾಠ ಹೇಳುವವರು, ಶಾಂತಿ ಮಂತ್ರ ಜಪಿಸುವವರು, ಜಗತ್ತಿಗೆ ಶಾಂತಿ ಆಗಬೇಕು ಅಂತ. ಆ ಶಾಂತಿ ಮಂತ್ರದಲ್ಲಿ ಶನ್ನೋ ಮಿತ್ರ ಶಂ ವರುಣ, ವರುಣ ನಮಗೆ ಶಾಂತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಲಿಕ್ಕುಂಟು. ದೇವರ ಹತ್ರ ವರುಣ ಶಾಂತಿ ಕೊಡಲಿ ಅಂತ. ಆ ಶಾಂತಿ ಕೊಡುವ ವರುಣನೇ ರಾಮನ ಕಿಂಕರನಾದ ಹನುಮನ ಈ ಕಾರ್ಯದಲ್ಲಿ ಮೊದಲನೇ ಸ್ಪಂದನೆ ಅವನಿಂದ ಪ್ರಾರಂಭ ಆಯಿತು. ಹೇಗೆ ನಾನು ಸಹಾಯ ಮಾಡಲಿ? ನಾನು ನೀರು ಹೋಗಿ ಅದು ಉಪ್ಪು ನೀರು ಬೇರೆ. ಏನು ರಾಮನ ಭೃತ್ಯನಾಗಿದ್ದೆ ಹನುಮ, ಒಂಚೂರು ನೀರು ಕುಡಿ ಅಂತ ಹೇಳಿದ್ರೆ ಉಪ್ಪು ನೀರು, ಅದರಿಂದ ಉಪಚಾರ ಮಾಡಲಿಕ್ಕೆ ಸಾಧ್ಯನಾ? ಅವನು ತಿಂತಾನೆ, ಅಡುಗೆ ಮಾಡ್ತಾರಂದರೆ ಉಪ್ಪಿನ ಕಾಣಿಕೆ ನಂದು ಅಂತ ಕೊಡ್ಬೋದು. ತಿನ್ನುವವನೂ ಅಲ್ಲ, ಹಣ್ಣು, ಅಷ್ಟರಿಂದಲೇ ತೃಪ್ತಿ. ಹಾಗಾಗಿ ನನ್ನ ಸೇವೆ ಹೇಗೆ? ಆ ಸಮುದ್ರ ರಾಜ ವರುಣ ಅವನ ಆಲೋಚನೆ ಮಾಡಿದ. ವರುಣ ಅಂತಂದರೆ ಅವನದು 2 ಕೆಲಸ. ಅವನು ಯಾರನ್ನು ಬೇಕಾದರೂ ವರಿಸ್ಬೋದು, ಅಥವಾ ವರಣ ಯಾರನ್ನಾದರೂ ತಡೆಯಬಹುದು. ತಡೆಯುವ ಶಕ್ತಿಯೂ ಇದೆ, ಅವನನ್ನು ವರಿಸುವ ಶಕ್ತಿಯೂ ಇದೆ. ಹಾಗಾಗಿ ಸಮುದ್ರ ರಾಜ ಇಲ್ಲಿವರೆಗೆ ಸುಮ್ಮನೆ ಕೂತವ. ತನ್ನಲ್ಲಿ ಆಶ್ರಯ ಪಡೆದ ಮೈನಾಕ ಪರ್ವತ, ಆ ಮೈನಾಕ ಪರ್ವತವನ್ನು ಮಾತಾಡಿಸ್ತಾನೆ. ಮೈನಾಕ ಅಂತ ಒಂದು ಪರ್ವತ, ಮೇನೆಯ ಮಗ. ಮೇನೆ ಅಂದರೆ ಹಿಮವತ್ ಪರ್ವತದ ಮಡದಿ, ಅಂದರೆ ಹಿಮವಂತನ ಮಡದಿಯಾದ ಮೇನೆಯ ಮಗನಾದ್ದರಿಂದ ಮೈನಾಕ ಅಂತ ಅವನಿಗೆ ಹೆಸರು. ದೊಡ್ಡ ಬೆಟ್ಟ. ಆ ಬೆಟ್ಟ ಹೆಸರು ಹೇಳಿದ್ರೆ ಖುಷಿಯಾಗುತ್ತೆ ನಿಮಗೆ. ಹೈಮೋಗಿರಿ ಅಂತ ಪರಿಚಯ ಮಾಡಿಕೊಟ್ಟಿದ್ದಾರೆ. ಹೈಮ ಅಂದರೆ ಹೇಮ ಅಂದರೆ ಬಂಗಾರದ ಬೆಟ್ಟ. ಈಗ ನಮಗೆ ಅನ್ನಿಸ್ತದೆ ನಮ್ಮ ಬಾಂಬೆಯ ಪಕ್ಕದ ಸಮುದ್ರದಲ್ಲೇ ಇರಬಾರ್ದಿತ್ತ ಅಂತ. ಅದು ನಮ್ಮ ಮನೆಯ ಪಕ್ಕದಲ್ಲೇ ಇದ್ದರೆ ಹೇಗಿರ್ತಿತ್ತು ಅಂತ ರಾಮಾಯಣ ಹೇಳುತ್ತೆ. ಹೈಮೋಗಿರಿಹಿ ಅಂತ. ಆ ವರುಣ ಸಮುದ್ರ ರಾಜ ಬಂಗಾರದ ಬೆಟ್ಟದ ಹತ್ರ ಮಾತಾಡ್ತಾನೆ ಅಂತೆ. ಅದು ಸಮುದ್ರದ ಅಡಿಯಲ್ಲಿ ಇಟ್ಟಿದ್ದಾರಂತೆ. ಅದು ಏನು ಅಂತಂದರೆ, ಅದು ಬಾಗಿಲು, ಕೆಳಗೆ ಹೋಗಲಿಕ್ಕೆ, ಪಾತಾಳಕ್ಕೆ ಹೋಗಲಿಕ್ಕೆ ಬಾಗಿಲು. ಆ ಬಾಗಿಲಿನಲ್ಲಿ ಪರಿಗಸನ್ನಿವೇಶಿತ, ಅದಕ್ಕೊಂದು ಬಾಗಿಲನ್ನಾಗಿ ಈ ಮೈನಾಕ ಪರ್ವತವನ್ನು ಅಲ್ಲಿ ಜೋಡಿಸಿದ್ದಾರಂತೆ. ಪಾತಾಳದಿಂದ ಇಲ್ಲಿ ನುಳುಚಿಕೊಂಡು ಯಾರೂ ಬರಬಾರದು ಅಂತ ಬಾಗಿಲು ಹಾಕಿ ಭದ್ರತೆಯನ್ನು ಮಾಡಿದ್ದು ಮೈನಾಕ ಪರ್ವತದಿಂದ. ಬಾಂಗ್ಲಾದೇಶದಿಂದ ಬರ್ತಾರೆ ನೋಡಿ, ಎಲ್ಲ ಒಳಗೆ ಭಾರತಕ್ಕೆ ನುಗ್ಗಿಕೊಂಡು ಎಲ್ಲ ಓಟ್ ಚೋರಿ ಕಾರ್ಯಕ್ರಮ ನಡೀತಾ ಇದೆ ನೋಡಿ. ಹಾಗೆ ಅದು ಮೊದಲಿಂದಲೂ ಇತ್ತು. ಈ ದೈತ್ಯರು ಜಾಗ ಇದ್ದಲ್ಲೆಲ್ಲ ಒಳಗೆ ಬರುವಂಥದ್ದೆಲ್ಲ ಇತ್ತು. ಅದನ್ನು ತಡೆಯುವುದಕ್ಕೋಸ್ಕರವಾಗಿ ಆ ಮೈನಾಕ ಪರ್ವತವನ್ನು ಅಲ್ಲಿ ಗಟ್ಟಿಯಾಗಿ ಇಟ್ಟಿದ್ದರಂತೆ. ವರುಣ ಸಮುದ್ರ ರಾಜ ಮಾತಾಡ್ತಾನೆ ಮೈನಾಕನ ಹತ್ರ, ಮೈನಾಕ ಅಂತ. ಮೈನಾಕ ಮಾತಾಡೋದಿಲ್ಲ. ಸಮುದ್ರ ರಾಜ ಮಾತಾಡಿದರೆ ಏನೋ ಒಂದುಂಟು ಅಂತ ಅರ್ಥ ಅಂತ. ಏನು ಹೇಳ್ತಾನೆ ಅವನ ಹತ್ರ ಅಂತಂದರೆ, ನೋಡು, ಸೇವೆಗೊಂದು ಅವಕಾಶ ಅಂತ ಹೇಳಿದ.
ಬೇಡ, ದೊಡ್ಡ ಸೇವೆ ಇಲ್ಲೇ ಮಾಡ್ತಾಯಿದ್ದೇನೆ ಸಾಕು ಅಂತ ಹೇಳಿದ. ನೋಡು ಕೇಳು ಅಂತ. ಏನು ಅಂತಂದರೆ, ನಮಗೆ ಯಾರು ಅನುಕೂಲ ಅವರಿಗೆ ನಾವು ಏನಾದರೂ ನಾವು ಮಾಡಬೇಕಾದ್ದು. ಮಾಡದಿದ್ದರೆ ಸರ್ವವಾಚ್ಯೋ ವಿವಕ್ಷತಾಂ ಅಂತ ಹೇಳ್ತಾನೆ. ಎಲ್ರಿಗೂ ನಾವು ಆಡಿಕೊಳ್ಳುವವರು ಆಗ್ತೇವೆ. ಸರ್ವವಾಚ್ಯ ಅಂತ ಒಂದು ಶಬ್ದ ಬಳಸ್ತಾರೆ ವಾಲ್ಮೀಕಿಗಳು. ಸರ್ವವಾಚ್ಯ, ಎಲ್ರಿಗೂ ನಾವು ವಾಚ್ಯರಾಗಿ ಬಿಡ್ತೇವೆ. ಅಂದರೆ ನಾವು ಅವರಿಂದ ಹೇಳಿಸಿಕೊಳ್ಬೇಕಾಗತ್ತೆ ಅಂತ ಹೇಳ್ತಾರೆ. ಅಂದರೆ ಜನ ಆಡ್ತಾರೆ ನೋಡಿ, ಹನುಮ ಹಾರ್ತಾ ಇದ್ದಾನೆ, ಅವನಿಗೇನು ನೀವು ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಮೈನಾಕ, ನಿನಗೆ ಶಕ್ತಿ ಇದೆ, ಹಾಗಾಗಿ ಹನುಮನಿಗೆ ಅನುಕೂಲವಾದ್ದನ್ನು ಮಾಡಿಕೊಡು, ನಿನ್ನಿಂದಾದ್ದನ್ನು ಮಾಡು. ಮಾಡಿದರೆ ಜನ ಆಡಿಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಮೈನಾಕ ಹೇಳ್ತಾನೆ, ನಾನೇನು ಮಾಡಬೇಕು ಅಂತ. ಆವಾಗ ವರುಣ ಹೇಳ್ತಾರೆ, ಸಮುದ್ರ ರಾಜ ಹೇಳ್ತಾನೆ, ನೋಡು, ಒಂದು ಹನುಮ ಇಷ್ಟು ದೂರದ ಸಮುದ್ರವನ್ನು ಹಾರಿ ಸೀತಾದೇವಿಯ ಅನ್ವೇಷಣೆಗೋಸ್ಕರ ಹೊರಟಿದ್ದಾನೆ. ರಾಕ್ಷಸನನ್ನು ಪತ್ತೆ ಹಚ್ಚಲಿಕ್ಕೋಸ್ಕರ ಹೋಗಿದ್ದಾನೆ. ಅವನನ್ನು ಪತ್ತೆ ಹಚ್ಚಿ ರಾಮನಿಗೆ ನಿವೇದಿಸಿಕೊಳ್ಳಲಿಕ್ಕೆ ಹೋಗಿದ್ದಾನೆ. ನೋಡು, ಈ ಕೆಲಸದಲ್ಲಿ ನಾವು ಸಹಭಾಗಿಗಳಾದರೆ, ಒಂದು ಕಳ್ಳನನ್ನು ಪತ್ತೆ ಹಚ್ಚುವಾಗ ನಾವು ಅನುಕೂಲ ಮಾಡಿದರೆ ದೇಶಕ್ಕೊಂದು ದೊಡ್ಡ ಸೇವೆ, ರಾಜನಿಗೊಂದು ದೊಡ್ಡ ಸೇವೆ ಮಾಡಿದ ಹಾಗಾಗುತ್ತೆ, ದೇವರಿಗೊಂದು ಮಾಡಿದ ಮಹಾಪೂಜೆ ಆಗುತ್ತೆ. ಹಾಗಾಗಿ ನಾವು ಇಲ್ಲಿ ಸ್ಪಂದಿಸಬೇಕಾದ್ದು. ಮೈನಾಕ, ನೀನು ಉತ್ತಿಷ್ಠ, ಏಳು ಅಂತ ಹೇಳ್ತಾನೆ. ಮೈನಾಕನಿಗೆ ಧೈರ್ಯ ಬರುವುದಿಲ್ಲ. ಅವ ಮುಂದುವರಿಸಿ ಹೇಳ್ತಾನೆ, ಅತಿಥಿ ಕಿಲ ಪೂಜಾರ್ಹ ಪ್ರಾಕೃತೋಪಿ. ಅವನು ಹೇಳ್ತಾನೆ, ಅತಿಥಿಗೆ ಪೂಜೆ ಮಾಡಬೇಕಾದ್ದು ನಮ್ಮ ಕರ್ತವ್ಯದಲ್ಲಿ ಸೇರಿದ್ದು ಅಂತ ಹೇಳ್ತಾನೆ. ನಾವು ಮನೆ ಕಟ್ಟುವುದು ಯಾಕೆ? ಸಾಮಾನ್ಯವಾಗಿ ನಮಗೆ ವಾಸಕ್ಕೆ ಅಂತ ನಾವು ತಿಳ್ಕೊಂಡಿರ್ತೇವೆ. ನಮ್ಮ ವಾಸಕ್ಕೆ ಅಷ್ಟೊಂದು ದೊಡ್ಡ ಭವನ ಬೇಕಾ? ನಾವು ಯಾಕೆ ಅಂತಂದರೆ, ಆಚೆ ಈಚೆ ಹೋಗೋರು ಇರ್ತಾರೆ, ಅವರಿಗೆ ವಾಸಕ್ಕೋಸ್ಕರ ನಾವು ಮನೆಯನ್ನು ಕಟ್ಟುವುದು. ಗೃಹಸ್ಥನಾದವ ಮನೆ ಕಟ್ಟುವುದು ಯಾಕೆ ಅಂತಂದರೆ, ಆಚೆ ಈಚೆ ಹೋಗುವವರಿಗೆ ಅನುಕೂಲ ಆಗಲಿ. ಬಿಸಿಲಿಗೋ ಮಳೆಗೋ ಚಳಿಗೋ ಮೈ ಒಡ್ಡಿ ಮುಂದೆ ಸಾಗಲಿಕ್ಕಾಗೋದಿಲ್ಲ, ಕತ್ತಲೆ ಆಗುತ್ತೆ, ಇರಲಿ, ಅವರು ಏನಾದರೂ ಸ್ವೀಕಾರ ಮಾಡಲಿ ಅಂತ ಅವರಿಗೆ ಅನುಕೂಲ್ಯಕ್ಕೋಸ್ಕರವಾಗಿ ಮನೆಯನ್ನು ಕಟ್ಟುವುದು. ಗೃಹ ಅಂದರೆ ಗೃಹ್ಣಾತಿ, ಆಚೆ ಈಚೆ ಹೋಗುವವರನ್ನು ಒಳಗೆ ಸೇರಿಸಿಕೊಂಡು ಅವರಿಗೆ ಅನುಕೂಲ್ಯ ಕಲ್ಪನೆಗೋಸ್ಕರವಾಗಿ ಮನೆ, ಗೃಹಸ್ಥನ ಜೀವನ. ಮೈನಾಕ, ಈಗ ಅತಿಥಿ ನಮಗೆ ಹನುಮ, ಆದ್ದರಿಂದ ಅತಿಥಿ ಪೂಜೆ ನಾವು ಮಾಡಬೇಕಾದ್ದು. ಮಾಡು ನೀನು, ಏಳು ಅಂತ ಹೇಳ್ತಾನೆ. ಅತಿಥಿ ಪೂಜೆ ನಾವು ತುಂಬ ನೋಡಬೇಕು ಅಂತಂದರೆ ಉತ್ತರ ಭಾರತಕ್ಕೆ ಹೋಗಬೇಕು. ಆ ಅತಿಥಿ ಪೂಜೆಯ ಕ್ರಮ ತುಂಬ ಚೆನ್ನಾಗಿರ್ತದೆ. ಕಳೆದ ವರ್ಷ ಇದೇ ಸಮಯದಲ್ಲಿ ಮಾಘಮೇಳ ಅಂತಾಯಿತು, ಕುಂಭಮೇಳ ಅಂತಾಯಿತು. ಪ್ರಯಾಗದಲ್ಲಿ ವಿರಾಟ್ ಉತ್ಸವ ನಡೆಯಿತು. ಎಷ್ಟು ಜನ ಅಂತಂದರೆ, ನಮ್ಮ ದೇಶದಲ್ಲಿ 150 ಕೋಟಿ ಜನ ಅಂತಾದರೆ ಸುಮಾರು ಅರ್ಧಕ್ಕಿಂತ ಹೆಚ್ಚು 65 ಕೋಟಿ ಜನ ಆ ಉತ್ಸವದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಅಂಕೆಗಳನ್ನು ಇಟ್ಟಿದ್ದಾರೆ. 65 ಕೋಟಿ ಜನ ಬಂದರೆ ಅವ್ರದ್ದು ಊಟದ ವ್ಯವಸ್ಥೆ ಹೇಗೆ ಅಂತ ಒಂದು ಪ್ರಶ್ನೆ. ಅಲ್ಲಿ ವ್ಯವಸ್ಥೆ ಹೇಗಿತ್ತು ಅಂತಂದರೆ, ಬಂದವರಿಗೆ ಊಟದ ವ್ಯವಸ್ಥೆ ಇಲ್ಲ. ಸಾಮಾನ್ಯವಾಗಿ ನಾವು ಒಬ್ಬರನ್ನು ಬರಲಿಕ್ಕೆ ಕೇಳಿದರೆ ಊಟ, ಉಪಚಾರ, ಉಪಹಾರ ಅದೆಲ್ಲ ವ್ಯವಸ್ಥೆಗಳು ನಮ್ಮದು ಇರಬೇಕು. ಅವ್ರಿಗೆ ಇರಲಿಕ್ಕೆ ವ್ಯವಸ್ಥೆ ಅದೆಲ್ಲ ನಾವು ಮಾಡಿರಬೇಕು. ಅಲ್ಲಿ ಯಾರು ಮಾಡೋದು? ಅದು ನದಿ, ಅದು ಅಷ್ಟೇ, ನದಿ ತೀರ ಅಷ್ಟೇ. ಅವರಿಗೆ ತಿನ್ನುವ ವ್ಯವಸ್ಥೆ ಯಾರು ಮಾಡಬೇಕು? ಅದೇನಿಲ್ಲ. ಅಲ್ಲಿ ಇರೋದು ಬರೀ ಸ್ನಾನದ ವ್ಯವಸ್ಥೆ ಮಾತ್ರ. ಎಷ್ಟು ಜನ ಬಂದರೂ ಸ್ನಾನದ ವ್ಯವಸ್ಥೆ ಇತ್ತು. ಯಾಕೆಂತಂದರೆ ಅದು ಹರಿಯುವ ನೀರು, ತ್ರಿವೇಣಿ, ಗಂಗಾ, ಯಮುನಾ, ಸರಸ್ವತಿ ನಿರಂತರ ಹರಿಯುತ್ತದೆ. ಅದು ಎಷ್ಟು ಕೋಟಿ ಜನ ಬಂದರೂ ಖಾಲಿಯಾಗದಿದ್ದಷ್ಟು ನೀರು ಇರ್ತದೆ. ಅದು ಹಾಗೆ ನೀರಿನ ಕೊರತೆ ಒಂದು ಇಲ್ಲ ಅಲ್ಲಿ. ಮತ್ತು ಉಳಿದದ್ದು ಹೇಗೆ? ತಿನ್ನುವುದು ಹೇಗೆ? ಇರುವುದು ಹೇಗೆ? ಅಲ್ಲಿಯ ವ್ಯವಸ್ಥೆ ಹೇಗೆ ಅಂತಂದರೆ, ಅಲ್ಲಿಯ ಜನ ಹೇಗೆ ಅಂತಂದರೆ, ಸರ್ಕಾರ ಅಲ್ಲ ನಾನು ಹೇಳಿದ್ದು, ಜನ ಹೇಗಿರ್ತಾರೆ ಅಂತಂದರೆ, ಅಲ್ಲೆಲ್ಲ ಆಶ್ರಮಗಳಿರ್ತವೆ. ಎಲ್ಲ ಆಶ್ರಮ ಕಟ್ಟಿಕೊಂಡು ಕೂಡಿರ್ತಾರೆ. ಯಾವ ಆಶ್ರಮಕ್ಕೆ ಹೋದರೂ ನೋ ಎಂಟ್ರಿ ಅಂತ ಪ್ರವೇಶ ನಿಷೇಧ ಇಲ್ಲ ಅಲ್ಲಿ.
ಯಾವ ಆಶ್ರಮಕ್ಕೂ ಹೋಗ್ಬೋದು. ಯಾವ ಆಶ್ರಮಕ್ಕೆ ಹೋದರೂ ನಿಮಗೇನು ಬೇಕು, ಏನು ತಿಂತೀರಿ ಅಂತ ಕೇಳಿ ಬೆಳಿಗ್ಗೆ ಹೋಗಿ, ಮಧ್ಯಾಹ್ನ ಹೋಗಿ, ಸಾಯಂಕಾಲ ಹೋಗಿ, ರಾತ್ರಿ ಹೋಗಿ ಹೊಟ್ಟೆ ತುಂಬುವಷ್ಟು ಉಪಚಾರ ಮಾಡಿ ಕಳಿಸ್ತಾ ಇದ್ದರು. ಇದು ಅತಿಥಿ ಪೂಜೆ ಅಂದರೆ ಹೀಗೆ. ಈ ಕಾರ್ಸೇವೆ ಅಂತ ನಡೀತು ಉತ್ತರ ಭಾರತದಲ್ಲಿ. ಆ ಅಯೋಧ್ಯೆಯ ರಾಮ ಮಂದಿರಕ್ಕೆ ಕಾರ್ಸೇವೆ ಆದಾಗ ಸರ್ಕಾರ ಸಾಮಾನ್ಯವಾಗಿ ತಡೆಯುವುದು, ಅದು ವಿರುದ್ಧ ಸರ್ಕಾರ ಇತ್ತು, ತಡೆಯುತ್ತಿತ್ತು ಜನರಲ್ಲಿ ಎಲ್ಲಿರಬೇಕು, ಎಲ್ಲಿ ತಿನ್ನಬೇಕು, ಎಲ್ಲಿ ವಾಸ. ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ಮಧ್ಯರಾತ್ರಿಯಲ್ಲಿ ಅಲ್ಲಿ ಯಾವ ಮನೆಯ ಬಾಗಿಲು ತಡೆದು ಕೂಡ ಅವರು ಬಾಗಿಲು ತೆಗೆದು ಜೈ ಶ್ರೀರಾಮ್ ಅಂತ ಹೇಳಿ ಮನೆಯೊಳಗೆ ವಾಸಸ್ಥಾನವನ್ನು ಕೊಟ್ಟು ಅವರಿಗೆ ಊಟೋಪಚಾರ ವ್ಯವಸ್ಥೆ ಮಾಡ್ತಿದ್ರು. ಮಧ್ಯರಾತ್ರಿ ಬಂದರೆ ಹೋಗ್ತೇ ಇಲ್ವಾ ಅಂತ ನಾವು ಓಡಿಸಬೇಕು. ನೀನು ಯಾರು, ಕಳ್ಳನೋ, ಚೋರನೋ, ದರೋಡೆಕಾರನೋ ಹೇಗೆ ಗೊತ್ತಾಗಬೇಕು? ಯಾವುದೂ ಆಲೋಚನೆ ಮಾಡದೆ ಈ ಮಧ್ಯರಾತ್ರಿಯಲ್ಲಿ ಬಂದಿದ್ದಾರೆ ಅಂತಂದರೆ ಕಾರ್ಸೇವೆ ಕಾಲದಲ್ಲಿ ಶ್ರೀರಾಮ ಭಕ್ತರು ಅಂತ ಆಲೋಚನೆ ಮಾಡಿ ಅವರಿಗೆಲ್ಲ ಉಪಚಾರಗಳನ್ನು ಮಾಡ್ತಿದ್ರು. ಇದು ಅತಿಥಿ ಪೂಜೆಯ ಕ್ರಮ. ನೀವು ಇವತ್ತೂ ನೋಡಿ, ನೀವು ಬದರಿ ಹೋಗ್ತಾ ಇರ್ತೀರಿ. ಬದರಿ ಹೋಗ್ತಾ ಇದ್ದರೆ ಏನು ಉಪಚಾರಗಳು ನಡೀತವೆ ಅಂತ ನಾನೇ ಒಂದು ಸಲ ಅನುಭವಿಸಿದ್ದೆ. ನಮ್ಮದು ಮಠದ ಗಾಡಿ 2 ಗಾಡಿ ಮುಂದೆ ಹೋಗ್ತಾ ಇತ್ತು. ಓಡುವಾಗ ದಾರಿಯಲ್ಲಿ ಈ ಗಡ್ಡ ಇಟ್ಕೊಂಡವರು ಅಂದರೆ ಸಿಖ್ ವರ್ಗದವರು ತಡೆದು ನಿಲ್ಲಿಸಿದರು. ನಮ್ಮ ಮಕ್ಕಳಿಗೆಲ್ಲ ಭಯ ಆಯಿತು. ಏನು ಮಾಡ್ತಾರೆ ಇವರು ಅಂತ. ನೋಡಿದ್ರೇ ಪರ್ಸನಾಲಿಟಿ ಹಿಂಗಿದೆ. ಆ ಗಡ್ಡ ಮೀಸೆ ನೋಡಿದ್ರಂತೂ ಭಯನೇ ಆಗಿಬಿಡುತ್ತೆ. ಗಾಡಿ ಒಳಗೆ ಇಡಿ ಅಂತ ಹೇಳಿದ್ರು. ಇದು ರಗಳೆ ಆಯಿತು. ಈ ಚೆಕ್ ಪೋಸ್ಟ್ನ ಹಾಕಿದ್ದು ಏನೋ ಒಂದು ಇರ್ತದೆ ಗ್ರಾಚಾರ ಅಂತ ತಿಳ್ಕೊಂಡೆವು. 2 ಗಾಡಿ ಒಳಗೆ ಹೋಯ್ತು. ಒಳಗೆ ಹೋಗಿ ನೋಡಿದರೆ ಒಂದಿಷ್ಟು ಪೂರಿ, ಇಷ್ಟು ಚಪಾತಿ, ಸಾಗು ಎಲ್ಲ ಪಾತ್ರೆಯಲ್ಲಿ ತುಂಬಿಸಿಟ್ಟಿದ್ರು. ಇಳೀರಿ ಅಂತ ಹೇಳಿದರು. ನಮ್ಮವ್ರು ಯಾರೂ ಇಳಿಲ್ಲ. ಅವ್ರು ಹೇಳಿದ್ರು ಇಳೀರಿ ಅಂತ. ಕೇಳಿದ್ರು ಮಾತ್ರ ಏನು ಹೇಳಿ ಅಂತ. ಅದು ಏನು ಅಂತಂದರೆ ಅವ್ರು ಜೋರು ಮಾಡಿದ್ದಲ್ಲ, ದರೋಡೆ ಅಲ್ಲ. ಅವ್ರು ಏನು ಅಂತಂದರೆ ಇಳೀರಿ, ಇಲ್ಲೆಲ್ಲ ಊಟೋಪಚಾರಗಳು ಇವೆ, ಇದನ್ನೆಲ್ಲ ತಿಂದು ಮುಂದೆ ಹೋಗಿ ಅಂತ. ನಾವು ಹೇಳಿದು ನಮ್ಮದೆಲ್ಲ ಆಯಿತು, ನಮಗೇನು ಬೇಡ ಅಂತ. ತಿನ್ನಲೇಬೇಕು ಅಂತ. ಇಲ್ಲ, ನಾವು ಏನು ತಿನ್ನೋದಿಲ್ಲ, ಈಗ ಆಯಿತು, ಇನ್ನು ಇವತ್ತಿಗೇನಿಲ್ಲ, ನಾಳೆಗೆ ಅಂತ ಹೇಳಿದ ಮೇಲೆ ಕೈ ಮುಗಿದು ಪ್ರೀತಿಯಿಂದ ಕಳಿಸಿಕೊಟ್ರು. ಇದು ನಮಗೆ ಅಂತಲ್ಲ, ಯಾರೇ ರಸ್ತೆಯಲ್ಲಿ ಹೋದರೆ ಗಾಡಿ ನಿಲ್ಲಿಸಿ ಒಳಗೆ ಕರ್ಕೊಂಡು ಹೋಗಿ ಉಪಚಾರ ಮಾಡುವ ಕ್ರಮ ನಾವು ಉತ್ತರ ಭಾರತದಲ್ಲಿ ನೋಡ್ತೇವೆ. ದುಡ್ಡು ಕೊಡದೆ. ಈ ಪ್ರಯಾಗದಲ್ಲಿ ಸಾಮಾನ್ಯವಾಗಿ ಇಂಥದ್ದೆಲ್ಲ ಕಾರ್ಯಕ್ರಮಗಳಾದಾಗ ಅಲ್ಲಿ ಬೋರ್ಡ್ ಹಾಕಿರ್ತಾರೆ. ಏನು ಬೋರ್ಡ್? ಸಾಮಾನ್ಯವಾಗಿ ಬೋರ್ಡ್ ಹೇಗಿರ್ತದೆ ಅಂತಂದರೆ ಮೀಲ್ಸ್ ಆರ್ ರೆಡಿ ಅಂತ ಬೋರ್ಡ್ ಹಾಕಿರ್ತಾರೆ. ಬೋರ್ಡ್ ಹಾಕಿ ಒಳಗೆ ಹೋದರೆ ರೆಡಿ ಅಂತಂದರೆ ಎಲ್ಲ ಹಾಕ್ತಾರೆ. ಹಾಕಿದ ಮೇಲೆ ಪೈಸಾ ಕೇಳ್ತಾರೆ. ಅಲ್ಲಿ ಬೋರ್ಡ್ ಹೇಗಿದೆ ಅಂತಂದರೆ ಮೀಲ್ಸ್ ಆರ್ ರೆಡಿ ಅಂತ ಬೋರ್ಡ್ ಅಲ್ಲ. ಅಲ್ಲಿ ಮೆನು ಎಲ್ಲ ಹಾಕಿದ್ದಾರೆ. ಇವತ್ತು ಬೆಳಿಗ್ಗೆ ಏನು, ಮಧ್ಯಾಹ್ನ ಏನು, ರಾತ್ರಿ ಏನು, ಮೆನು ಎಲ್ಲ ಹಾಕ್ತಾರೆ. ಅದರ ಮೇಲೊಂದು ಬೋರ್ಡು, ಡೊನೇಷನ್ಸ್ ಆರ್ ನಾಟ್ ಎಕ್ಸೆಪ್ಟೆಡ್ ಹಿಯರ್. ಡೊನೇಷನ್ ಇಲ್ಲಿ ಇಲ್ಲ. ಎಂಥದ್ದು ನನಗೆ ಭಾರೀ ಆಶ್ಚರ್ಯ ಆಯಿತು. ಅದೇನು 4-5 ಜನ ಬರುವ ಜಾಗ ಅಲ್ಲ, ಲಕ್ಷ ಲಕ್ಷ ಕೋಟಿ ಜನ ಬರತಕ್ಕಂತಹ ಆ ಮೇಳದಲ್ಲಿ ಒಂದು ಆಶ್ರಮದ ಮುಂಭಾಗದಲ್ಲಿ ಡೊನೇಷನ್ ಇಲ್ಲದೆ ನಾವು ಊಟ ಹಾಕ್ತೇವೆ ಅಂತಂದರೆ ಆತಿಥ್ಯ ಅದು ಎಷ್ಟು ಉತ್ಕೃಷ್ಟವಾಗಿ ಪೂಜೆಯಾಗಿ ಅಲ್ಲಿ ನಡೆಸ್ತಾರೆ ಅನ್ನೋದನ್ನು ನಾವು ಗಮನಿಸಬೇಕಾಯ್ತು. ನಮ್ಮ ದಕ್ಷಿಣದಲ್ಲಿ ಎಲ್ಲ ದೇವಸ್ಥಾನಗಳಲ್ಲೆಲ್ಲ ಹಾಕ್ತಾರೆ, ಅದು ಇದ್ದೇ ಇದೆ. ಯಾರೇ ಬರಲಿ, ಎಷ್ಟೇ ಬರಲಿ, ನಮ್ಗೆ ಖುಷಿ. 1,00,000 ಜನ ಊಟ ಮಾಡಿ ಹೋದರು ಅಂದರೆ ಖುಷಿ ನಮಗೆ. ಅಂದರೆ ನಮ್ಮಲ್ಲಿ ಅತಿಥಿ ಪೂಜೆ ಅನ್ನೋದು ಹಾಸು ಹೊಕ್ಕಾಗಿರ್ತಕ್ಕಂಥದ್ದು. ಅತಿಥಿ ಕಿಲ ಪೂಜಾರ್ಹ. ಸಮುದ್ರ ರಾಜ ಹೇಳ್ತಾನೆ ಮೈನಾಕನ ಹತ್ರ, ಅತಿಥಿ ಅನ್ನೋದು ಪೂಜೆಗೆ ಯೋಗ್ಯನಾದವ, ಹಾಗಾಗಿ ನಾವು ಅವನಿಗೆ ಸತ್ಕಾರ ಮಾಡಬೇಕಾದ್ದು ನಾವು ಮಾಡಬೇಕು. ಹಾಗಾಗಿ ನೀನು ಮೇಲಕ್ಕೆ ಬಾ ಅಂತ ಹೇಳಿದ. ಈ ಮೈನಾಕನಿಗೆ ಏನು ಸಮಸ್ಯೆ ಅಂತಂದರೆ ಭಯ. 3 ಲೋಕದ ಅಧಿಪತಿಯಾದ ಇಂದ್ರನ ಭಯ ಅವನಿಗೆ. ಏನು ಭಯ ಅಂತಂದರೆ ಅವನು ತಪ್ಪಿಸಿಕೊಂಡು ಬಂದು ಸಮುದ್ರದ ಒಳಗೆ ಅಡಗಿ ಕೂತವ. ಯಾಕೆ ತಪ್ಪಿಸಿಕೊಂಡು ಬಂದ ಅಂತಂದರೆ ಈ ಇಂದ್ರ ಅವನಿಗೆ ಗೋತ್ರಭಿತ್ ಅಂತ ಹೆಸರು. ಅವನು ಪರ್ವತಗಳ ರೆಕ್ಕೆಯನ್ನು ಕತ್ತರಿಸುವವ ಅಂತ. ಅದು ಹಿಂದೆ ಏನು ಅಂತಂದರೆ ಆ ಪರ್ವತಗಳಿಗೆ ರೆಕ್ಕೆಗಳೆಲ್ಲ ಇತ್ತು, ಪರ್ವತಗಳೂ ಹಾರ್ತಿದ್ದವು. ಈ ಪರ್ವತಗಳು ಏನು ಮಾಡಬೇಕು ಅಂತಂದರೆ
ಈ ಹಿರಣ್ಯಾಕ್ಷನ ಕಾಲದಲ್ಲಿ ಪರ್ವತಗಳಿಗೆಲ್ಲ ಅವನ ಮಾಯೆಯಿಂದ ರೆಕ್ಕೆಯನ್ನು ಕೊಡಿಸಿದ್ದ. ಎಲ್ಲ ಪರ್ವತಗಳಿಗೂ ರೆಕ್ಕೆ. ಅದೇನು ಅಂತಂದರೆ ಇದ್ದಕ್ಕಿದ್ದಾಗೆ ಮೇಲೆ ಹಾರಬೇಕು, ಹೀಗೆ ಸಭೆ ನಡೀಬೇಕು, ಅದರ ಮೇಲೆ ಬೀಳಬೇಕು, ಜನ ಪಚ್ಚಾಗಬೇಕು. ದಿನಾ ಇಂದ್ರನಿಗೆ ನೋಡಿ ನೋಡಿ ಸುಸ್ತಾಯಿತು. ಕೊನೆಗೆ ತೀರ್ಮಾನ ಮಾಡಿದ, ಎಷ್ಟು ಪರ್ವತಗಳು ಅದರ ರೆಕ್ಕೆಯನ್ನು ಕತ್ತರಿಸಬೇಕು ಅಂತ ತೀರ್ಮಾನ ಮಾಡಿದ. ಎಲ್ಲ ಪರ್ವತಗಳ ರೆಕ್ಕೆಯನ್ನು ಕತ್ತರಿಸಿದ. ಈ ಮೈನಾಕ ವಾಯುದೇವರ ಹತ್ರ ಹೋಯಿತು, ಹೇಳಿತು, ನಿವೇದಿಸಿಕೊಂಡಿತ್ತು, ನನ್ನ ರೆಕ್ಕೆ ಹೋಗ್ತಾ ಇದೆ, ರಕ್ಷಣೆ ಮಾಡು ಅಂತ. ಅದನ್ನು ನಿನ್ನ ಅಡ್ರೆಸ್ ಕೊಡು, ನಿನ್ನ ಫೋನ್ ನಂಬರ್ ಕೊಡು, ಅದೆಲ್ಲ ಇಮೇಲ್ ನಂಬರ್ ಏನು ಕೇಳಲಿಲ್ಲ ವಾಯುದೇವರು. ಅವ್ರಿಗೆ ಹೇಳಿ ಚಿಂತೆ ಮಾಡಬೇಡ ಅಂತ ಹೇಳಿದರು. ಗಾಳಿ ಬೀಸ್ತು. ಗಾಳಿಯ ವೇಗದಲ್ಲಿ ಈ ಮೈನಾಕ ಹಾರಿತು. ಹಾರಿ ಸಮುದ್ರದಲ್ಲಿ ಹಾಕಿದರು. ಸಮುದ್ರದಲ್ಲಿ ಗಟ್ಟಿಯಾಗಿ ಕೂಡಿಸಿದರು. ಇಂದ್ರ ಹುಡುಕ್ತಲೇ ಇದ್ದಾನೆ, ಯಾವ ಪರ್ವತ ಅಂತ ಸಿಗ್ತಲೇ ಇಲ್ಲ. CC ಕ್ಯಾಮರಕ್ಕೆ ಸಿಲುಕದಿದ್ದ ಹಾಗೆ ಅಡಗಿ ಈ ಮೈನಾಕ ಕೂತಿದ್ದಾನೆ. ವಾಯುದೇವರನ್ನು ಉಪಸತ್ತಿ ಮಾಡಿದರೆ ಎಷ್ಟು ಅನುಕೂಲ ಮಾಡ್ತಾರೆ ಅಂತಂದರೆ, ಇಂದ್ರನ ಭಯ, ದೇವಲೋಕದ ಇಂದ್ರನ ಭಯ, ಅದನ್ನು ಪರಿಹಾರ ಮಾಡಿದ್ದು ವಾಯುದೇವರು. ಸರಿಯಾದ ಸುರಕ್ಷಿತವಾದ ಜಾಗದಲ್ಲಿ ಕೂಡಿಸಿದ್ದಾರೆ. ಎಲ್ಲೆಲ್ಲಿಯೋ ಅಲ್ಲ, ರತ್ನಾಕರದಲ್ಲಿ ಸಮುದ್ರದಲ್ಲಿ ಕೂಡಿಸಿದ್ದಾರೆ. ಒಳ್ಳೆಯ ಕೆಲಸನೂ ಕೊಟ್ಟಿದ್ದಾರೆ. ಯಾರೂ ನುಸುಳಿಕೊಂಡು ಬಾರದಿದ್ದಾಗೆ ಜವಾಬ್ದಾರಿ ನಿಂದು ಅಂತ. ಈಗ ನಾನು ಮೇಲಕ್ಕೆ ಬಂದರೆ, ಹನುಮ ಹಾರುವಾಗ ಹನುಮ ಅದರಲ್ಲಿ ಕೂತ್ರೆ, ಈ ಫೋಟೋ ಕ್ಲಿಕ್ ಆದರೆ, CC ಕ್ಯಾಮರಾದಲ್ಲಿ ನೋಡಿದರೆ, ಮತ್ತೆ ಇಂದ್ರ ಬಂದರೆ, ರೆಕ್ಕೆ ಪುಕ್ಕ ಕತ್ತರಿಸಿದರೆ, ನನ್ನ ದೂರ ಆಯ್ತು, ಏನು ಮಾಡಲಿ? ಹಾಗಾಗಿ ಮೈನಾಕ ಸ್ವಲ್ಪ ರಾಗ ಎಳೆದ. ಆದರೆ ಅತಿಥಿಯ ಪೂಜೆ ಮಾಡಬೇಕಾದ್ದು ಹೌದು. ಆದರೆ ಅವಾಗ ಸಮುದ್ರ ರಾಜ ಹೇಳ್ತಾನೆ, ನಾವು ಒಳ್ಳೆಯ ಕೆಲಸ, ಒಳ್ಳೆಯ ಸಂಕಲ್ಪ ಬ್ರಾಹ್ಮಣಿಗೋಸ್ಕರ ಅಂತ ನಾವು ಮಾಡಿದರೆ ನಮಗೆ ಆರಾಮಾಗುತ್ತೆ, ಚಿಂತೆ ಮಾಡಬೇಡ, ನೀನು ಹೋಗು, ನಿನಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಒತ್ತಾಯ ಮಾಡಿ ಮೈನಾಕನಿಗೆ ಹೇಳಿದ. ನೋಡು, ಇದೊಂದು ಅವಕಾಶ ನಿನಗೆ, ಹನುಮನಿಗೆ ಸೇವೆ ಮಾಡಲಿಕ್ಕೆ ಒಂದು ಇದಕ್ಕಿಂತ ಒಳ್ಳೆಯ ಅವಕಾಶ ನಿನಗೆ ಸಿಗುವುದಿಲ್ಲ ಅಂತ. ಆದ್ದರಿಂದ ನಿನಗೇನು ಶಕ್ತಿ ಇದೆ ಅಂತಂದರೆ, ತಿರ್ಯಕು ಊರ್ಧ್ವಂ ಅದಶ್ಚೈವ ವರ್ಧಿತು ತೇ ಅಸ್ತಿ ಶಕ್ತಿ. ಅವ ಹೇಳ್ತಾನೆ, ನಿನಗೆ ಅಂಥ ತಾಕತ್ತಿದೆ, ಮೇಲೆ ಬೇಕಾದರೆ ಬೆಳೀತಿ, ಕೆಳಗೆ ಬೇಕಾದರೆ ಬೆಳೀತಿ ಅಂತ. ಇಷ್ಟು ಹೇಳಿದಾಗ, ಸಮುದ್ರ ರಾಜ ಹೇಳಿದಾಗ ಒಲ್ಲೆ ಅಂತ ಹೇಳಲಿಕ್ಕಾಗಲಿಲ್ಲ ಅವನಿಗೆ. ಅವನು ಬೇರೆ ಮಾರ್ಗ ಇಲ್ಲದೆ ಒಳಗಿಂದ ಭಕ್ತಿ, ಆದರೆ ಭಯ, ನಮ್ಮಲ್ಲಿ ಭಯ ಭಕ್ತಿ ಅಂತ ಹೇಳ್ತೇವೆ ನೋಡಿ, ಅವನಿಗೆ ಎರಡು, ಭಯನೂ ಇತ್ತು, ಭಕ್ತಿಯೂ ಇತ್ತು. ಹನುಮ ರಾಮ ಅಂದರೆ ಭಕ್ತಿ ಬಂತು, ಇಂದ್ರ ಅಂತ ಹೇಳುವಾಗ ಭಯ ಬಂತು. ದೇವಸ್ಥಾನಕ್ಕೆ ಅಂತ ಹೋಗುವುದು, ಹೋಗುವಾಗ ಹಿಡಿದ್ರೆ ಅರೆಸ್ಟ್ ಮಾಡಿದರೆ ಏನು ಮಾಡೋದು, ಭಯನೂ ಇದೆ. ಇಂದ್ರನ ಭಯ, ಭಗವಂತನ ಭಕ್ತಿ, ಹನುಮನ ಮೇಲೆ ಪ್ರೀತಿ. ಏನೇ ಇರಲಿ ಅಂತ ಅವನು ಮೇಲಕ್ಕೆ ಬಂದ. ಮೇಲಕ್ಕೆ ಬಂದ ಅಂತಂದರೆ ಆ ಬೆಟ್ಟನೇ ಮೇಲಕ್ಕೆ ಬಂತು ಅಂತ ನಾವು ವ್ಯಾಖ್ಯಾನ ಮಾಡಬೇಕಾಗಿಲ್ಲ. ಉದ್ಭಿದ್ಯ ವಾರಿದಿಂ ಅವರ್ಧಯತ್ ಅಂತ ಹೇಳುತ್ತೆ ರಾಮಾಯಣ. ಅಂದರೆ ಆ ಬೆಟ್ಟ, ಅದಕ್ಕೇನು ಶಕ್ತಿ ಅಂತಂದರೆ, ತನ್ನ ಶಿಖರಗಳನ್ನು ಮೇಲೆ ಮಾಡುವ ಶಕ್ತಿ ಇತ್ತು. ಬೇಕಂತಾದಾಗ ಎಳ್ಕೊಳ್ತದೆ, ಇಲ್ಲದಿದ್ದರೆ ಮೇಲಕ್ಕೆ ಮೇಲೆ ಕೆಳಗೆ ಹೋಗುವ ಶಕ್ತಿ ಇತ್ತು. ಅಂದರೆ ಸಮುದ್ರದ ಬಾಗಿಲು ತೆಗಿಲಿಕ್ಕಿಲ್ಲ, ಯಾಕೆ ನುಸುಳುಕೊಂಡು ಒಳಗೆ ಬರ್ತಾರೆ ದೈತ್ಯರು. ಹಾಗಾಗಿ ಭದ್ರಕೋಟೆ ಪರಿಗಾಹ ಅದು. ಆದರೆ ಮೇಲೆ ಎಷ್ಟು ಬೇಕಾದರೂ ಬೆಳೆಯುವ ಶಕ್ತಿ ಇತ್ತು. ಹಾಗಾಗಿ ಮೇಲೆ ಬೆಳೆಯಿತು. ಬಂಗಾರದ ಶಿಖರಗಳು ಮೇಲಕ್ಕೆ ಬಂತು. ನೋಡುವುದೇ ಒಂದು ಹಬ್ಬ, ದೇವತೆಗಳಿಗೆಲ್ಲ ಖುಷಿ, ಆನಂದ, ಎಂಜಾಯ್ ಮಾಡಿದಾರಂತೆ. ಒಳ್ಳೆಯ ಬಂಗಾರದ ಶಿಖರ ಮೇಲಕ್ಕೆ ಬಂತು, ಸಮುದ್ರದಿಂದ ಮೇಲಕ್ಕೆ ಬಂತು. ಹನುಮಂತ ದೇವರು ಹಾರ್ತಾ ಇದ್ದಾರೆ. ಹನುಮಂತ ದೇವರು ಹಾರ್ತಾ ಇದ್ದರೆ ನಿಲ್ಲಿಸಿದ ಮೈನಾಕ, ಹನುಮ ನಿಲ್ಲು. ರಾಮಾಯಣದ ಹೇಳುತ್ತೆ, ಏನು ಹನುಮಂತ ದೇವರಿಗೆ ಖುಷಿ ಆಯಿತಾ, ಹನುಮಂತ ದೇವರಿಗೆ ಕೋಪ ಬಂತ ಅಂತ. ಇದು ಏನಾಯಿತು ಅಂತಂದರೆ, ನಾವು ತುಂಬ ಸೀರಿಯಸ್ ಮ್ಯಾಟರ್, ನಮಗೆ ಅರ್ಜೆಂಟ್ ಹೋಗಬೇಕು. 10 ನಿಮಿಷ ಲೇಟ್ ಆದರೆ ಫ್ಲೈಟ್ ಕ್ಯಾನ್ಸಲ್ ಆಗುತ್ತೆ, 10 ನಿಮಿಷ ಲೇಟ್ ಆದರೆ ಆಫೀಸ್ ಬಾಗಿಲು ಹಾಕಿಬಿಡ್ತಾರೆ. ನಾವೇನು ಮಾಡಬೇಕು, ಕೆಲಸ ಆಗಬೇಕು ನಮ್ಮದು, ಟೆನ್ಷನ್. ಆಗ ಮಧ್ಯದಲ್ಲಿ ಯಾರೋ ನಿಲ್ಲಿಸಿ ನಿಮಗೆ ನಾನು ಪ್ರಸಾದ ಕೊಡ್ತೇನೆ ಅಂತಂದರೆ ಹೆಂಗಾಗ್ತದೆ? ಪ್ರಸಾದ ಬಿಡಲಿಕ್ಕೂ ಅಲ್ಲ, ಮುಂದೆ ಹೋಗಲಿಕ್ಕೂ ಅಲ್ಲ. ಇಂತಹ ಇಕ್ಕಟ್ಟಿಗೆ ನಾವು ಸಿಕ್ಬಿಡ್ತೇವೆ. ಹನುಮಂತ ದೇವರಿಗೆ ಹೀಗಾಯಿತು. ಮೈನಾಕ ನಿಲ್ಲಿಸಿದ.
ನಿಲ್ಲಬೇಕು. ನಿಂತರೆ ನಿಲ್ಲಬಾರ್ದು ಅವ್ರದ್ದು ಸಂಕಲ್ಪನೆ ಹಾಗೆ. ನಾನು ಸಮುದ್ರ ಹಾರಿ ಆಚೆ ಹೋಗುವ ತನಕ ಎಲ್ಲಿಯೂ ನಿಲ್ಲಬಾರ್ದು. ಯಾಕೆಂದರೆ ಇದು ರಾಮನ ಪೂಜೆ. ದೇವರ ಪೂಜೆ ಮಾಡುವಾಗ ಮಧ್ಯೆ ಮಾತಾಡಬಾರ್ದು. ದೇವರ ಪೂಜೆ ಮಾಡುವಾಗ ದೇವರ ಹತ್ರ ಮಾತಾಡಬೇಕು ಹೊರತು ಇದ್ದವರ ಹತ್ರ ಇದ್ದವರ ಹತ್ರ ಮಾತಾಡಲಿಕ್ಕೆ ಬೇರೆಯೇ ಸಮಯ ಇದೆ. ದೇವರ ಪೂಜೆಯಲ್ಲಿ ದೇವರ ಹತ್ರ ಮಾತಾಡಬೇಕು. ನಾವು ದೇವರ ಪೂಜೆ ಮಾಡುವಾಗ ಇನ್ನೊಬ್ಬರ ಹತ್ರ ಮಾತಾಡಿದರೆ ದೇವರೆದ್ದು ಹೋಗ್ತಾನೆ ಅಷ್ಟೇ. ನನ್ನ ಹತ್ರ ಏನು ಕೆಲಸ ಇಲ್ಲ ಅಂತ. ಹಾಗಾಗಿ ದೇವರನ್ನು ಬಿಟ್ಟು ಇನ್ನೊಬ್ಬರ ಹತ್ರ ಮಾತಾಡಲಿಕ್ಕಿಲ್ಲ. ಈಗ ಮೈನಾಕ ಬಂತು, ನಾನು ರಾಮದೇವರ ಕೆಲಸ ಮಾಡ್ತಾ ಇದ್ದೇನೆ, ದೇವರ ಪೂಜೆ ಇದು, ಏನಪ್ಪ ಅನ್ಯಾಯ? ವಿಘ್ನೋಯ ಮಿತಿ ನಿಶ್ಚಿತ. ರಾಮಾಯಣ ಹೇಳುತ್ತೆ ಹನುಮಂತ ದೇವರಿಗೆ ಇದು ಉಪಕಾರ ಆಗಲಿಲ್ಲ ಅಂತ. ವಿಘ್ನೋಯ ಮಿತಿ ನಿಶ್ಚಿತ, ಇದು ನನಗೆ ಬಂದ ಒಂದು ವಿಘ್ನ ಅಂತ ಆಲೋಚನೆ ಮಾಡಿದರಂತೆ. ನೀವು ಅರ್ಜೆಂಟು ಹೋಗ್ತಾ ಇರ್ತೀರಿ ಅಂತ ಇಟ್ಕೊಳ್ಳಿ. ಯಾರೋ ಒಂದು ಬಿಸ್ಕೆಟ್ ಕೊಟ್ಟರು, ಬಿಸ್ಕೆಟ್ ಅಂದರೆ ತಿನ್ನೋ ಬಿಸ್ಕೆಟ್ ಅಲ್ಲ, ಬಂಗಾರದ ಬಿಸ್ಕೆಟ್ ಕೊಟ್ಟರು ಇಟ್ಕೊಂಡು, ನೀವೇನು ಮಾಡ್ತೀರಿ? ಅರ್ಜೆಂಟು ಅಂತ ಬಿಟ್ಟು ಹೋಗ್ತೀರಾ, ಹಿಡ್ಕೊಂಡು ಹೋಗ್ತೀರಾ? ಅರ್ಜೆಂಟ್ ಅದೆಲ್ಲ ನಾಳೆ ಕೆಲಸ, ಬಿಸ್ಕೆಟ್ ನೋಡಿ ಏನು ಇದು ನೋಡೋಣ ಅಂತ ನಿಲ್ತೇವ ಇಲ್ವಾ? ಇದೇನು ಬಂಗಾರದ್ದೇ ಬೆಟ್ಟ ಬಂದು ನಿಂತಿದೆ, ಹೈಮವಗಿರಿ. ಹನುಮಂತ ದೇವರು ಹೇಳಿದರು ವಿಘ್ನೋಯ ಮಿತಿ ನಿಶ್ಚಿತ, ಇದೊಂದು ವಿಘ್ನ, ಸಾಧನೆಗೆ ಬಂದ ಅಡ್ಡಿ, ಇದೇನು ಉಪಕಾರ ಅಲ್ಲ. ಒಂದು ನಿಸ್ಪೃಹನಾದ ಒಬ್ಬ ಬ್ರಹ್ಮಚಾರಿ, ಶುದ್ಧ ಸಾಧಕ, ಭಗವಂತನ ಭಕ್ತ, ರಾಮ ಪ್ರೀತಿಯಿಂದ ಹೋಗ್ತಾ ಇದ್ದಾನೆ, ಅವನಿಗೆ ಬಂಗಾರ ಮಣ್ಣು ಯಾವುದೂ ಲೆಕ್ಕಕ್ಕಿಲ್ಲ. ಅದನ್ನು ವಿಘ್ನ ಅಂತ ಚಿಂತೆ ಮಾಡಿದ ಹೊರತು ನನಗೇನೋ ಲಾಭ ಸಿಕ್ಕಿತು ಅಂತ ಅದನ್ನು ಆಲೋಚನೆ ಮಾಡಲಿಲ್ಲ ಅಂತ. ಈ ಮೈನಾಕ ಒಂದು ರೂಪವನ್ನು ಸ್ವೀಕಾರ ಮಾಡಿ ಮಾತಾಡ್ತಾನೆ. ಮೈನಾಕ ಮಾತಾಡಿತು ಅಂತ ರಾಮಾಯಣದಲ್ಲಿದೆ. ಅದೇನು ಬೆಟ್ಟ ಮಾತಾಡುತ್ತಾ ಅಂತ ನೀವು ಪ್ರಶ್ನೆ ಕೇಳಬೇಡಿ. ಅದು ಅದರ ಅಭಿಮಾನಿ ದೇವತೆ ಮೈನಾಕ. ಬೆಟ್ಟ ಅಂದರೆ ಬರೀ ಜಡ ಅಲ್ಲ, ಅದು ಅದರಲ್ಲಿ ದೇವತೆ ಇರ್ತಾನೆ. ಆ ದೇವತೆ ಮಾತಾಡಿತು, ಅಭಿಮಾನಿ ದೇವತೆ ಮಾತಾಡಿತು. ಹನುಮ ನೋಡು, ಅಷ್ಟು ದೂರ ನೀನು ಹಾರಬೇಕು, ಹಾರುವಾಗ ತುಂಬ ನಿನಗೆ ಶ್ರಮ ಆಗುತ್ತೆ. ಹಾಗಾಗಿ ಒಂದು ದಿನ ಇಲ್ಲಿ ವಿಶ್ರಾಂತಿ ಸ್ವೀಕಾರ ಮಾಡಿ ನಾಳೆ ಪ್ರಯಾಣ ಮಾಡು. ನಿನಗೆ ಬೇಕಾದ ವ್ಯವಸ್ಥೆ ಎಲ್ಲ ಮಾಡ್ತೇನೆ. ಬಂಗಾರದ ಬೆಟ್ಟ ಇದೆ, ಆರಾಮವಾಗಿ ಕೂಡು. ಬಂಗಾರದ ಪೀಠ, ಎಷ್ಟು ಜನ ಆಸೆ ಪಡ್ತಾರೆ, ಕೂಡು ನೀನು ಬಂಗಾರದ ಪೀಠದಲ್ಲಿ ಕೂಡು. ಸ್ವಾದು ಸುಗಂಧಿಚ ವಾರಿ, ಎಂತಹ ನೀರು ಅಂತಂದರೆ ನಿನಗೆ ಎಲ್ಲಿಯೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂಥ ನೀರು. ಉಪ್ಪು ನೀರಿನ ಮಧ್ಯದಲ್ಲಿ ಸಿಹಿ ನೀರಿನ ಆಶ್ರಯ ಈ ಬೆಟ್ಟದಲ್ಲಿದೆ, ಇದನ್ನು ಸ್ವಲ್ಪ ಕುಡಿ. ಸ್ವಾದು ಮಧುರವಾದ ನೀರು, ನೀರಿಗೆ ಬೆಲ್ಲ ಹಾಕಬೇಡ, ಸಕ್ಕರೆ ಹಾಕೋದು ಬೇಡ, ನೀರು ಸಹಜವಾಗಿ ಮಧುರ ರಸ ಉಳ್ಳದ್ದು. ನೋಡು, ಸ್ವಲ್ಪ ಟೇಸ್ಟ್ ನೋಡು. ನಿಮ್ಮ ಲೋಕದಲ್ಲಿಲ್ಲ, ಈ ಲೋಕದಲ್ಲಿ ಇದಿದೆ ಮಧುರವಾದ ರಸ. ಅದು ಸ್ವಾದಿಷ್ಟವಾದ್ದು, ರುಚಿಕರವಾದ್ದು, ರುಚಿ ಇದೆ ಅದಕ್ಕೆ. ಇದನ್ನು ಸ್ವೀಕಾರ ಮಾಡು, ಒಳ್ಳೆಯ ಟಾನಿಕ್. ಯಾಕೆ ಅಂತಂದರೆ ಈ ಬೆಟ್ಟದಲ್ಲಿ ಹರಿಯುವ ನೀರು ಅಲ್ಲಿ ಬೆಳೆಯುವ ಔಷಧಿ ಗಿಡಗಳ ಸತ್ವವನ್ನು ಪಡೆದಿರ್ತದೆ. ಹಾಗಾಗಿ ಅದು ಒಳ್ಳೆಯ ಮೆಡಿಸಿನ್. ನಾವು ಹೇಳ್ತೇವೆ ನೋಡಿ, ಔಷಧಂ ಜಾಹ್ನವೀ ತೋಯಂ. ಗಂಗೆ, ಅದು ಗಂಗೆ ಬರೀ ನೀರಲ್ಲ, ಬರೀ H2O ಅಷ್ಟೇ ಅಲ್ಲ, ಅದು ಮೆಡಿಸಿನ್ ಅಂತ. ಯಾಕೆ ಅಂತಂದರೆ ಹಿಮವತ್ ಪರ್ವತದಲ್ಲಿ ಹರಿದು ಬರುವುದು. ಆ ಹಿಮವತ್ ಪರ್ವತದ ಮಣ್ಣಿನ ಗುಣ, ಅಲ್ಲಿರತಕ್ಕ ಔಷಧಿಗಳ ಗುಣ, ಅದನ್ನೆಲ್ಲ ಹೀರಿಕೊಂಡು ಬರುವಂಥದ್ದು. ಭಗವಂತನ ಪಾದೋದಕ ಬೇರೆ, ಹಾಗಾಗಿ ಅದು ಮೆಡಿಸಿನ್. ಹಾಗೆಯೇ ಈ ನೀರು ಒಳ್ಳೆಯ ಸ್ವಾದಿಷ್ಟ, ಒಳ್ಳೆಯ ರುಚಿಕರವಾದ್ದು, ಅದರ ಜೊತೆಗೆ ಆರೋಗ್ಯಕರವಾದ್ದು. ಇದನ್ನು ಕುಡಿ, ಬಾ, ಇಲ್ಲಿ ವಿಶ್ರಾಂತಿಯನ್ನು ಸ್ವೀಕಾರ ಮಾಡಿ ಮುಂದೆ ಸಾಗು ಅಂತ ಆತಿಥ್ಯವನ್ನು ಮಾಡುತ್ತೆ ಮೈನಾಕ ಪರ್ವತ. ಹನುಮಂತ ದೇವರಿಗೆ ಇದು ರಗಳೆ ಅಂತ ಅನಿಸ್ತು. ಮಾತಾಡಬೇಕಾ ಬೇಡವಾ ಅಂತ. ಮಾತಾಡಲಿಕ್ಕಿಲ್ಲ, ಯಾಕೆಂತಂದರೆ ಇದು ಪೂಜೆ, ವಿಶ್ರಾಂತಿ ಸ್ವೀಕಾರ ಮಾಡಲಿಕ್ಕಿಲ್ಲ. ಪೂಜೆ ಮಾಡುವಾಗ ಸುಸ್ತಾಯಿತು, ಒಂದು ಮಲಗ್ತೇನೆ ಅರ್ಧ ಗಂಟೆ, ಮತ್ತೆ ಪೂಜೆ ಮಾಡ್ತೇನೆ, ದೇವರಿದ್ದಿರ್ತಾನೆ ಅಲ್ಲಿ. ಹಾಗೆ ಮಧ್ಯೆ ವಿಶ್ರಾಂತಿಯ ಪ್ರಶ್ನೆ ಇಲ್ಲ. ಮಧ್ಯೆ ವಿಶ್ರಾಂತಿ ಸಮರ್ಪಯ ಅದೆಲ್ಲ ಇಲ್ಲ ಅದರಲ್ಲಿ. ಏನು ಮಾಡಬೇಕೀಗ ಪೂಜೆಯ ಮಧ್ಯದಲ್ಲಿ? ಹಾಗಾಗಿ ಅವರು ಹನುಮಂತ ದೇವರು ಹೇಳ್ತಾರೆ, ಅಪ್ಪ ಮೈನಾಕ, ನಾನು ರಾಮನ ಪೂಜೆಗೋಸ್ಕರ, ರಾಮನ ಕಾರ್ಯಕ್ಕೋಸ್ಕರ ಹೋಗ್ತಾ ಇದ್ದೇನೆ. ಹಾಗಾಗಿ ಆ ಕೆಲಸ ಮುಗಿಯುವ ತನಕ ನನ್ನ ತಲೆಯಲ್ಲಿ ಬೇರೆ ಆಲೋಚನೆಯೇ ಇಲ್ಲ. ಏನಿದ್ರೂ ರಾಮನ ಪೂಜೆ,
ರಾಮನ ಸೇವೆ. ಹಾಗಾಗಿ ನನಗೆ ಒತ್ತಡ ಹಾಕಬೇಡ, ನಾನೀಗ ಕೂಡುವ ಪ್ರಸಂಗನೇ ಇಲ್ಲ, ಅಲ್ಲ ಸುಸ್ತಾಗಿದೆ. ಹನುಮಂತೇವರು ಹೇಳ್ತಾರೆ, ನಿಸ್ಸೀಮ ಪೌರುಷ ಬಲಸ್ಯ ಅವಿಶ್ರಮೋತ್ಸವು. ಹನುಮಂತ ದೇವರಿಗೆ ವಿಶ್ರಾಂತಿ ಬೇಡವೇ ಬೇಡಂತೆ. ಯಾರಿಗೆ ವಿಶ್ರಾಂತಿ, ಯಾರಿಗೆ ಪೌರುಷ ಇಲ್ಲ, ಬಲ ಇಲ್ಲ, ದುರ್ಬಲರು, ಅವರಿಗೆ ಶ್ರಮ, ಅವರಿಗೆ ಸುಸ್ತು, ಅವರಿಗೆ ರೆಸ್ಟ್ ಬೇಕು. ಹನುಮಂತ ದೇವರು ಹೇಳ್ತಾರೆ, ನನಗೆ ರೆಸ್ಟಿನ ಪ್ರಶ್ನೆನೇ ಇಲ್ಲ, ನನಗೆ ಸುಸ್ತು ಅಂತ ಆಗುವುದೇ ಇಲ್ಲ, ನಾನು ಆ ಸುಸ್ತು ಅನ್ನುವ ಶಬ್ದ ಜೀವನದಲ್ಲಿ ನೋಡಲಿಲ್ಲ ಅಂತ ಹೇಳ್ತಾರೆ. ಅದು ಹೌದು ನೋಡಿಯಂತೆ. ನಮ್ಮ ಶರೀರಕ್ಕೆ ಬನ್ನಿ. ಈ ಶರೀರದಲ್ಲಿ ಬೇರೆ ಬೇರೆ ದೇವತೆಗಳು ಇರ್ತಾರೆ. ಇಂದ್ರಿಯಗಳು, ಇಂದ್ರಿಯಾಭಿಮಾನಿಗಳು, ಕಣ್ಣು ಕಣ್ಣಿನ ಅಭಿಮಾನಿ, ಕಿವಿ ಕಿವಿಯ ಅಭಿಮಾನಿ, ನಾಲಿಗೆ ನಾಲಿಗೆಯ ಅಭಿಮಾನಿ, ಎಲ್ಲ ದೇವತೆಗಳೆಲ್ಲ ಇರ್ತಾರೆ. ಎಲ್ಲರೂ ಮಲಗ್ತಾರೆ. ಕಣ್ಣು ನೋಡ್ತದೆ ಅಲ್ಲೇ ತೂಕಾಡಿಸ್ತದೆ, ಮಲಗಿಸ್ತದೆ ನಮ್ಮನ್ನು. ಕಿವಿ ಕೇಳ್ತದೆ ಎಷ್ಟು ರೀ ವಟ 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 ಹೇಳ್ತಾರೆ, ಮುಗಿಯುವುದೇ ಇಲ್ಲ ಅಂತ ಇನ್ಯಾರ ಹತ್ರ ಆದರೂ ಹೇಳಿದ್ದನ್ನು ಕೇಳ್ತಾ ಇರ್ತೇವೆ. ಆ ಕಿವಿಗೆ ರೆಸ್ಟ್. ಕೊನೆಗೆ ರಾತ್ರಿ ಮಲಗುವಾಗಂತೂ ಎಲ್ಲ ಇಂದ್ರಿಯಗಳು ಮಲಗಿರ್ತದೆ, ಎಲ್ಲ ಇಂದ್ರಿಯಗಳೂ ಮಲಗಿರ್ತದೆ, ಮನಸ್ಸೂ ಮಲಗಿರ್ತದೆ. ಆದರೆ ಮಲಗದಿದ್ದದ್ದು ಒಂದೇ, ಅದು ಯಾವುದು ಹೇಳಿ? ಪ್ರಾಣ, ಶ್ವಾಸೋಚ್ಛ್ವಾಸ. ಎಲ್ಲ ಮಲಗಿದರೂ ಕೂಡ ಆ ಪ್ರಾಣ ಅದು ಮಲಗುವುದಿಲ್ಲ. ಪ್ರಾಣ ಮಲಗಿದರೆ ಪರ್ಮನೆಂಟ್ ಮಲಗಬೇಕು, ಮತ್ತು ಏಳಲಿಕ್ಕೇ ಇಲ್ಲ. ನಾವು ಮಲಗಿದ್ದೇವೆ ಅಂತ ಹೇಳಿ, ಪಾಪ ಯಜಮಾನ ಮಲಗಿದ್ದಾನೆ, ನಾನು ಒಂದು ಅರ್ಧ ಗಂಟೆ ಮಲಗ್ತೇನೆ ಅಂತ ಹೇಳಿದರೆ ನಮ್ಮ ಕಥೆ ಏನಾಗಿರಬೇಕು? ಹಾಗಾಗಿ ಎಲ್ಲದಕ್ಕೂ ವಿಶ್ರಾಂತಿ ಅಂತಿದೆ. ವಿಶ್ರಾಂತಿ ಇಲ್ಲದಿದ್ದದ್ದು ಪ್ರಾಣದೇವರು ಮಾತ್ರ, ವಾಯುದೇವರು. ಹಾಗಾಗಿ ಅವಿಶ್ರಮೋತ್ಸವ ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋತ್ಸ್ಯ. ಅವರ ಬಲ ಪೌರುಷ ಅದು ಎಣೆ ಇಲ್ಲದಿದ್ದಷ್ಟು. ಹಾಗಾಗಿ ಶ್ರಮನೇ ಇಲ್ಲ, ಶ್ರಮ ಪರಿಹಾರಕ್ಕೋಸ್ಕರ ವಿಶ್ರಾಂತಿಯ ಪ್ರಶ್ನೆನೂ ಇಲ್ಲ. ಹಾಗಾಗಿ ನಾನು ಮುಂದೆ ಸಾಗ್ತೇನೆ ಅಂತ ಹೇಳಿದಾಗ ಕೊನೆಗೆ ಮೈನಾಕ ಒಪ್ಪಿಕೊಳ್ತಾನೆ. ಮೈನಾಕನಿಗೆ ಎಷ್ಟು ಪುಣ್ಯ ಬಂತು ಅಂತಂದರೆ, ಹನುಮನ ಸೇವೆಯಲ್ಲಿ ಇಷ್ಟು ಹೇಳಿದ ನೋಡಿ, ಅದಕ್ಕೇ ಪುಣ್ಯ ಬಂತು ಅಂತ. ನಾವು ಕೊಟ್ಟದ್ದನ್ನು ತಗೊಳ್ಬೇಕಾಗಿಲ್ಲ, ಅಷ್ಟು ಹೇಳ್ತೇವೆ ನೋಡಿ, ಅದರಿಂದಲೇ ಪುಣ್ಯ. ಬನ್ನಿ ನಮ್ಮಲ್ಲಿ ಇರಿ ಅಂತ ಹೇಳಿದರೆ ಅದಕ್ಕೇ ಪುಣ್ಯ ಅಂತೆ. ನಾವು ಸಂಕಲ್ಪ ಮಾಡಿದರೆ ಅದಕ್ಕೇ ಪುಣ್ಯ ಅಂತೆ. ಸಂಕಲ್ಪ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ. ದೇವರ ಪ್ರೀತಿಗೋಸ್ಕರ ನಾವು ಸಂಕಲ್ಪ ಮಾಡಿದರೆ ಅದಕ್ಕೇ ಪುಣ್ಯ. ಅಹಂಕಾಶೀಂ ಗಮಿಷ್ಯಾಮಿ ಸಂಕಲ್ಪ ಮಾಡಿ. ರುದ್ರದೇವರಿಗೆ ತುಂಬ ಖುಷಿ. ಓ, ಕಾಶಿಗೆ ಬರ್ತೇನೆ ಹೇಳಿದ್ದಾನೆ ಅಂತ ನಿಮ್ಮ ಅಕೌಂಟಿಗೆ ಹಾಕ್ತಲೇ ಇರ್ತಾರೆ. ಅದು ಪುಣ್ಯ. ಅದು ಸಂಕಲ್ಪ ಮಾಡಿದರೆ ಅದು ಪುಣ್ಯವನ್ನು ಕೊಡತಕ್ಕಂಥದ್ದು. ಹಾಗಾಗಿ ಮೈನಾಕನಿಗೆ ಪುಣ್ಯ ಬಂತು ಅಂತ ರಾಮಾಯಣ ಹೇಳಿತು. ಹಾಗಾದರೆ ಹನುಮಂತ ದೇವರು ಹಾಗೇನೆ ತಿರಸ್ಕಾರ ಮಾಡಿ ಹೋದ್ರ? ಹಾಗೆ ಮಾಡಲಿಲ್ಲ ಅಂತೆ. ಆಶ್ಲಿಷ್ಯ ಪರ್ವತ ವರಂ, ಆ ಬೆಟ್ಟವನ್ನು ಆಲಿಂಗನೆ ಮಾಡಿದರಂತೆ ಮೈನಾಕವನ್ನು. ಅಂದರೆ ಅವನು ಏನು ಕೊಟ್ಟ ಅದನ್ನು ಕೈಯಲ್ಲಿ ಮುಟ್ಟಿದರಂತೆ. ಮುಟ್ಟಿ ನನಗೆ ಮುಟ್ಟಿತು ಅಂತ ಹೇಳಿದರಂತೆ. ಅವನಿಗೆ ಖುಷಿ ಆಯಿತು. ಯಾರಾದರೂ ಏನಾದರೂ ಕೊಡ್ತಾರೆ ಅಂತ ಇಟ್ಕೊಳ್ಳಿ, ನಿಮಗೆ ಆಗೋದಿಲ್ಲ ಆರೋಗ್ಯಕ್ಕೆ, ನೀವೇನು ಮಾಡ್ತೀರಿ? ನಂಗೆ ಬೇಡ, ಆರೋಗ್ಯಕ್ಕೆ ಹಾಳಾಗಿತ್ತು. ಮುಖಕ್ಕೆ ಬಡಿದ ಹಾಗೆ ನಾವು ಮಾತಾಡೋದಿಲ್ಲ. ನಾವು ಆಯ್ತು ರೀ ನನಗೆ ಬಂತು ಅಂತ ಮುಟ್ತೀರಿ. ಮುಟ್ಟಿದರೆ ನನಗೆ ಬಂತು ಅಂತ, ಅದನ್ನು ತಿನ್ನಬೇಕು ಅಂತೇನಿಲ್ಲ. ಹಾಗೆಯೇ ಹನುಮಂತ ದೇವರು ಅದನ್ನು ಮುಟ್ಟಿದರು. ಮುಟ್ಟಲಿಲ್ಲ ಅಂದರೆ ತಿನ್ನಲಿಲ್ಲ, ಅದನ್ನು ಸ್ವೀಕಾರ ಮಾಡಲಿಲ್ಲ, ಆದರೆ ಮುಟ್ಟಿದರು. ಅಂದರೆ ಅವನನ್ನು ಆಲಿಂಗನೆ ಮಾಡಿ ಆತಿಥ್ಯವನ್ನು ಸ್ವೀಕಾರ ಮಾಡಿದ ಹಾಗೆ ಮಾಡಿದರು, ಆದರೆ ಏನೂ ಸ್ವೀಕಾರ ಮಾಡಲಿಲ್ಲ. ಇದು ರಾಮಾಯಣ ಹೇಳಿದ ಸಾಧನೆಯ ಕ್ರಮ. ಏಕಾದಶಿ ದಿವಸ ಅಂತ ಇಟ್ಟುಕೊಳ್ಳಿ. ಈ ಏಕಾದಶಿ ದಿವಸ, ಅದೇ ದಿವಸ ಸಾಮಾನ್ಯವಾಗಿ ನಮಗೆಲ್ಲ ಗಂಟು ಬೀಳೋದು. ಏಕಾದಶಿ ದಿವಸ ಗಿಫ್ಟ್ ಅಂತ ತಂದು ಕೊಡ್ತಾರೆ, ಬ್ರೆಡ್ ಅಂತ ತಂದು, ಬಿಸ್ಕೆಟ್ ಅಂತ ತಂದು ಕೊಡ್ತಾರೆ, ತಿನ್ನಿ ಅಂತ ಹೇಳ್ತಾರೆ. ನಾವು ಏನು ಮಾಡಬೇಕು ಆವಾಗ? ಪಾಪ ರೀ ಬೇಜಾರಾಗುತ್ತೆ ರೀ ಅಂತ ತಿಂದರೆ ಏಕಾದಶಿ ಹೋಗುತ್ತೆ. ತಿನ್ನಲಿಲ್ಲ ಅಂದರೆ ಅವ್ರು ಗುಮ್ಮಾಗಿ ಬಿಡ್ತಾರೆ. ಅದಕ್ಕೇನು ಅಂದರೆ ಹನುಮಂತ ದೇವರು ನಮಗೆ ತೋರಿಸಿಕೊಟ್ಟ ಮಾರ್ಗ. ಅದನ್ನು ಮುಟ್ಟಿಬಿಡಿ, ನನಗೆ ಬಂತು ಅಂತ ಹೇಳಿ, ಆಗ ಅವನು ತೆಕ್ಕೊಂಡ ಹಾಗಾಯಿತು, ತೆಕ್ಕೊಳ್ಳದಿದ್ದ ಹಾಗೆಯೂ ಆಯಿತು. ಏಕಾದಶಿನೂ ಉಳಿಯಿತು, ಅದರ ಪುಣ್ಯನೂ ಬಂತು. ಹಾಗೆ ಅದನ್ನು ಅಲ್ಲಿಂದಲೇ ಕಳಿಸಿಕೊಡಬೇಕು, ನಾವು ಮುಟ್ಟಬಾರ್ದು ಅಂತ ರಾಮಾಯಣ ನಮಗೆ ತೋರಿಸಿಕೊಡ್ತದೆ.
ಹನುಮ ಆ ಆಶ್ಲಿಷ್ಯ ಪರ್ವತವರಂ ಆ ಬೆಟ್ಟವನ್ನು ಆಲಿಂಗನೆ ಮಾಡಿ ಮುಂದೆ ಸಾಗಿದ. ಹನುಮಂತ ದೇವರಿಗೆ ವಿಶ್ರಾಂತಿಗೋಸ್ಕರ ಬೆಟ್ಟ ಬಂದರೆ ವಿಶ್ರಾಂತಿ ಸ್ವೀಕಾರ ಮಾಡದೆ ದೇವರ ಪೂಜೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡ ಶಕ್ತಿ ಹನುಮ ಅಂತ ರಾಮಾಯಣ ನಮಗೆ ಉಲ್ಲೇಖ ಮಾಡಿದೆ. ನಮಗೆ ಸುಸ್ತಾಗುವುದೇ ದೇವರ ಪೂಜೆಯಲ್ಲಿ, ಮತ್ತೆಲ್ಲಿಯೂ ಸುಸ್ತಾಗುವುದಿಲ್ಲ. ದೇವರ ಕೋಣೆಗೆ ಹೋದರೆ ಅಬ್ಬಾ ಯಾವಾಗ ಮುಗೀತೆ ಅಂತ ಆಗಿತ್ತು. ಸಹಸ್ರನಾಮ ಪಾರಾಯಣ ಶುರು ಮಾಡಿದರೆ ಮುಗಿದರೆ ಸಾಕು ಅಂತ ರಗಳೆ ಅಂತ ಅನಿಸಿರ್ತದೆ ನಮಗೆ. ಹಾಗಾಗಬಾರದು. ದೇವರ ಪೂಜೆಯಲ್ಲಿ ಶ್ರಮ ಆಯಿತು ಅಂತಂದರೆ ದೇವರು ನಮ್ಮ ಜೀವನದಲ್ಲಿಯೂ ಶ್ರಮವನ್ನು ಕೊಟ್ಟು ಬಿಡ್ತಾನೆ. ಶ್ರಮ ಇಲ್ಲದೆ ಬರಬೇಕಾದರೆ ಭಗವಂತನ ಆರಾಧನೆ ನಾವು ಮಾಡಬೇಕು ಅಂತ ಹನುಮ ಹಾರಿದ. ಆದರೆ ಮೈನಾಕಕ್ಕೆ ಈಗ ಅನುಮಾನ, ಏನು ಮಾಡಲಿ ನನ್ನ ಜೀವನ? ಇಂದ್ರ ಖಂಡಿತ ನೋಡಿರ್ತಾನೆ, ಇದು ಲೈವ್ ಕಾರ್ಯಕ್ರಮ ಇದು. ಹಾಗಾಗಿ ಇಂದ್ರ ಸುಮ್ಮನಿರ್ತಾನ, ನೋಡ್ತಾ ಇರ್ತಾನೆ. ನನಗೆ ಉಂಟಿವತ್ತು ಈ ದುರದೃಷ್ಟ ಅಂತ ಚಿಂತೆಯಲ್ಲೇ ಮತ್ತೆ ತನ್ನ ಬೆಟ್ಟವನ್ನು ವಾಪಸ್ ತಗೊಳ್ತಾ ಇದ್ದಾನೆ. ಇನ್ನೇನು ಪೂರ್ತಿ ಮುಟ್ಟಲಿಲ್ಲ ಅಷ್ಟರಲ್ಲಿ ಇಂದ್ರ ಬಂದ. ಓ ಡಬಾ 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 ಆಯ್ತು ಅವನಿಗೆ, ಮೈನಾಕನಿಗೆ. ಇವತ್ತು ಹೊಡಿತಾನೆ, ನನ್ನ ಪಕ್ಷ ರೆಕ್ಕೆ ಕತ್ತರಿಸ್ತಾನೆ, ನನ್ನ ಕತೆ ಮುಗೀತು ಅಂತ ಮೈನಾಕ ಚಿಂತಾಕ್ರಾಂತನ ಕಣ್ಣು ಮುಚ್ಚಿಕೊಂಡಿದ್ದ. ಇಂದ್ರ ಹೇಳ್ದ ಕಣ್ತೆರೆ ಅಂತ ಹೇಳ್ತಾನೆ ಮೈನಾಕನ ಹತ್ರ. ಕಣ್ತೆರೆದ. ಮೈನಾಕನಿಗೆ ಚಿಂತೆ ಆಯಿತು, ಹೊಡಿತಾನೆ ಈಗ ರೆಕ್ಕೆ ಅಂತ. ಮೈನಾಕನಿಗೆ ಹೇಳ್ತಾನೆ ಇಂದ್ರ ಸಂತುಷ್ಟೋ ಅಸ್ಮಿ ಅಂತ ಹೇಳ್ದ, ನನಗೆ ತುಂಬ ಖುಷಿ ಆಯಿತು ಅಂತ. ಮೈನಾಕನಿಗೆ ಜುವ ಬಂತು. ಇಂದ್ರ ಮುಂದುವರಿಸಿ ಹೇಳಿದ, ರಾಮನ ಸೇವೆಗೆ ಹೊರಟ ಹನುಮನಿಗೆ ನೀನು ಆತಿಥ್ಯವನ್ನು ಮಾಡಿದ್ದಿ, ನನಗೆ ತುಂಬ ಖುಷಿಯಾಯಿತು. ನಮ್ಮ ಒಳಿತಿಗಾಗಿ ರಾಮನ ಅವತಾರ, ನಮ್ಮ ಶತ್ರುವಿನ ಸಂಹಾರಕ್ಕೋಸ್ಕರ ಹನುಮನ ಲಂಕೆಗೆ ಪ್ರವೇಶ. ಹಾಗಾಗಿ ನೀನು ಈ ಲಂಕಾಗಮನದ ಮಧ್ಯದಲ್ಲಿ ನೀನು ಮಾಡಿದ ಪೂಜೆಯಿಂದ ನನಗೇ ಪ್ರೀತಿಯಾಯಿತು ಅಂತ ಇಂದ್ರ ಹೇಳಿ, ನೀನು ಗಟ್ಟಿಯಾಗಿರು, ಎಲ್ಲಿ ಬೇಕಾದರೂ ಇರು, ಹೇಗೆ ಬೇಕಾದರೂ ಇರು, ನಿನಗೆ ನಾನು ಯಾರೂ ಮುಟ್ಟುವುದಿಲ್ಲ ಲೈಸೆನ್ಸ್ ಕೊಟ್ಬಿಟ್ಟ. ನೋಡಿ ಏನು ಖುಷಿ, ಏನು ಖುಷಿ. ಹನುಮಂತ ದೇವರ ಸೇವೆ ಮಾಡಿದರೆ, ಹನುಮನ ಮೂಲಕ ರಾಮನ ಸೇವೆ ನಾವು ಮಾಡಿದರೆ ನಮ್ಮನ್ನು ಯಾರೂ ಮುಟ್ಟುವುದಿಲ್ಲ, ಯಾವ ಆಪತ್ತೂ ಬರುವುದಿಲ್ಲ, ಯಾವ ರೋಗ ರುಜಿನಗಳೂ ಬರುವುದಿಲ್ಲ. ನಮ್ಮ ಸ್ಥಾನ ಮಾನ ಇದೆಲ್ಲ ಸುಭದ್ರ. ಇದು ರಾಮಾಯಣ ನಮಗೆ ತೋರಿಸಿಕೊಟ್ಟದ್ದು ಮೈನಾಕನಿಗೆ ಮೂಲಕ. ಮೈನಾಕ ಮಾಡಿದ ಸೇವೆ ನಮಗೆ ರಾಮನ ಸೇವೆ ಮಾಡಿದ್ದು, ಹನುಮನ ಸೇವೆ ಮಾಡಿದ್ದು ಮೈನಾಕ. ಆದರೆ ಪ್ರೀತನಾದದ್ದು ಇಂದ್ರ. ನಾವು ವಾಯುದೇವರ ರಾಮದೇವರ ಪೂಜೆಯನ್ನು ನಾವು ಮಾಡಿದರೆ, ಕೃಷ್ಣನ ಪೂಜೆ ನಾವು ಮಾಡಿದರೆ ಎಲ್ಲ ದೇವತೆಗಳೂ ಪ್ರೀತರಾಗ್ತಾರೆ. ಎಲ್ಲರೂ ಹೇಳ್ತಾರೆ ನಮ್ಗೆ ಖುಷಿಯಾಗಿದೆ, ನಮ್ಗೆ ಖುಷಿಯಾಗಿದೆ, ಪ್ರೀತೋಸ್ಮಿ ಅಂತ ಹೇಳ್ತಾರೆ. ನಮಗೆ ಅಭಯ ಕವಚ ಕೊಡ್ತಾರೆ. ವರುಣ ಸಮುದ್ರ ರಾಜ ಹೇಳ್ತಾನೆ ಮೈನಾಕನ ಹತ್ರ, ತುಂಬ ಸಂತೋಷ ಆಯಿತು ಅಂತ. ಮೈನಾಕನ ಹತ್ರ ಹೇಳ್ತಾನೆ ಇಂದ್ರನ ಭಯ ಉಂಟಾ ಅಂತ. ಇಲ್ಲ ಅಂತ ಹೇಳಿದ. ನೋಡಿ, ವರುಣ ಹೇಳಿದ ಮಾತನ್ನು ನಾವು ಕೇಳಿದರೆ ನಮಗೆ ಯಾವ ಭಯನೂ ಇರುವುದಿಲ್ಲ. ದೇವತೆಗಳ ಸಂದೇಶ ನಾವು ಕೇಳಿದರೆ ನಾವು ಎಲ್ಲ ಸುರಕ್ಷಿತವಾಗಿ ನಾವಿರ್ತೇವೆ ಅಂತ ರಾಮಾಯಣ ನಮಗೆ ಕೊಟ್ಟ ಚಿಂತನೆ. ಹನುಮ ಒಂದು ವಿಘ್ನವನ್ನು ದಾಟಿದ. ಏನು ವಿಘ್ನ? ಮೈನಾಕನ ವಿಘ್ನ. ಮೈನಾಕನ ವಿಘ್ನವನ್ನು ದಾಟಿದರೆ ದೇವಲೋಕದಿಂದ ಪುಷ್ಪವೃಷ್ಟಿ ಆಯಿತಂತೆ. ಯಾಕೆಂತಂದರೆ ಅಷ್ಟು ಉಪಚಾರ ಬಂದರೂ ಕೂಡ ಅದನ್ನು ಮುಟ್ಟಲಿಲ್ಲ. ಆದರೆ ಅದನ್ನು ಬಿಟ್ಟು ದೇವರ ಸೇವೆ ಮಾಡಿದ. ನಿಷ್ಕಾಮ ಕರ್ಮ ಮಾಡಿದ್ದಕ್ಕೆ ಹನುಮ ಒಂದು ಒಳ್ಳೆಯ ಉದಾಹರಣೆ. ದೇವತೆಗಳು ಮಧ್ಯೆ ಮಧ್ಯೆ ನಮಗೆ ಗಿಫ್ಟಿನಾಗೆ ತೋರಿಸ್ತಾ ಇರ್ತಾರೆ, ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ. ನಾವು ಅದಕ್ಕೆ ತಲೆ ಕೆಡಿಸಿಕೊಂಡು ಸಾಧನೆಯನ್ನು ಬಿಟ್ಟರೆ ನಮಗೆ ಅದಪ್ಪಾತ. ಅದನ್ನು ಉಪೇಕ್ಷೆ ಮಾಡಿ ನಮ್ಮ ಸಾಧನೆಯನ್ನು ನಾವು ಮುಂದುವರಿಸಿದರೆ ನಮಗೆ ಭಗವಂತ ಅನುಗ್ರಹ ಮಾಡ್ತಾನೆ. ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು ಅಂತ. ಒಂದು ವಿಘ್ನವನ್ನು ಮೀರಿ ನಿಂತ. ಮಣ್ಣಿನ ವಿಘ್ನ ಇರಬಹುದು ಅಥವಾ ಬಂಗಾರದ ವಿಘ್ನ ಇರಬಹುದು, ಅದನ್ನು ಮೀರಿ ಹನುಮಾನ ಪ್ರಯಾಣ ಮುಂದೆ ಸಾಗಿತು. ಒಂದು ವಿಘ್ನ ಆಯಿತು, ಹೊನ್ನಿನ ವಿಘ್ನ ಆಯಿತು. ಮುಂದೆ ಬಂದರೆ ಹೆಣ್ಣಿನ ವಿಘ್ನ. ಸುರಸೆ ಅಂತ ಅವಳು ತಡೆಯುತ್ತಾಳೆ. ಭಯಾನಕವಾದ ರೂಪವನ್ನು ಸ್ವೀಕಾರ ಮಾಡಿ ತಡೆಯುತ್ತಾಳೆ. ಇದು ಕಾಡಲ್ಲಿ ಹೋಗುವಾಗ ಅಲ್ಲ, ನಾವು ಭೂಮಿಯಲ್ಲಿ ಹೋಗುವಾಗ ಅಲ್ಲ, ಆಕಾಶ ಮಾರ್ಗದಲ್ಲಿ ಹೋಗುವಾಗ ಬರತಕ್ಕ ವಿಘ್ನಗಳು ಅದೆಷ್ಟು ಅಂತ. ಹನುಮಂತ ದೇವರು ಆಕಾಶ ಮಾರ್ಗದಲ್ಲಿ ಸಾಕ್ತಾರೆ. ಹೋದರೆ ಅಲ್ಲಿಂದ ಮತ್ತೊಂದು ವಿಘ್ನ,
ಸುರಸ ಅಂತ. ಅವಳು ದೇವ ನಾಗಮಾತೆ ಕದ್ರು, ಅವಳು ದಕ್ಷನ ಮಗಳು ಕದ್ರು ಅಂತ. ಆ ಕದ್ರು ಬಂದು, ಕದ್ರು ಅಂದರೆ ಕನ್ನಡದ ಕದ್ರು ಅಲ್ಲ, ಕದ್ರು ಅಂತ ಅವಳ ಹೆಸರು, ಅವಳದು ಸುಖವನ್ನು ಕೊಡುವವಳು ಅಂತ. ನಾಗಮಾತೆ ಅವಳು. ಆ ನಾಗಮಾತೆ ಅಡ್ಡ ಬರ್ತಾಳೆ, ಎದುರು ಬಂದು ನಿಲ್ತಾಳೆ. ಎದುರು ಬಂದು ನಿಂತು ಬಾಯಿ ತೆರೆದುಕೊಂಡು ನಿಂತಿರ್ತಾಳೆ. ಏನು ಬಾಯಿ ಅಬ್ಬ, ಕದ್ರದ್ದು ಸುರಸೆದ್ದು ಅಂತ. ಅದೇನು ಅಂತಂದರೆ ಹನುಮಾನ ಎದುರು ಬಂದು ನಿಂತಿರ್ತಾಳೆ. ನನ್ನ ಬಾಯಿಯೊಳಗೆ ಹೋಗು ಅಂತ, ನನ್ನ ಆಹಾರ ನೀನು ಅಂತ. ಅವಳಿಗೆ ತಿನ್ನುವುದೇ ಒಂದು ಅಭ್ಯಾಸ. ಸುರಸ ಅಭ್ಯಾಸ, ಹೆಸರೇ ಹಾಗೆ ಹೇಳುತ್ತೆ ನೋಡಿ. ಸುರಸ ಅಂದರೆ ಒಳ್ಳೆಯ ರಸ, ಏನು ಸಿಕ್ಕಿದರೂ ಆ ಟೇಸ್ಟ್ ತಿಂತಲೇ ಇರುವವಳು. ಸುರಸೆ ಅಡ್ಡ ಬರ್ತಾಳೆ. ಹನುಮನ ಹತ್ರ ಹೇಳ್ತಾಳೆ, ನನ್ನ ಬಾಯಿಯೊಳಗೆ ಹೋಗು ಅಂತ. ಹನುಮಂತ ದೇವರು ಹೇಳ್ತಾರೆ, ಅಮ್ಮ ಸುರಸೆ, ನನಗೆ ರಾಮನ ಕಾರ್ಯ ಮುಖ್ಯ. ಈಗ ಹೋಗಬೇಕು, ನಾನು ಸೀತಾದೇವಿಯನ್ನು ಹುಡುಕಬೇಕು. ಆ ಸುದ್ದಿಯನ್ನು ರಾಮನಿಗೆ ನಾನು ಮುಟ್ಟಿಸಬೇಕು. ಆಮೇಲೆ ನಿನ್ನ ಹತ್ರ ಬರ್ತೇನೆ. ಅಷ್ಟೊಂದು ಅವಕಾಶ ಮಾಡಿಕೊಡು. ಇವತ್ತು ನಿನ್ನ ಮಧ್ಯೆ ಬರಬೇಡ. ನನ್ನ ದಾರಿಯನ್ನು ನನಗೆ ಬಿಟ್ಟುಬಿಡು ಅಂತ ಹೇಳ್ತಾನೆ. ಹನುಮಂತ ದೇವರು ಸುರಸೆ ಹತ್ರ ಇಷ್ಟು ಬೇಡ್ತಾರೆ. ಈ ಪುಣ್ಯಕೋಟಿಯ ಕಥೆ ಇದ್ದಾಗಿದೆ ಅದು. ಆ ಪುಣ್ಯಕೋಟಿ ಅದು ಹೇಳುತ್ತೆ ನೋಡಿ, ಒಂದು ಹುಲಿ ಹತ್ರ, ನೋಡು ನಾನು ನನ್ನ ಮಗುವಿಗೊಂದು ಹಾಲು ಕುಡಿಸಿ ಬರ್ತೇನೆ, ಪುಟ್ಟ ಕರು, ಆಮೇಲೆ ನಿನ್ನ ಹತ್ರ ಬರ್ತೇನೆ ಅಂತ ಹೇಳಿದಾಗೆ. ಅದು ಹೇಳುತ್ತೆ, ನಂಬಲಿಕ್ಕಾಗೋದಿಲ್ಲ ನಿಮ್ಮನ್ನು, ನೀನು ಬಾರದಿದ್ದರೆ, ಮೋಸ ಮಾಡಿದರೆ. ಮೋಸ ಮಾಡೋದಿಲ್ಲ, ಬಂದೇ ಬರ್ತೇನೆ, ಮತ್ತು ಬಂದೇ ಬರುತ್ತೆ ನೋಡಿ. ಹಾಗೆ ಹನುಮಂತ ದೇವರು ಹೇಳ್ತಾರೆ, ಸುರಸೆ ಒಂದು ಸಲ ಬಿಟ್ಬಿಡು, ಹೋಗಿ ಬರ್ತೇನೆ. ಸುರಸೆ ಹೇಳ್ತಾಳೆ, ಒಂದು ಸಲ ಹೋದರೆ ಮತ್ತೆ ನೀನು ಬರುವುದು ಗ್ಯಾರಂಟಿ ಏನು ಅಲ್ಲ, ಹಾಗಾಗಿ ನೀನು ನನ್ನ ಬಾಯೊಳಗೆ ಹೋಗು, ತಿಂದು ಬಿಡ್ತೇನೆ, ಮುಗಿಸಿ ಬಿಡ್ತೇನೆ, ಅಷ್ಟೇ, ಬೇರೇನೂ ಇಲ್ಲ ಅಂತ ಸುರಸೆ ಹೇಳ್ತಾಳೆ. ಹನುಮಂತ ದೇವರು ತೀರ್ಮಾನ ಮಾಡಿದರು, ಹಾಗಿದ್ದು ಬಿಡುವಂಥದ್ದಲ್ಲ, ಇದು ರಗಳೆ ಅಂತ ತೀರ್ಮಾನ ಮಾಡಿದರು. ಆಯಿತು, ನೀನು ಬಾಯಿ ತೆಗೆ ಅಂತ. ಬಾಯಿ ತೆರೆದ್ಲು. ಎಷ್ಟು ಅಂತಂದರೆ ದಶಯೋಜನ ಮಾಯತಃ, 10 ಯೋಜನ ಬಾಯಿ ತೆರೆದಳು. ಅಂತ ಬಾಯಿ ತೆರೆದ್ರೆ 10 ಯೋಜನ ಅಂತ. ಹನುಮಂತ ದೇವರು 20 ಯೋಜನ ಮಾಯತಃ, ಹನುಮಂತ ದೇವರು 20 ಯೋಜನ ಬೆಳೆದರು. ಈ ರಾಮಾಯಣ ಹೇಳುತ್ತೆ, ಹನುಮಂತ ದೇವರ ಶಕ್ತಿ ಅಂದರೆ ಅಷ್ಟು. ಗರಿಮಾ ಅಂತ ಒಂದು ಶಕ್ತಿ, ಆ ಸಾಮರ್ಥ್ಯದಿಂದ ಎಷ್ಟೂ ದೊಡ್ಡದಾಗ್ಬೋದು. ನಮಗೆ ಮುಖ ಮಾತ್ರ ದೊಡ್ಡದು ಮಾಡಿ ಅದು ಅಂತ ಆಗೋದು ಅಷ್ಟೇ, ಮತ್ತೆಲ್ಲ ಎಲ್ಲವೂ ದೊಡ್ಡದು ಆಗೋದಿಲ್ಲ. ಹನುಮಂತ ದೇವರ ಗಾತ್ರನೇ ಬೃಹತ್ತಾಯ್ತಂತೆ. ಅವಳು 20 ಆದರೆ ಹನುಮಂತ ದೇವರು, ಅವಳು 30 ಯೋಜನ ಮಾಯತಃ. ಹನುಮಂತ ದೇವರು ನೋಡಿದರು, ತಕ್ಷಣದಲ್ಲಿ ಬಭೂವ ಅಂಗುಷ್ಟ ಮಾತ್ರಕಃ, ಬರೀ ಅಂಗುಷ್ಟದಷ್ಟು ರೂಪವನ್ನು ಹನುಮಂತ ದೇವರು ಸ್ವೀಕಾರ ಮಾಡಿದರು. ಅವಳ ಬಾಯಿಯೊಳಗೆ ಹೋದರು, ಹೋಗಿ ವಾಪಸ್ ಬಂದರು. ಅಮ್ಮ ದಾಕ್ಷಾಯಣಿ, ನನ್ನ ಬಾಯಿಯೊಳಗೆ ಹೋಗಿ ಬಂದೆ ಅಂತ ಹೇಳ್ತಾರೆ. ಹೌದಾ, ನೀನು ಹೊಟ್ಟೆಯೊಳಗೆ ಅಂತ ಹೇಳಿದ್ದಲ್ಲಲ್ವ, ತಿನ್ನಬೇಕು ಅಂತೇಳಿ ಒಳಗೆ ಹೋಗಿ ಬರಬೇಕು. ಒಳಗೆ ಗುಹೆಯೊಳಗೆ ಹೋಗಿ ನಾನು ಬಂದಿದ್ದೇನೆ, ನಿನ್ನ ಮಾತು ಈಡೇರಿಸಿದ್ದೇನೆ ಅಮ್ಮ, ನಾನು ಬರ್ತೇನೆ ಅಂತ ಹನುಮಂತ ದೇವರು ಟಾಟಾ ಬೈ ಬೈ ಹೇಳಿ ಹೊರಟು ಮುಂದೆ ಸಾಗಿದ್ರು ಅಂತ. ಈ ಪರೀಕ್ಷೆಯಲ್ಲಿ ಹನುಮಂತ ದೇವರು ಉತ್ತೀರ್ಣರಾದರು. ಈ ಕತೆ ನೀವು ನೋಡಿ, ಹನುಮಂತ ದೇವರ ಸಾಮರ್ಥ್ಯ ಎಷ್ಟು ಅಂತ. ಒಂದು ಬೃಹತ್ತಾದ ರೂಪ ಸ್ವೀಕಾರ ಮಾಡಲಿಕ್ಕೂ ಶಕ್ತಿ ಇದೆ ಅವರಿಗೆ. ಅಂಗುಷ್ಟ ಗಾತ್ರಕ, ಪುಟ್ಟ ರೂಪ ಸ್ವೀಕಾರ ಮಾಡಲಿಕ್ಕೂ ಶಕ್ತಿ ಇದೆ. ಅಣೋರಣೀಯಾನ್ ಮಹತೋ ಮಹೀಯಾನ್, ಭಗವಂತನ ಪ್ರತಿಬಿಂಬ ಆಗಿ ಯಾವ ರೂಪವನ್ನು ಸ್ವೀಕಾರ ಮಾಡುವ ಶಕ್ತಿಯೂ ಅವರಿಗಿದೆ. ನಮ್ಮ ಮುಂದೆ ಬೃಹತ್ ರೂಪ ಸ್ವೀಕಾರ ಮಾಡಲಿಕ್ಕೂ ಶಕ್ತರು. ನಮ್ಮ ಒಳಗೆ ಹೋಗಿ ಅಂತರ್ಯಾಮಿ ಭಗವಂತನ ಜೊತೆಗೆ ಅಣುವಾಗಿರಲಿಕ್ಕೂ ಅವರಿಗೆ ಶಕ್ತಿ ಇದೆ. ಇದು ರಾಮಾಯಣ ನಮಗೆ ಹನುಮನ ವೈಭವವನ್ನು ತೋರಿಸಿದ ಪ್ರಕಾರ. ಸಿಮ್ಮಿಕೆಯ ಮುಂದೆ ಹನುಮಂತ ದೇವರು ಹೇಳ್ತಾರೆ, ಅಮ್ಮ ಬಿಟ್ಬಿಡು ಅಂತ. ಬಿಡುವುದಿಲ್ಲ ಅವಳು, ಬಾಯಿ ತೆರೀತಾಳೆ. ಯಾಕೆ ಅಂತಂದರೆ ಅದು ತಿನ್ನುವ ಪ್ರಾಣಿ, ತಿನ್ನಬೇಕು ಅಂತ ಒಂದೇ. ಈ ತಿನ್ನಬೇಕು ಅಂತ ಕಂಡಾಗ ಏನಾದರೂ ಆಗ್ಬೋದು. ಇದು ತಿನ್ನಬೇಕಾದ್ದನ್ನು ತಿನ್ನುವುದಾ, ತಿನ್ನಬಾರ್ದನ್ನು ತಿನ್ನುವುದಾ, ಇದು ಆಲೋಚನೆ ಮಾಡೋದಿಲ್ಲ. ನಾವು ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು ವಿವೇಕ ಇದೆ. ಡಾಕ್ಟ್ರು ಹೇಳ್ತಾರೆ ಇದನ್ನು ತಿನ್ನಿ, ಇದನ್ನು ತಿನ್ನಬೇಡಿ ಅಂತ. ಅದನ್ನು ಡಾಕ್ಟ್ರು ಯಾವುದನ್ನು ತಿನ್ನಬೇಡಿ ಅಂತ ಹೇಳ್ತಾರೆ, ತಿನ್ನಬಾರ್ದು. ಧರ್ಮಶಾಸ್ತ್ರಜ್ಞರು ಹೇಳ್ತಾರೆ ಇದನ್ನು ತಿನ್ನಿ, ಇದನ್ನು ತಿನ್ನಬೇಡಿ ಅಂತ. ದೇವರಿಗೆ ನಿವೇದಿತವಾಗದಿದ್ದದನ್ನು ತಿನ್ನಬೇಡಿ. ಯಾವುದು ನಮಗೆ ಜೀರ್ಣ ಆಗುವುದಿಲ್ಲ, ಯಾವುದು ಆರೋಗ್ಯಕರ ಅಲ್ಲ,
ಅದನ್ನು ಮುಟ್ಟಬೇಡಿ ಅಂತ. ಸಿಮ್ಮಿಕೆಗೆ ತಿನ್ನುವ ಚಾಪಲ ನೋಡಿ, ಆ ತಿನ್ನುವುದು ಎಷ್ಟಿರ್ತದೆ. ಅಸೌ ರಸ್ಯೆ ವಿವರ್ಧತೆ. ನಮ್ಮ ನಮ್ಮ ಶರೀರದಲ್ಲಿ ಈ ನಾಲಗೆ ಅನ್ನೋದು ತುಂಬ ಪ್ರಬಲ ಅಂತೆ. ಅದರಷ್ಟು ಪ್ರಬಲವಾದ್ದು ಯಾವುದೂ ಇಲ್ಲಂತೆ. ಈ ಮನುಷ್ಯ ಹಾಳಾಗುವುದೇ ನಾಲಿಗೆಯಿಂದ, ಮನುಷ್ಯ ಒಳ್ಳೆಯವನಾಗುವುದೇ ನಾಲಿಗೆಯಿಂದ. ಎರಡೂ ಆ ನಾಲಿಗೆಯಲ್ಲಿ ಇರುವುದು. ಈ ನಾಲಿಗೆ ತಿನ್ನು ಅಂತ ಹೇಳುತ್ತೆ, ಹೊಟ್ಟೆ ಹೇಳುತ್ತೆ ತಿನ್ನಬೇಡ ಅಂತ. ನಾಲಿಗೆ ಹೇಳುತ್ತೆ ಇವತ್ತು ಒಂದು ಸಲ ತಿನ್ನು ಪ್ಲೀಸ್ ಅಂತ ಹೇಳುತ್ತೆ. ಹೊಟ್ಟೆ ಹೇಳ್ತದೆ ತಿಂದರೆ ಸತ್ತು ಹೋಗ್ತೇನೆ ಅಂತ. ನಾಲಿಗೆ ಹೇಳ್ತದೆ ಸಾಯುವುದಂತೂ ಉಂಟು, ತಿಂದು ಸಾಯು ಅಂತ ಹೇಳುತ್ತೆ. ನಮ್ಮದೇ ಹೊಟ್ಟೆ, ಇನ್ನೊಬ್ರದ್ದು ಹೊಟ್ಟೆ ಅಲ್ಲ. ತಿಂದರೆ ನಮಗೇ ಅನಿಷ್ಟ. ಆದರೂ ಹೊಟ್ಟೆ ಅಷ್ಟು ಹೇಳಿದ್ರು ನಾಲಿಗೆ ಎಷ್ಟು ಶತ್ರು ಅಂತಂದರೆ ತಿನ್ನು. ರಸ್ಯೇ ವಿವರ್ಧತೆ. ಆ ತಿನ್ನುವ ವಸ್ತುವಿನಲ್ಲಿ ಅಷ್ಟು ಚಾಪಲ ಈ ನಾಲಿಗೆಗೆ ಅಂತ ಭಾಗವತಲ್ಲಿ ಹೇಳ್ತಾರೆ. ಆ ನಾಲಿಗೆಯನ್ನು ಗೆದ್ದರೆ ಇಡೀ ಜಗತ್ತನ್ನು ನಾವು ಗೆಲ್ಲಬಹುದು ಅಂತ. ಯಾರು ರಸವನ್ನು ಗೆಲ್ತಾರೆ ಜಿತಂ ಸರ್ವಂ ಜಿತೇ ರಸೆ. ರಸವನ್ನು ಗೆದ್ದರೆ ಅಂದರೆ ರಸನೇಂದ್ರಿಯವನ್ನು ಗೆದ್ದರೆ ಇಡೀ ಜಗತ್ತನ್ನು ನಾವು ಗೆಲ್ಲಬಹುದಂತೆ. ನಾವು ಸೋಲುವುದೇ ನಾಲಿಗೆಯಿಂದಾಗಿ. ನಾಲಿಗೆ ತಿನ್ನು 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 ಅಂತ ಹೇಳುತ್ತೆ. ಹಾಗಾಗಿ ಇನ್ನೊಬ್ಬರ ಮುಂದೆ ನಾವು ಕೈಯೊಡ್ಡಬೇಕಾಗ್ತದೆ, ಜೊಲ್ಲುಸುರಿಸಬೇಕಾಗ್ತದೆ, ಅದನ್ನು ತಿನ್ನಬೇಕಾಗ್ತದೆ, ಅವರ ದಾಸ್ಯ. ಹಾಗಾಗಿ ನಾಲಿಗೆ ಅನ್ನುವಂಥದ್ದು ನಮಗೆ ಸೋಲಿಗೆ ಕಾರಣ, ನಾಲಿಗೆ ನಮಗೆಲ್ಲಿಕ್ಕೂ ಕಾರಣ. ನಾಲಿಗೆಗೆ ಇಷ್ಟು ಸಿಕ್ಕಿತು ಅಂತ ಇಟ್ಟುಕೊಳ್ಳಿ. ನಾಲಿಗೆಗೆ ತೃಪ್ತಿ ಇರ್ತದ? ಯಾರೋ ಹೇಳಿದರು ಜಿಲೇಬಿ ಅಂದರೆ ತುಂಬ ಇಷ್ಟ, ಜಿಲೇಬಿ ಹಾಕಿದರು. ನಾಲಿಗೆ ಸುಮ್ಮನೆ ಇರ್ತದ? ಇನ್ನೊಂದು ತಿನ್ನು ಅಂತ ಹೇಳುತ್ತೆ. ಹೊಟ್ಟೆ ಹೇಳುತ್ತೆ ಬೇಡ ಬೇಡ ಅಂತ. ತಿನ್ನು ಅಂತ ಹೇಳುತ್ತೆ ನಾಲಿಗೆ. ಇನ್ನೊಂದು ಹಾಕಿದರು ಸಾಕು ಅಂತ ಹೇಳುತ್ತಾ? ನಾಲಿಗೆ ಹೇಳು ಸಾಕು ಅಂತ ಹೇಳುವುದೇ ಇಲ್ಲ. ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ. ನಾಲಿಗೆ ಅದು ಸಾಕು ಅಂತ ಹೇಳುವುದೇ ಇಲ್ಲ. ತಿನ್ನು ಅಂತಲೇ ಹೇಳ್ತದೆ. ತಿಂದಷ್ಟು ಇನ್ನೂ ಬೇಕು ಅಂತ ಹೇಳುತ್ತೆ. ಹಾಗೆ ದಣಿಯದೇ ಇದ್ದದ್ದು ನಾಲಿಗೆ, ಸೋಲುವುದು ಹೊಟ್ಟೆ ನಮ್ಮ. ಹಾಗಾಗಿ ನಾಲಿಗೆ ಅನ್ನುವಂಥದ್ದು ಅದು ಸಾಧನೆಗೆ ತುಂಬ ವಿರೋಧಿಯಾದಂಥದ್ದು. ಅದರಿಂದಲೇ ನಾವು ಮಾಡಬೇಕಾದ್ದು ಸಾಧನೆ. ಅದಕ್ಕೆ ಉದಾಹರಣೆ ಸುರಸೆ. ರಸ ಸುರಸ. ಆ ಸುರಸೆ ನೋಡಿ, ಹನುಮನ್ ತಿನ್ನಬೇಕು ಅಂತ ಆಸೆ ಪಟ್ಟಳು. ಹನುಮನನ್ನು ತಿನ್ನಬೇಕು ಅಂತಾದಾಗ ಹನುಮಂತ ದೇವರು ಬೆಳೆದರು. ಪುಟ್ಟ ಹನುಮ ಬೃಹತ್ತಾದ. ಬೃಹತ್ತಾದರೂ ತಿನ್ಬೋದಿತ್ತಲ್ವಾ ಸುರಸೆ? ವಿಂಶದ್ಯೋಜನಮಾಯಿತ ಬೆಳೆದ್ಲು. ಹನುಮಂತ ದೇವರು ದೊಡ್ಡದಾದರೆ ಅವಳೂ ಬೆಳೆದ್ಲು. ಅಂದರೆ ನಾಲಿಗೆ ಅನ್ನೋದು ಎಷ್ಟೋ ಅಷ್ಟೇ ಬೆಳಿಬೇಕು ನೋಡಿ. ಅದಕ್ಕಿಂತ ಜಾಸ್ತಿ ಬೆಳೀತಾ 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 ಹೋಯಿತು. ನಮ್ಮ ನಾಲಿಗೆ ಹೇಗಿರ್ತದೆ ಅಂತಂದರೆ ಸುರಸೆಯ ಹಾಗೆ. ಅದು ವಿಂಶದ್ಯೋಜನ, ತ್ರಿಂಶದ್ಯೋಜನ, ಚತ್ವಾರಿಂಶದ್ಯೋಜನ, 30, 40 ಅಷ್ಟು ಬೆಳೀತಲೇ ಇರ್ತದೆ. ಅಂದರೆ ತಿನ್ನುವುದಕ್ಕೋಸ್ಕರವಾಗಿ ನಾಲಿಗೆ ಬೆಳೀತಲೇ ಇರ್ತದೆ. ಸಾಕು ಅಂತಾಗುವುದಿಲ್ಲ. ಭಾಗವತಲ್ಲಿ ಹೇಳ್ತಾರೆ ಜಿಹ್ವೋಪಸ್ಥ ಜಯೋ ಜಯ. ಜಯ ಅಂದರೆ ಏನು? ನಾವು ಗೆದ್ದಿದ್ದೇನೆ ಅಂತ ನಾವು ಹೇಳ್ತೇವೆ. ಅವರನ್ನು ಗೆದ್ದಿದ್ದೇನೆ, ಇವರನ್ನು ಗೆದ್ದಿದ್ದೇನೆ. ನೀವು ಯಾರ್ಯಾರನ್ನೋ ಗೆದ್ದು ಏನೇನಾಗಬೇಕಾಗಿದೆ? ನಮ್ಮನ್ನೇ ನಾವು ಗೆಲ್ಲಬೇಕು. ನಮ್ಮನ್ನು ಗೆಲ್ಲುವುದಂದ್ರೆ ಏನು? ಎರಡನ್ನು ನಾವು ಗೆದ್ದರೆ ನಮ್ಮನ್ನು ನಾವು ಗೆದ್ದ ಹಾಗೆ. ನಮ್ಮ ಆತ್ಮ ಪರೀಕ್ಷೆ ನಾವು ಮಾಡಬೇಕಂತೆ. ಯಾವುದು ಎರಡು? ಜಿಹ್ವೋಪಸ್ಥ ಜಯೋ ಜಯ. ಜಿಹ್ವ ಅಂದರೆ ನಾಲಿಗೆ, ಉಪಸ್ಥ ಅಂತಂದರೆ ಗುಷೇಂದ್ರಿಯ, ಆ ರಹಸ್ಯೇಂದ್ರಿಯ. ಆ ಎರಡನ್ನು ನಾವು ಗೆಲ್ಲಬೇಕಂತೆ. ಆ ಎರಡನ್ನು ಗೆದ್ದರೆ ಇಡೀ ಜಗತ್ತನ್ನು ಗೆಲ್ಲಲಿಕ್ಕೆ ಸಾಧ್ಯ. ಸುರಸೆ ನಾಲಿಗೆಯನ್ನು ಗೆಲ್ಲಲಿಕ್ಕಾಗಲಿಲ್ಲ. ಇನ್ನೂ ತಿನ್ನಬೇಕು, ಇನ್ನೂ ತಿನ್ನಬೇಕು, ಇನ್ನೂ ತಿನ್ನಬೇಕು ಆಸೆ ಪಟ್ಟಳು. ತುಂಬ ಆಸೆ ಪಟ್ಟರೆ ಸಿಗಬೇಕಾದ್ದು ಸಿಗುವುದಿಲ್ಲ. ಅವಳು ಆಸೆ ಪಟ್ಟಳು. ಹನುಮ ನಾನು ತಿನ್ನಬೇಕು ಅಂತ 10 ಯೋಜನ ಬೆಳೆದು ಬಾಯಿ ತೆರೆದು ಅಂತ ತೆರೆದ್ರು. ಹನುಮಂತ ದೇವರು ಅವಳ ಬಾಯಿಗಿಂತ ಜಾಸ್ತಿ ಬೆಳೆದರು. ಅವಳ ಬಾಯಿಯೂ ಇನ್ನೂ ಜಾಸ್ತಿ ಆಯಿತು. ಹನುಮಂತ ದೇವರು ಅಂಗುಷ್ಟ ಮಾತ್ರ ಆಗಿ ಒಳಗೆ ಹೋಗಿ ಬಂದರು. ಸಿಕ್ಕಿತಾ ತಿನ್ನಲಿಕ್ಕೆ? ತುಂಬ ಬಾಯಿ ಬಿಟ್ಟರೆ ಸಿಗಬೇಕಾದ್ದು ನಿಮಗೆ ಸಿಗುವುದಿಲ್ಲ. ಇದು ರಾಮಾಯಣ ಹೇಳಿತ್ತು. ನನಗೆ ಅದೂ ಬೇಕು, ಇದೂ ಬೇಕು, ಅಲ್ಲಿದ್ದು ಬೇಕು, ಇಲ್ಲಿದ್ದೂ ಬೇಕು, ಎಲ್ಲವೂ ನಮಗೆ ಬೇಕು ಅಂತ ನೀವು ಬಿಟ್ಟರೆ, ಆಸೆ ಪಟ್ಟರೆ ಯಾವುದೂ ಜೀರ್ಣ ಆಗುವುದಿಲ್ಲ, ಯಾವುದೂ ಸಿಗುವುದಿಲ್ಲ.
ಬಬುವ ಅಂಗುಷ್ಟ ಮಾತ್ರಕ, ಬರೀ ಅಂಗುಷ್ಟ ಅಷ್ಟೇ. ಅದಾದರೂ ಸಿಕ್ಕಿದ, ಒಳಗೆ ಹೋಯಿತು ಹೊರಗೆ ಬಂತು, ಏನೇನೂ ಸಿಗುವುದಿಲ್ಲ. ಸುರಸೆಯ ಕಥೆಯಿಂದ ನಮ್ಮ ರಸ, ಸುರಸೆ ಅಂದರೆ ನಾಲಿಗೆ, ಆ ನಾಲಿಗೆಯನ್ನು ನಾವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕಾದ್ದು, ನಾಲಿಗೆಯನ್ನು ಗೆಲ್ಲಬೇಕಾದ್ದು ಹನುಮಂತ ದೇವರು ಕಲಿಸಿರ್ತಕ್ಕಂತಹ ಪಾಠ ನಮಗೆ ಇದು ಸುರಸೆಯ ಕಥೆಯ ಮೂಲಕ ಅಂತ. ಹನುಮಂತ ದೇವರು ಬ್ರಹ್ಮಚಾರಿಗಳು, ದೈಹಿಕವಾದ ಬ್ರಹ್ಮಚರ್ಯ, ಮಾನಸಿಕ ಬ್ರಹ್ಮಚರ್ಯ. ಪರೀಕ್ಷೆ ಒಡ್ಡಿದವಳು ಸುರಸೆ ಹೆಣ್ಮಗಳು. ನನ್ನ ಬಾಯೊಳಗೆ ಹೋಗು ಅಂತ ಹೇಳ್ತಾಳೆ, ಹೆಣ್ಣನ್ನು ಮುಟ್ಟಬಾರ್ದು. ಹನುಮಂತ ದೇವರು ಹೇಗೆ ಪರೀಕ್ಷೆಯಲ್ಲಿ ಪಾಸಾದರು ನೋಡಿ. ಅವಳು ಅಂತ 30 ಯೋಜನ ಬಾಯಿ ತೆರೆದಾಗ ಬರೀ ಅಂಗುಷ್ಟ ಮಾತ್ರದ ರೂಪವನ್ನು ಸ್ವೀಕಾರ ಮಾಡಿ ಒಳಗೆ ಪ್ರವೇಶ ಮಾಡಿ ಹೊರಗೆ ಬಂದು ಅಮ್ಮ ಬರ್ತೇನೆ ಅಂತ ಹೇಳಿ ಹೊರಟು ಹೋದರು ನೋಡಿ. ಅಂದರೆ ಬ್ರಹ್ಮಚರ್ಯವನ್ನು ಹೇಗೆ ರಕ್ಷಣೆ ಮಾಡಿಕೊಂಡರು ರಾಮಾಯಣ ಇದು ನಮಗೆ ವಿವರಣೆ ಮಾಡಿದೆ. ಸುರಸೆ ಕೋಪ ಮಾಡಿದ್ಲ, ಸಿಡಿಮಿಡಿಗೊಂಡ್ಲ, ಶಾಪ ಹಾಕಿದ್ಲ? ಇಲ್ಲ ಅಂತ ರಾಮಾಯಣ ಹೇಳುತ್ತೆ. ಅದು ಏನು ಅಂತಂದರೆ, ಆ ಸುರಸೆ ತಾನು ಇಷ್ಟಪಟ್ಟು ಬಂದದ್ದಲ್ಲ. ಈ ದೇವತೆ ಹೇಳೋದೆಲ್ಲ ಕಿತಾಪತಿ. ಈ ಹೆಣ್ಮಗಳನ್ನು ಎದುರಲ್ಲಿ ಮುಂಚೂಣಿಯಲ್ಲಿ ಬಿಟ್ಟರು, ನಾಗಮಾತೆಯನ್ನು ಬಿಟ್ಟರು. ಅಮ್ಮ ಹನುಮನ ದಾರಿಗೆ ಅಡ್ಡ ಆಗು ಅಂತ. ಅವಳು ಬೇಡ ಅಂತ ಹೇಳಿದ್ಲು. ನಿನಗೆ ಶಕ್ತ್ಯಾದಾನ ಮಾಡ್ತೇನೆ ಅಂತ ಹೇಳಿ ದೇವತೆಗಳು ಕಳಿಸಿತ್ತು. ದೇವತೆಗಳ ಕೆಲಸಕ್ಕೋಸ್ಕರನೇ ಹನುಮ ಹಾರುವುದು. ಈ ದೇವತೆಗಳು ಏನು ಮಾಡ್ತಾರೆ ನೋಡಿ, ಆ ಹೆಣ್ಮಗಳನ್ನು ಮುಂದಿಟ್ಟು ಹನುಮನ ಸತ್ವ ಪರೀಕ್ಷೆ ಮಾಡಿದರು. ಹನುಮ ಈ ಪರೀಕ್ಷೆಯಲ್ಲಿ ಪಾಸಾಗ್ತಾನ? ಈ ಪರೀಕ್ಷೆಯಲ್ಲಿ ಪಾಸಾದರೆ, ಇಂಟರ್ವ್ಯೂಯಲ್ಲಿ ಪಾಸಾದರೆ, ಲಂಕೆಯ ಪರೀಕ್ಷೆಯಲ್ಲಿ, ರಾವಣನ ಪರೀಕ್ಷೆಯಲ್ಲಿ ಪಾಸಾಗ್ತಾನೆ. ಈ ಪರೀಕ್ಷೆಯಲ್ಲಿ ಫೇಲ್ ಆದರೆ ಅಲ್ಲಿ ಉತ್ತೀರ್ಣನಾಗುವುದಿಲ್ಲ. ಮೊದಲೇ ಇಂಟರ್ವ್ಯೂನಲ್ಲಿ ಹನುಮಂತ ದೇವರು 100ಕ್ಕಿಂತಲೂ ಹೆಚ್ಚು ಅಂಕ ಪಡೆದು ಜಯಬೇರಿ ಗಳಿಸ್ತಾರೆ ಅಂತ ರಾಮಾಯಣ ಹೇಳಿತು. ಹಾಗಾಗಿ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡಿದರಂತೆ ಹನುಮನ ಮೇಲೆ. 2ನೇ ಪುಷ್ಪವೃಷ್ಟಿ ಇದು. ಯಾಕೆ ಅಂತಂದರೆ, ದೇವತೆಗಳು ವರ ಕೊಟ್ಟಿದ್ದರು ಆ ಕದ್ರುವಿಗೆ, ಏನೇನು ನಿನ್ನ ಮುಂದೆ ಹಾಸು ಹೋಗ್ತದೆ ಯದ್ಯತ್ವಂ ಇಚ್ಛಸಿ ಅದೆಲ್ಲ ಭಕ್ಷಮೇತು, ನಿನ್ನ ಆಹಾರ ಆಗಲಿ ಅಂತ. ಹನುಮಂತ ದೇವರು ಆ ವರವನ್ನು ಆಯಿತು ಅಂತ ಒಪ್ಪಿಕೊಂಡ್ರು ನೋಡಿ. ಬಾಯಿಯೊಳಗೆ ಹೋಗಿ ವಾಪಸ್ ಬಂದರು. ಹಾಗಾಗಿ ದೇವತೆಗಳಿಗೆ ಖುಷಿ. ಹನುಮಂತ ದೇವರು ಅವಳಿಗೆ ಬಾಯಿಗೆ ಸಿಗಲಿಲ್ಲ, ಅದು ಮತ್ತೊಂದು ಖುಷಿ. ಹಾಗಾಗಿ ದೇವತೆಗಳು ಸಂತೋಷಪಟ್ಟು ಪುಷ್ಪವೃಷ್ಟಿ ಮಾಡಿದರು. ಸುರಸೆಯ ಪರೀಕ್ಷೆಯಲ್ಲಿ ಹನುಮಂತ ದೇವರು ಉತ್ತೀರ್ಣರಾದರು. ಹನುಮಂತ ದೇವರು ಮುಂದೆ ಸಾಗಿದರು ಅಂತ. ನಾವು ದೇವತೆಗಳ ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣರಾಗಬೇಕು. ನಮಗೆ ಹಸಿವು ಬೆಳಗಾದಾಗಲೇ ಹಸಿವಾಗುತ್ತೆ, ಅದು ಏಕಾದಶಿ ಬಂದರೆ. ಬೇರೆ ದಿನ ಸರಿ ಇರ್ತೇವೆ. ಏಕಾದಶಿದ ಹೇಗೆ ಗೊತ್ತಾಗುತ್ತೋ, ಹೊಟ್ಟೆಗೆ ಚೂರು ಅಂತ ಹೇಳುತ್ತೆ, ನಾಲಿಗೆ ಹೇಳ್ತದೆ ಏನಾದರೂ ಬಿಸಿ ಬಿಸಿ ಬೇಕು ಅಂತ ಹೇಳಿ. ಆಗ ಬೆಳಿಗ್ಗೆನೇ ಹಸಿವು, ಏನ್ರಿ ಇವತ್ತು ಹಸಿವು ಪ್ರಾರಂಭ ಆಗಿದೆ, ಇವತ್ತೊಂದು ಬೇಡ, ನೆಕ್ಸ್ಟ್ ಏಕಾದಶಿ, ಮತ್ತೆ ನೆಕ್ಸ್ಟ್ ಏಕಾದಶಿ. ಸಾಮಾನ್ಯವಾಗಿ ಆ ಸುರಸೆಯ ಪರೀಕ್ಷೆಯಲ್ಲಿ ನಾವು ಅನುತ್ತೀರ್ಣರಾಗ್ತೇವೆ. ಯಾವುದು ತಿನ್ನಬಾರ್ದು ಅಂತ ಹೇಳ್ತಾರೆ ಅದು ನಾಲಿಗೆಗೆ ತುಂಬ ಖುಷಿ ಕೊಡುತ್ತೆ. ಆದರೆ ಅದನ್ನು ಬಿಟ್ಟುಬಿಡಿ, ಅದನ್ನು ಗೆಲ್ಲಿ ಹನುಮಂತ ದೇವರ ಹಾಗೆ ನಾವು ಗೆದ್ದರೆ ನಾವು ಸುರಸೆಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತೇವೆ, ನಾವು ರಾಮನ ಪರೀಕ್ಷೆಗೆ ನಾವು ಅಣಿಯಾಗ್ತೇವೆ ಅಂತ ಹನುಮಂತ ದೇವರು ಸುರಸೆಯನ್ನು ದಾಟಿ ಮುಂದೆ ಬರ್ತಾರೆ. ಮುಂದೆ ಬಂದರೆ ಇನ್ನೊಂದು ಹೆಣ್ಮಗಳು ಹಾರ್ತಾ ಆಕಾಶದಲ್ಲಿ ಬರುವಾಗ ಎಳಿತಾಳೆ ಹನುಮಂತ ದೇವರನ್ನು. ಛಾಯಾಗ್ರಹಂ ಅಂತ ಹೇಳ್ತಾರೆ. ಅವಳು ಸಿಮ್ಮಿಕೆ, ಇವಳು ಸುರಸೆ, ಅವಳು ಸಿಮ್ಮಿಕೆ ಅಂತ. ಸಿಮ್ಮಿಕೆ ಎಳಿತಾಳಂತೆ. ಛಾಯಾಗ್ರಹ ಅಂತ, ಛಾಯಾಗ್ರಹ ಅಂತ ಅಂದರೆ ನೆರಳಿನಿಂದ ಎಳೆಯುವವಳು. ಆಕಾಶ ಮಾರ್ಗದಲ್ಲಿ ಹೋಗುವವರನ್ನೆಲ್ಲ ಎಳಿತಾಳೆ, ಹನುಮಂತ ದೇವರನ್ನು ಎಳೆಯುತ್ತಾಳೆ. ಛಾಯಾಗ್ರಹಂ ಪ್ರತಿದರ್ಶಚ ಸಿಂಹಿಕಾಖ್ಯಂ. ಆ ಛಾಯಾಗ್ರಹ ಅಂತ ನೆರಳಿನಿಂದ ಎಳೆಯುವವಳು ಅಂತ, ಅದು ಸಿಮ್ಮಿಕೆ. ನೆರಳಿನಿಂದ ಎಳೆಯುವುದು ಅಂತ ಹೇಳಿದಾಗ ಈ ಧರ್ಮಶಾಸ್ತ್ರ ಒಂದು ಕಡೆ ಹೇಳುತ್ತೆ, ಯಾವಾಗ ಎಲ್ಲೆಲ್ಲಿ ನಾವು ಹೋಗಬಾರದು ಅಂತ ಹೇಳ್ತಾರೆ. ದಿವಾ ವಿಭೀತಕ ಛಾಯ, ರಾತ್ರೌ ಅಶ್ವತ್ಥ ಸಂಭವ, ರಾತ್ರಿಂದಿವಂ ನರಚ್ಛಾಯ, ಹಂತಿ ಪುಣ್ಯಂ ಪುರಾತನಂ. ದಿವಾ ವಿಭೀತಕ ಛಾಯ ಅಂತ, ಹಗಲು ವಿಭೀತಕ ವೃಕ್ಷ ಅಂತ, ಆ ವೃಕ್ಷದ ಅಡಿಗೆ ನಾವು ಹೋಗಬಾರ್ದಂತೆ.
ಅದರ ನೆರಳು ನಮಗೆ ಬಿತ್ತು ಅಂತಂದರೆ ನಮ್ಮದು ಪುಣ್ಯ ಎಲ್ಲ ಮೈನಸ್ ಆಗಿ ಬಿಡ್ತದೆ ಅಂತ. ನಾವೇನು ಸಂಪಾದನೆ ಮಾಡ್ತೀವಿ, ಗೋಕುಲಕ್ಕೆ ಬಂದು ದೇವರಿಗೆ ಸುತ್ತು ಹಾಕಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಇಷ್ಟೆಲ್ಲ ಪುಣ್ಯ ಸಂಪಾದನೆ ಮಾಡ್ತೇವೆ, ಅದೆಲ್ಲ ಮೈನಸ್ ಆಗಿ ಬಿಡುತ್ತೆ. ರಾತ್ರವು ಅಶ್ವತ್ಥ ಸಂಭವ ಅಂತ ಯಾರೋ ಹೇಳಿದರು, 7:30 ಅದಕ್ಕೆ ಅಶ್ವತ್ಥ ಪ್ರದಕ್ಷಿಣೆ ಬನ್ನಿ, ಟೈಟ್ ನಮ್ಮದು ಶೆಡ್ಯೂಲು. ಹಾಗಾಗಿ ನಮಗೆ ಬೆಳಗ್ಗಿನಿಂದ ಸಾಯಂಕಾಲ ತನಕ ನಮಗೆ ಅಶ್ವತ್ಥಕ್ಕೆ ಹೋಗಲಿಕ್ಕಾಗಲಿಲ್ಲ. ಕೊನೆಗೆ ಇನ್ನೇನು ಆಫೀಸ್ ಬಿಟ್ಟು ಮನೆಗೆ ಹೋಗುವಾಗ 1 ನಿಮಿಷ ಅಶ್ವತ್ಥಕ್ಕೆ ಗರ ಪ್ರದಕ್ಷಿಣೆ ಬರೋಣ ಅಂತ ಹೋಗ್ತೇವೆ ನಾವು. ರಾತ್ರಿ ಆಗಿರ್ತದೆ, 8 ಗಂಟೆ ಆಗುತ್ತೆ. ಹೇಳಿದರು, ರಾತ್ರವು ಅಶ್ವತ್ಥ ಸಂಭವ, ಅಶ್ವತ್ಥ ಮರದ ಅಡಿಯಲ್ಲಿ ರಾತ್ರಿ ನೀವು ಹೋದರು ಅಂತಂದರೆ ಹಂತಿ ಪುಣ್ಯಂ ಪುರಾತನಂ, ನಿಮ್ಮ ಪುಣ್ಯ ಬರುವುದಲ್ಲ, ಇದ್ದ ಪುಣ್ಯನೂ ಮೈನಸ್ ಆಗಿ ಬಿಡುತ್ತೆ. ರಾತ್ರಿಯಲ್ಲಿ ಹೋಗಬೇಡಿ ಅಂತ ಹೇಳಿದರು. ಅದಕ್ಕಿಂತಲೂ ಭಯಾನಕ ಯಾವುದು ಅಂತಂದರೆ ರಾತ್ರಿಂದಿವಂ ನರಚ್ಛಾಯ, ಮನುಷ್ಯನ ನೆರಳು ನಮ್ಮ ಮೇಲೆ ಬಿದ್ದರೆ, ರಾತ್ರಿಂದಿವಂ ರಾತ್ರಿ ಆಗಲಿ ಹಗಲಾಗಲಿ ಮನುಷ್ಯನ ನೆರಳು ನಮ್ಮ ಮೇಲೆ ಬಿದ್ದರೆ ಹಂತಿ ಪುಣ್ಯಂ ಪುರಾತನಂ, ನಮ್ಮ ಪುಣ್ಯ ಎಲ್ಲ ಮೈನಸ್ ಆಗಿ ಬಿಡ್ತದೆ, ಪುಣ್ಯ ಎಲ್ಲ ಹೋಗಿ ಬಿಡ್ತದೆ ಅಂತ. ಸಾಮಾನ್ಯವಾಗಿ ಹಾಗೇ ನೋಡಿ, ನೀವು ಜಪಕ್ಕೆ ಅಂತ ಕೂತಿರ್ತೀರಿ ಅಂತ ಇಟ್ಕೊಳ್ಳಿ, ಆವಾಗಲೇ ಅಲ್ಲಿವರೆಗೆ ಬರೋಲ್ಲ ಅವರು. ನೀವು ಜಪಕ್ಕೆ ಅಂತ ಅಥವಾ ಪಾರಾಯಣ ಮಾಡಲಿಕ್ಕೆ ಏನೋ ಸ್ತೋತ್ರ ಹೇಳಬೇಕು, ಮಣಮಣ ಅಂತ ಭಜನೆ ಮಾಡಬೇಕು ಅಂತ ಆವಾಗಲೇ ಆಚೆ ಈಚೆ ಹೋಗ್ತಾರೆ. ಆಚೆ ಈಚೆ ಹೋಗ್ತಾರೆ ಅಂತಂದರೆ ಅದು ದೀಪ ಲೈಟ್ ಹಾಕಿರ್ತೇವೆ, ಹಾಗಾಗಿ ಅದರ ನೆರಳು ನಮ್ಮ ಮೇಲೆ ಬಿತ್ತು. ಅವರ ನೆರಳು ನಮ್ಮ ಮೇಲೆ ಬಿತ್ತು ಅಂತಂದರೆ ನಮ್ಮ ಪುಣ್ಯ ಎಲ್ಲ ಅವರ ಅಕೌಂಟಿಗೆ ಹೋಯಿತು. ಹಾಗಾಗಿ ಹೀಗೆ ಮಾಡಿ, ನೀವು ಕೂತಾಗ ಒಬ್ಬರನ್ನು ಬರಲಿಕ್ಕೆ ಬಿಡಬೇಡಿ, ನೀವೇ ಹೋಗಿ ಯಾರ ಹತ್ರ ಆದರೂ ಆಚೆ ಈಚೆ ಹೋಗಿ, ಆಗ ಅವರ ಅಕೌಂಟಿಂದ ನಿಮಗೆ ಬೀಳುತ್ತೆ ಅಷ್ಟೆ. ಹಂತಿ ಪುಣ್ಯಂ ಪುರಾತನಂ ರಾತ್ರಿಂದಿವಂ ನರಚ್ಛಾಯ, ಅಂದರೆ ಮನುಷ್ಯ ಅಂದರೆ ಅವನ ಛಾಯೆ ಬಿದ್ದರೆ ನಮ್ಮದೆಲ್ಲ ಪುಣ್ಯ ಹೋಗ್ತದೆ ಅಂತಂದರೆ ಅವಗಂಟು ಬಿದ್ದರೆ ಹೇಗಿರಬೇಕು. ರಾತ್ರಿಂದಿವಂ ಇದು ಛಾಯಾಗ್ರಹ ಅಂತ, ನೆರಳಿನಿಂದ ನಮ್ಮದು ಪುಣ್ಯವನ್ನು ನಮ್ಮ ಸಂಪತ್ತನ್ನು ಅದನ್ನು ಅಪಹಾರ ಮಾಡುವ. ಅದಕ್ಕೆ ನಮ್ಮಲ್ಲಿ ಹೇಳೋದು, ನೆರಳು ಬೀಳಬಾರದು, ಒಬ್ಬನ ನೆರಳು ಇನ್ನೊಬ್ಬನ ಮೇಲೆ ಬೀಳಬಾರದು. ಅಂದರೆ ಅಷ್ಟು ಗ್ಯಾಪ್ ಇಟ್ಕೊಂಡೇ ನಾವು ನಮ್ಮ ಸಾಧನೆಯನ್ನು ಮುಂದುವರಿಸಬೇಕು ಅಂತ. ಈ ಛಾಯಾಗ್ರಹ ನೆರಳಿನಿಂದ ಎಳೆಯುವಂಥದ್ದು. ಹನುಮಂತ ದೇವರ ಹಾರ್ತಾ ಇದ್ದರೆ ನೆರಳಿನಿಂದ ಈ ಛಾಯಾಗ್ರಹ ಅಂದರೆ ಸಿಂಹಿಕೆ ಹನುಮಂತ ದೇವರನ್ನು ಎಳೆದರು. ಹನುಮಂತ ದೇವರನ್ನು ಎಳೆಯುವ ಶಕ್ತಿ ಯಾರಿಗೆ? ಆದರೆ ಅವಾಕ್ಷಿಪದಥೌ, ಅವರೇ ಇಚ್ಛೆಯಿಂದ ಕೆಳಗೆ ಬಿದ್ದರು. ಇದೇನು ನೋಡೋಣ ಅಂತ, ಇನ್ನು ಬರುವವರಿಗೆ ತೊಂದರೆ ಇರಬಾರ್ದು, ಮುಗಿಸಿಬಿಡೋಣ ಅಂತ ಅಲ್ಲಿಗೆ ಬಂದರು. ಅವಳು ಸಿಂಹಿಕೆ, ಅವಳದು ರೋಗ ಅದೇ ತಿನ್ನುವ ರೋಗ. ಹಾಗಾಗಿ ಅವಳು ಕೂಡ ಹನುಮನನ್ನು ತಿನ್ನಬೇಕು ಅಂತ ಬಾಯಿ ತೆರೀತಾಳೆ. ಹನುಮಂತ ದೇವರು ಒಳಗೆ ಹೋಗಿ ಬೃಹದ್ರೂಪ ಸ್ವೀಕಾರ ಮಾಡಿ ತನ್ನ ಉಗುರಿನಿಂದ ಅವಳನ್ನು ಸೀಳಿ ಹೊರಗೆ ಬರ್ತಾರೆ. ಅವಳಿಗೆ ಏನು ಅಂತಂದರೆ ವರ ಇತ್ತು, ಬ್ರಹ್ಮದೇವರು ಕೊಟ್ಟಿರತಕ್ಕಂತಹ ವರ. ಏನು ವರ ಕೊಟ್ಟಿದ್ದಾರೆ ಅಂತಂದರೆ ಲಂಕಾವನಾಯ ಸಕಲಸ್ಯ ಚ ನಿಗ್ರಹೇ ಅಸ್ಯಾಹ ಅಪ್ರತಿಹತಂ ವರಂ ಪ್ರದದೌ ವಿಧಾತ. ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ. ಏನು ಅಂತಂದರೆ ಒಂದು ಸಲ ಬ್ರಹ್ಮದೇವರ ಸಭೆಯಲ್ಲಿ ರಾವಣ ಬಂದಿದ್ದಂತೆ ಬ್ರಹ್ಮದೇವರ ಹತ್ರ. ಬ್ರಹ್ಮದೇವರು ಕೇಳಿದರು, ರಾವಣ ಏನು ಇಲ್ಲಿ ಒಡ್ಡೋಲಗ ಲಂಕೆ ಬಿಟ್ಟು ಇಲ್ಲಿ ಯಾಕೆ ಬಂದಿ ಅಂತ ಕೇಳಿದರು. ರಾವಣ ಹೇಳಿದ, ಪ್ರಾಬ್ಲಮ್ ಅಂತ ಹೇಳಿದ. ಏನಪ್ಪ ನಿನಗೆ ಪ್ರಾಬ್ಲಮ್? ನಮಗೆ ವಾಚ್ಮ್ಯಾನ್ ಪ್ರಾಬ್ಲಮ್ ಅಂತ ಹೇಳ್ದ. ಲಂಕೆ ಇದೆ, ಅದು ಹಾಗಾಗಿ ಬಂಗಾರ ಕೊಡಿ ಅಂತ ನಾನು ಕೇಳೋದಿಲ್ಲ, ಎಲ್ಲ ಬಂಗಾರದ್ದೇ ಊರು. ಯಾರ್ಯಾರ್ದೋ ದರೋಡೆ ಮಾಡಿ ಇಡೀ ಲಂಕೆಗೆ ಬಂಗಾರ ಮುಚ್ಚಿಸಿ ಬಿಟ್ಟಿದ್ದಾನೆ. ಯಾವ ಮನೆ ನೋಡಿದರೂ ಸ್ವರ್ಣಮಯೀ ಲಂಕಾ ಮಾಡಿದ್ದಾನೆ. ಅಷ್ಟು ಮಾಡಿದ ಮೇಲೆ ಅದಕ್ಕೆ ಭದ್ರತೆ ಬೇಕಲ್ಲ, ವಾಚ್ಮ್ಯಾನ್ ಬೇಕಲ್ವ. ಬ್ರಹ್ಮದೇವರ ಹತ್ರ ಕೇಳ್ತಾನೆ ರಾವಣ, ಬ್ರಹ್ಮದೇವರೇ ನನಗೆ ವಾಚ್ಮ್ಯಾನ್ ಬೇಕು ಅಂತ. ಬ್ರಹ್ಮದೇವರಿಗೆ ಕೇಳಿದ್ರು, ವಾಚ್ ಮ್ಯಾನೇ ಬೇಕಾ, ವಾಚ್ ವಿಮೆನ್ನೂ ಆಗ್ಬಹುದಾ ಅಂತ. ಆಗ ರಾವಣ ಹೇಳಿದ, ಅದೂ ಆಗ್ಬೋದು, ನನಗೆ ಕಾಯುವವರು ಪ್ರಾಮಾಣಿಕರು ಸಿಕ್ಕಿದ್ರೆ ಸರಿ. ಅದೇ ಕಾಲಕ್ಕೆ ಈ ಸಿಂಹಿಕೆ ಹೋಗಿದ್ಲು ಬ್ರಹ್ಮದೇವರ ಹತ್ರ ಮಾತಾಡಲಿ. ಆ ಬ್ರಹ್ಮದೇವರ ಮನೆ ಅಂದರೆ ಓಪನ್ ಟು ಆಲ್ ನೋಡಿ, ಅವಳು ತಪಸ್ಸು ಮಾಡಿ ಅಲ್ಲಿ ಹೋದ್ಲು. ಅವಳು ಸಿಂಹಿಕೆ ಹತ್ರ ಕೇಳಿದ್ರು, ಅಮ್ಮ ಏನು ನಿನಗೆ ಅಂತ. ನನಗೆ ಏನಾದರೂ ಒಂದು ಜಾಬ್ ಬೇಕು ಅಂತ. ನಿನಗೇನು ಜಾಬ್, ಸಂಬಳ ಎಷ್ಟು? ಸಂಬಳ ಏನು ಬೇಡ ಅಂತ, ಗಿಂಬಳ ಇದ್ದರೆ ಸಾಕು. ಏನು ಗಿಂಬಳ? ಆಚೆ ಈಚೆ ಹೋಗುವವರೆಲ್ಲ ನನ್ನ ಬಾಯಿಯೊಳಗೆ ಹೋಗಬೇಕು. ಆಯಿತು ಅಂತ ಹೇಳಿದರು. ರಾವಣನ ಹತ್ರ ಹೇಳಿದರು, ರಾವಣ ನಿನಗೊಂದು ಜಾಬ್, ವಾಚ್ಮ್ಯಾನ್ ಬೇಕು, ವಾಚ್ ವಿಮೆನ್ ಬೇಕು, ನೋಡಿ ಇವಳಿಗೊಂದು ಜಾಬ್ ಬೇಕು. ಒಟ್ಟಿಗೆ ಗಂಟು ಹಾಕಿದರು. ಅಲ್ಲೇ ಗಂಟು ಹಾಕಿ, ರಾವಣ ನಿನ್ನ ಲಂಕಾವನಾಯ,
ಲಂಕೆಯನ್ನು ರಕ್ಷಣೆ ಮಾಡಲಿಕ್ಕೆ ಈ ಸಿಮ್ಮಿಕೆಯನ್ನು ನೀನು ಕೊಟ್ಟಿದ್ದೇನೆ, ಅದನ್ನು ಯೂಸ್ ಆ್ಯಂಡ್ ಥ್ರೋ ಎಲ್ಲ ನಿನಗೆ ಬಿಟ್ಟದ್ದು ಅಂತ ಹೇಳಿ ಗಂಟು ಹಾಕಿ ಕಳಿಸಿಕೊಟ್ರು. ಅವತ್ತಿನಿಂದ ಆ ಸಿಮ್ಮಿಕೆ ಲಂಕೆಯನ್ನು ರಕ್ಷಣೆ ಮಾಡ್ತಾ ಇತ್ತು. ಅವ್ರಿಗೆ ಹೇಳಿದರು, ನಿನ್ನ ಬಾಯೊಳಗೆ ಎಲ್ಲರೂ ಹೋಗಬೇಕು ಅಂತ ಬ್ರಹ್ಮದೇವರು ಕೊಟ್ಟ ವರ. ಅವಳಿಗೆ ಮತ್ತೇನು ಬೇಡ, ತಿನ್ನಲಿಕ್ಕೆ ಸಿಕ್ಕಿದ್ರೆ ಸರಿ, ಬೆಳಗಿಂದ ರಾತ್ರಿ ತಿನ್ನುವ ಒಂದು ಚಟ ಅಷ್ಟೇ ಅವಳಿಗೆ, ಮತ್ತೇನಿಲ್ಲ. ಹಾಗೆ ಬೆಳಗಿಂದ ರಾತ್ರಿ ತನಕ ಅಲ್ಲಾಡಿಸ್ತಾ ಇರಬೇಕು, ಬಾಯೆಲ್ಲ ಅಲ್ಲಾಡಿಸ್ತಾ ಇತ್ತು. ಅದು ಏನಾಗಿತ್ತು ಅಂತಂದರೆ, ಒಂದು ತಿಂಗಳು 2 ತಿಂಗಳು 1 ವರ್ಷ ನಡೀತದೆ. ಅದು ಯಾವಾಗಲೂ ಈ ಆಟ ನಡೀತದ. ಆಕಾಶದಲ್ಲಿ ಹೋಗ್ತಾ ಇದ್ದರು, ಹೋದವರೆಲ್ಲ ಅಲ್ಲಿ ಬೀಳ್ತಾ ಇದ್ದರು. ಈ ಸುದ್ದಿ ಎಲ್ಲ ಕಡೆ ಹರಡಿತು. ಈ ರಸ್ತೆಯಲ್ಲಿ ಬಂದರೆ ಏನೋ ಒಂದು ಇದೆ ಆಪತ್ತು, ಎಲ್ಲ ಅದನ್ನು ಅವಾಯ್ಡ್ ಮಾಡಿ ಹೋಗ್ತಿದ್ರು. ಹಾಗಾಗಿ ಪಾಪ ಸಿಮ್ಮಿಕೆಗೆ ಉಪವಾಸ ದಿನ ಬ್ರಹ್ಮದೇವರು ವರ ಕೊಟ್ಟದ್ದೇನು ಅಂತಂದರೆ, ಅವಳು ಕೇಳಿದ್ದೇನು ಅಂತಂದರೆ, ನನ್ನ ಹತ್ತಿರ ಬಂದರೆ ನೆರಳು ಸೋಂಕಿದರೆ ನನ್ನ ಬಾಯೊಳಗೆ ಹೋಗಬೇಕು. ನೆರಳೇ ಇಲ್ಲ, ಬೇರೆನೇ ಕಡೆಯಿಂದ ಹೋಗ್ತಾಯಿದ್ರು. ಇವತ್ತು ಹಾಗಿರ್ತದೆ ನೋಡಿ, ಯಾವುದೋ ಒಂದು ಸ್ಪಾಟಲ್ಲಿ ಆಕ್ಸಿಡೆಂಟ್ ಆಗ್ತಲೇ ಇದೆ. ಯಾವುದೋ ಸಿಮ್ಮಿಕೆ ಬ್ರಹ್ಮದೇವರ ಹತ್ರ ವರ ಪಡೆದು ಅಲ್ಲಿ ಬಿದ್ದಿರ್ತಾಳೆ. ಅದೇ ಗ್ರಾಚಾರ ನಮಗೆ ಅದೆಲ್ಲ. ಅದಕ್ಕೆ ಅವಾಯ್ಡ್ ಮಾಡಿಯೇ ಹೋಗಬೇಕಾಗುತ್ತೆ. ಎಲ್ಲರೂ ಕೂಡ ಪ್ರಯಾಣ ಮಾಡುವಾಗ ಆಕಾಶದಲ್ಲಿ ಅದನ್ನು ಬಿಟ್ಟು ಹೋಗ್ತಿದ್ರು. ಹನುಮ ಉದ್ದೇಶಪೂರ್ವಕವಾಗಿ ಆ ರಸ್ತೆಯಲ್ಲಿ ಬಂದರು. ಯಾಕೆಂತಂದರೆ ಇದಕ್ಕೊಂದು ಗತಿ ಆಗಬೇಕು ಅಂತ. ಛಾಯಾಗ್ರಹಂ, ಅದು ಛಾಯೆಯ ಮೂಲಕ, ನೆರಳಿನ ಮೂಲಕ ಎಳೆಯಿತು ಅಲ್ಲ, ಹನುಮಂತ ದೇವರು ಹೋದರು. ಛಾಯಾಗ್ರಹಂ, ನೆರಳಿನ ಮೂಲಕ ಬಂದರೆ ಬಾಯಿ ತೆರೀತಾಳೆ. ಬಾಯಿ ಅದೇ 30 ಯೋಜನಮಾಯತಃ 40 ಯೋಜನಮಾಯತಃ ಅಂತ ಯೋಜನೆ ಬಾಯಿ ತೆರೆದ್ರು. ತುಂಬ ಬಾಯಿ ತೆರೆದರೆ ಹನುಮಂತ ದೇವರು ಪುಟ್ಟ ರೂಪ ಸ್ವೀಕಾರ ಮಾಡಿ ಒಳಗೆ ಪ್ರವೇಶ ಮಾಡಿ ತನ್ನ ಉಗುರಿನಿಂದ ಸೀಳಿ ಹೊರಗೆ ಬಂದರು ಅಂತ. ಉಗುರು ಅನ್ನೋದು ಅದು ಮುಟ್ಟಿದಾಗೆ ಮುಟ್ಟದಿದ್ದಾಗೆ. ಉಗುರಿನಿಂದ ಸೀಳಿದ ಹಾಗೆ ಆಯಿತು. ಅದು ಹೋಗುವಂಥದ್ದು, ಬಿಟ್ಟು ಹೋಗುವಂಥದ್ದು. ಇದು ಶರೀರದ ಅವಿಭಾಜ್ಯ ಅಂಗ ಅಲ್ಲ. ಅದನ್ನು ಕತ್ತರಿಸಿ ತೆಗೆದಿರ್ತಾರೆ, ಹೋಗಿಬಿಡ್ತದೆ. ಅದು ಯಾವಾಗಲೂ ಇಟ್ಟುಕೊಳ್ಳುವಂಥದ್ದಲ್ಲ. ಹಾಗಾಗಿ ಹನುಮನಿಗೆ ಆ ದೋಷ ಯಾವುದೂ ಬರಲಿಲ್ಲ. ಸಿಮ್ಮಿಕೆಯನ್ನು ದಾಟಿ ಹನುಮಂತ ದೇವರು ಮುಂದೆ ಹೋದರು. ನೋಡಿ, ಹನುಮಂತ ದೇವರ ವೈಭವ ಹೇಗೆ ಅಂತಂದರೆ, ಈ ವಿಘ್ನವನ್ನು ಪರಿಹಾರ ಮಾಡಿಕೊಡಬೇಕು. ಅದರ ಜೊತೆಗೆ ವಿವೇಕ, ಯುಕ್ತಾಯುಕ್ತ ವಿವೇಕ. ಒಬ್ಬಳನ್ನು ಸಂಹಾರ ಮಾಡಿದರು, ಒಬ್ಬಳನ್ನು ಬದುಕಿಸಿದರು. ದೇವತೆಗಳ ವರ ಪಡೆದ ಸಿಮ್ಮಿಕೆಯನ್ನು ಸುರಕ್ಷಿತಗೊಳಿಸಿದರು. ಅವಳ ಬಾಯೊಳಗೆ ಹೋದರು, ಅವಳಿಗೆ ಕೊಟ್ಟ ವರವನ್ನು ಪಾಲಿಸಿದರು, ಅವಳು ಸುರಕ್ಷಿತಳಾಗಿದ್ದಳು. ಸಿಮ್ಮಿಕೆಯೊಳಗೆ ಹೋಗಿ ಸೀಳಿ ಹೊರಗೆ ಬಂದರು, ಅವಳು ಸಂಹಾರ ಮಾಡಿದರು. ಯಾಕೆಂತಂದರೆ ಹನುಮಂತ ದೇವರ ಕ್ರಮ ಏನು ಅಂತಂದರೆ, ಒಳ್ಳೆಯವರನ್ನು ರಕ್ಷಣೆ ಮಾಡ್ತಾರೆ, ಕೆಟ್ಟವರನ್ನು ಸಂಹಾರ ಮಾಡ್ತಾರೆ. ಒಳ್ಳೆಯವರ ಸುರಸೆ, ದೇವತೆಗಳ ಪಕ್ಷಪಾತಿಯಾಗಿ ದೇವತೆಗಳ ವರವನ್ನು ಪಾಲಿಸಿ ಹನುಮಂತ ದೇವರ ಸತ್ವವನ್ನು ಜಗತ್ತಿಗೆ ತೋರಿಸಲಿಕ್ಕೋಸ್ಕರ ಸಹಾಯ ಮಾಡ್ತಾಳೆ. ಹಾಗಾಗಿ ಸಾತ್ವಿಕಳು ಅವಳನ್ನು ಉಳಿಸಿದ್ದಾರೆ. ಸಿಮ್ಮಿಗೆ ತಿನ್ನುವ ಚಟದವಳು, ಎಲ್ರಿಗೂ ಹಿಂಸೆ ಕೊಡುವವಳು. ಹಾಗಾಗಿ ಅವಳನ್ನು ಮುಗಿಸಿದರು. ಅದೇ ಲೋಕ ಕಂಟಕಿಯಾದರೆ ಅವಳನ್ನು ಮುಗಿಸಬೇಕು, ಲೋಕ ಅನುಕೂಲಕಾರಕಿಯಾದರೆ ಅವಳನ್ನು ಉಳಿಸಬೇಕು. ಯಾರನ್ನು ಉಳಿಸಬೇಕು, ಯಾರನ್ನು ಮುಗಿಸಬೇಕು, ಇದು ಹನುಮಂತ ದೇವರ ವೈಭವ. ಹನುಮಂತ ದೇವರ ಪ್ರಯಾಣ ಮುಂದೆ ಸಾಗಿತು. ಮುಂದೆ ಬಂದರೆ ಹನುಮಂತ ದೇವರದು ವಿಮಾನ ಲ್ಯಾಂಡ್ ಆಗಬೇಕು. ಮಹೇಂದ್ರ ಪರ್ವತದಲ್ಲಿ ಹೊರಟಿದೆ ವಿಮಾನ ಹನುಮಂತ ದೇವರದ್ದು. ಆಕಾಶ ಮಾರ್ಗದಲ್ಲಿ 100 ಯೋಜನ ದಾಟಿದರು, ಬಂದು ಲ್ಯಾಂಡ್ ಆಗಬೇಕು. ಎಲ್ಲಿ ಲ್ಯಾಂಡ್ ಆದರು? ಪ್ರಾಕಾರ ರೂಪಕ ಗಿರೌ, ಅಲ್ಲೊಂದು ಬೆಟ್ಟ. ಆ ಬೆಟ್ಟದ ಮೇಲೆ ಹನುಮಂತ ದೇವರು ಬಂದಿಳಿದರು ಅಂತ ಹೇಳ್ತಾರೆ. ಆ ಬೆಟ್ಟ ಲಂಕೆಗೆ ದೇವರು ಕೊಟ್ಟ ಒಂದು ಪ್ರಾಕೃತವಾದ ಭದ್ರಕೋಟೆ. ಪ್ರಾಕಾರ ರೂಪಕ ಗಿರವು ಅಂತ ಹೇಳ್ತಾರೆ. ಅದು ಬೆಟ್ಟನೂ ಹೌದು, ರಾವಣನ ಊರಿಗೆ ಅದು ಕಂಪೌಂಡ್ ವಾಲು ಹೌದು, ಸಹಜವಾದ್ದು. ಹಾಗಾಗಿ ನಾವೆಲ್ಲ ಲ್ಯಾಂಡ್ ತಗೊಳ್ತೇವೆ, ಕಂಪೌಂಡ್ ವಾಲಿಗೆ ಬೇರೆಯೇ ಇನ್ವೆಸ್ಟ್ಮೆಂಟ್ ಮಾಡಬೇಕು. ರಾವಣನಿಗೆ ಆ ಪ್ರಾಬ್ಲಮ್ ಇಲ್ಲ, ಜಾಗ ಮಾತ್ರ ಒಂದು, ಕಂಪೌಂಡ್ ವಾಲ್ ದೇವತೆಗಳದ್ದೇ. ಯಾಕೆ ಅಂತಂದರೆ ಬೆಟ್ಟವನ್ನು ಸುತ್ತ, ಇನ್ನೊಂದು ಕಡೆಯಲ್ಲಿ ಸಮುದ್ರ. ಪ್ರಾಕಾರ ರೂಪಕ ಗಿರವು. ಆತ ಆ ಬೆಟ್ಟದ ಮೇಲೆ ಇಳಿದ. ಆ ಬೆಟ್ಟಕ್ಕೆ ಏನು ಹೆಸರು ಅಂತಂದರೆ ಲಂಬೆ ಅಂತ ಹೇಳ್ತಾರೆ. ಲಂಬಶಿಖರ ಅಂತ ಅಂದರೆ ಉನ್ನತವಾದ ಪರ್ವತ. ಆ ಪರ್ವತದಲ್ಲಿ ಹನುಮಂತ ದೇವರು
ಬಂದು ಇಳಿತಾರೆ, ಲಂಬ ಶಿಖರದಲ್ಲಿ ಬಂದು ಇಳಿತಾರೆ ಅಂತ ಪ್ರಾಕಾರ. ಈ ಮಹೇಂದ್ರ ಪರ್ವತವನ್ನು ಪುಡಿ ಪುಡಿ ಮಾಡಿದರು, ಒಂದು ರೀತಿಯಲ್ಲಿ ಅದನ್ನು ಚೂರ್ಣ ಮಾಡಿದರು. ಈ ತ್ರಿಕೂಟ ಪರ್ವತ ಅಥವಾ ಲಂಬ ಪರ್ವತ, ಈ ಎರಡು ಹೆಸರು, ತ್ರಿಕೂಟ ಅಂತ ಕರೀತಾರೆ, ಲಂಬ ಅಂತ ಕರೀತಾರೆ. ಆ ಬೆಟ್ಟದ ಮೇಲೆ ಕೂತರು, ಅದು ಸ್ವಲ್ಪ ಅಪ್ಪಚ್ಚಾದಾಗ ಆಯಿತು ಅಷ್ಟೇ ಹೊರತು ಮತ್ತೇನು ಅದಕ್ಕೆ ಆಗಲಿಲ್ಲ. ಆ ಬೆಟ್ಟದಲ್ಲಿ ಬಂದು ಹನುಮಂತ ದೇವರು ಇಳಿದು ಇಡೀ ಲಂಕೆಯನ್ನು ಒಂದು ಸಲ ನೋಡ್ತಾರಂತೆ ವ್ಯಂಗಮ ದೃಷ್ಟಿ. ನೋಡಿದರೆ ತುಂಬ ರೋಚಕವಾಗಿತ್ತು. ಪ್ರಾಕೃತಿಕವಾಗಿ ಭೌತಿಕವಾಗಿ ಲಂಕೆ ಅನ್ನುವಂಥದ್ದು ಕಂಗೊಳಿಸ್ತಾ ಇತ್ತು. ಹನುಮಂತ ದೇವರು ನೋಡ್ತಾರೆ, ಎಲ್ಲ ರಾಕ್ಷಸರು ತಿರ್ತಾ ಇರ್ತಾರೆ, ಎಲ್ಲ ಆಚೆ ಈಚೆ ಆ ರಕ್ಷಕರು ಪೊಲೀಸ್ಗಳು ತಿರುಗಾಡೋದು ನೋಡಿ, ಅಬ್ಬಾ ಕಷ್ಟ, ಇಲ್ಲಿ ಸಂಚಾರ ಮಾಡೋದು ತುಂಬ ಕಷ್ಟ, ಇದರ ಒಳಗೆ ಪ್ರವೇಶ ಮಾಡೋದೇ ತುಂಬ ಕಷ್ಟ ಅಂತ ತೀರ್ಮಾನ ಮಾಡಿ ಸಾಯಂಕಾಲದ ತನಕ ಕಾದರಂತೆ. ಕಾದು ಇದರೊಳಗೆ ಪ್ರವೇಶ ಮಾಡಬೇಕು, ನಾನು ಹೇಗೆ ಪ್ರವೇಶ ಮಾಡಬೇಕು? ಹನುಮಂತ ದೇವರು ಭೂತ್ವ ಬಿಡಾಲ ಸಮಿತಾಹ ಅಂತ ಆಚಾರ್ಯರು ಹೇಳ್ತಾರೆ ನಿರ್ಣಯದಲ್ಲಿ. ಬಿಡಾಲ ಸಮಿತ, ಬಿಡಾಲ ಅಂದರೆ ಬೆಕ್ಕು, ಬೆಕ್ಕಿನ ಹಾಗೆ ಪುಟ್ಟ ರೂಪವನ್ನು ಸ್ವೀಕಾರ ಮಾಡಿದರು. ಹಾರುವಾಗ ಬೃಹತ್ತಾದ ರೂಪವನ್ನು ಸ್ವೀಕಾರ ಮಾಡಿ ಬಂದದ್ದು ಹನುಮಂತ ದೇವರು. ಇಲ್ಲಿ ಬಂದು ನೋಡಿದರು, ಇಷ್ಟು ದೊಡ್ಡ ರೂಪ ಸ್ವೀಕಾರ ಮಾಡಿಕೊಂಡು ಹೋದರೆ ಎಲ್ಲ ನನ್ನ ಮೇಲೆ ದೃಷ್ಟಿ ಹರಿಸ್ತಾರೆ, ಭಾಳ ಕಷ್ಟ ಈ ಲಂಕೆಯಲ್ಲಿ. ಹಾಗಾಗಿ ಬಿಡಾಲ ಸಮಿತಾಹ, ಪುಟ್ಟ ರೂಪವನ್ನು ಸ್ವೀಕಾರ ಮಾಡಿ ಇಡೀ ಲಂಕೆಯನ್ನು ವಿಹಂಗಮ ದೃಷ್ಟಿಯಿಂದ ನೋಡಿದರು ಅಂತ ರಾಮಾಯಣದಲ್ಲಿ ಹೇಳ್ತಾರೆ. ವೃಷದಂಶಕ ಮಾತ್ರ ಸನ್ ಬಭೂವ ಅದ್ಭುತ ದರ್ಶನ. ವೃಷದಂಶಕ, ವೃಷ ಅಂತಂದರೆ ಇಲಿ, ದಂಶಕ ಅಂದರೆ ತಿನ್ನುವಂಥದ್ದು, ಬೆಕ್ಕು ಅಂದರೆ ಬೆಕ್ಕಿನಂತಹ ರೂಪವನ್ನು ಸ್ವೀಕಾರ ಮಾಡಿ ಹನುಮಂತ ದೇವರು ಇಡೀ ಲಂಕೆಯ ಸಮೀಕ್ಷೆ ಮಾಡಿದರು ಅಂತ. ಅಂದರೆ ಒಳಗೆ ಹೋಗಬೇಕಾದ್ರೆ ಎಲ್ಲೆಲ್ಲಿ ಹೋಗಬೇಕು, ಹೇಗೆ ಹೋಗಬೇಕು ಅದೆಲ್ಲವನ್ನು ಗಮನಿಸಿದರು ಹನುಮಂತ ದೇವರು. ಅಲ್ಲಿ ಹೇಳುವಾಗ ಬಿಡಾಲ ಸಮಿತಃ ಅಂತ ಹೇಳ್ತಾರೆ ಆಚಾರ್ಯರು, ಬೆಕ್ಕಿನಂತಹ ರೂಪ ಅಂತ. ಅದ್ಯಾಕೆ ಬೆಕ್ಕಿನಂತಹ ರೂಪ? ಪುಟ್ಟ ರೂಪ ಅಂದರೆ ಇರುವೆ ಅಂತ ಹೇಳ್ಬೋದಿತ್ತಲ್ಲ, ಅದು ಬೆಕ್ಕಿನಂತಹ ರೂಪ ಅಂತ ಯಾಕೆ? ವಾಲ್ಮೀಕಿಗಳು ವೃಷದಂಶಕ ಇಲಿಯನ್ನು ತಿನ್ನತಕ್ಕಂತಹ ಬೆಕ್ಕು ಅಂತ ಹೇಳ್ತಾರೆ. ಅದು ಯಾಕೆ ಅಂತಂದರೆ ಅಲ್ಲೊಂದು ಧ್ವನಿ ಇದೆ ಅಲ್ಲಿ. ಅದು ಏನು ಅಂತಂದರೆ ಬೆಕ್ಕಿನ ರೂಪ. ಬೆಕ್ಕು ಇಲಿಯನ್ನು ತಿಂತದೆ ಸಹಜವಾಗಿ, ಬೆಕ್ಕಿನ ಆಹಾರ ಇಲಿ. ನಾವು ಬೆಕ್ಕನ್ನು ಮನೆಯಲ್ಲಿ ಯಾಕೆ ಸಾಕ್ತೇವೆ ಅಂತಂದರೆ ಇದು ಒಂದು ಕಾರಣ. ನಮ್ಮ ಮನೆಯಲ್ಲಿ ಇಲಿ ಹೆಗ್ಗಣ ಜಾಸ್ತಿ ಆದರೆ ಒಂದು ಬೆಕ್ಕು ಸಾಕುವುದು ಅಂತ. ಇದು ಕೆಲವರು ಪ್ರೀತಿಯಿಂದ ಸಾಕ್ತಾರೆ, ಅದು ಬೇರೆ. ಅದು ಸಾಮಾನ್ಯವಾಗಿ ನಮ್ಮ ಹಳ್ಳಿಯಲ್ಲಿ ಹೇಗೆ ಅಂತಂದರೆ ಇಲಿ ಕಾಟ ದೂರ ಆಗಬೇಕು ಅಂತಂದರೆ ಬೆಕ್ಕು ಸಾಕಬೇಕು. ಬೆಕ್ಕಿನ ಕೆಲಸ ಇಲಿಯನ್ನು ತಿನ್ನುವಂಥದ್ದು. ಅದಕ್ಕೆ ಬಿಡಾಲ ಅಂತಂದರೆ ಬಿಲ ಅಂತಂದರೆ ಇವತ್ತೆಲ್ಲ ಸಿಮೆಂಟ್ ಬಿಲ್ಡಿಂಗ್ಗಳೆಲ್ಲ, ಮೊದಲೆಲ್ಲ ಮಣ್ಣಿನ ಬಿಲ್ಡಿಂಗ್ಗಳು. ಆ ಮಣ್ಣಿನ ಮನೆಗಳಲ್ಲಿ ಮನೆ ತೂತು ಆಗಿರ್ತದೆ. ಆ ತೂತಿನ ಒಳಗೆ ಇಲಿ ಹೆಗ್ಗಣಗಳು ಅಡಗಿ ಕೂತ್ಕೊಳ್ತಿತ್ತು. ಈ ಬೆಕ್ಕು ಅದರ ಒಳಗೆ ಪ್ರವೇಶ ಮಾಡೋದು. ಈಗೆಲ್ಲ ಅಂಥದ್ದೆಲ್ಲ ಸಿಮೆಂಟ್ ಬಿಲ್ಡಿಂಗ್, ಅದರಿಂದ ಬಿಲ ಎಲ್ಲ ಇರುವುದಿಲ್ಲ. ಇವತ್ತೆಲ್ಲ ಕವಾಟಗಳು, ಅದರ ಒಳಗೇ ಬೆಕ್ಕು ಹೋಗ್ತದೆ, ಇಲಿ ಹೋಗ್ತದೆ, ಹೆಗ್ಗಣಗಳು ಎಲ್ಲ ಹೋಗ್ತಾ ಬರ್ತಾ ಇರ್ತದೆ. ಅದನ್ನು ಕಚ್ಚಿ ಒಳಗೆ ಹೋಗ್ತಾ ಏನೇ ಇಲ್ಲ ಅಂತ. ಅದು ಬಿಲಾಲ, ಬಿಲಂ ಅಲತಿ, ಬಿಲಂ ಅಲತಿ ಇತಿ ಬಿಲಾಲ, ಅದೇ ಬಿಡಾಲ. ಬಿಲದ ಒಳಗೆ ಸುತ್ತಾಡುವಂಥದ್ದು. ಅಂದರೆ ಬೆಕ್ಕು ಬಿಲದೊಳಗೆ ಹೋಗ್ತದೆ, ಬಿಲದಲ್ಲಿ ಇಲಿ ಹೆಗ್ಗಣಗಳಿರ್ತವೆ, ಆ ಇಲಿ ಹೆಗ್ಗಣವನ್ನು ಹಿಡಿಯುವುದು. ಅದು ಯಾಕೆ ಬೆಕ್ಕಿಗೆ ಇಲಿ ಹೆಗ್ಗಣದ ಮೇಲೆ ಯಾಕೆ ಅಷ್ಟೊಂದು ಆಸಕ್ತಿ ಅಂತಂದರೆ, ಇಲಿ ಹೆಗ್ಗಣ ಹೇಗೆ ಬದುಕ್ತದೆ, ಬೆಕ್ಕು ಇಲಿಯಿಂದ ಬದುಕ್ತದೆ. ಇಲಿ ಹೇಗೆ ಬದುಕುತ್ತೆ? ಇಲಿ ಅದು ಸುಲಭ. ನಾವೆಲ್ಲ ಬೇಳೆ ಕಾಳು ದುಡ್ಡು ಕೊಟ್ಟು ತರ್ತೇವೆ, ನಾವು ಸ್ಟೋರ್ ರೂಮಲ್ಲಿ ಇಟ್ಟಿರ್ತದೆ. ಅದೇನು ಇಲಿಗೆ ದುಡ್ಡು ಕೊಡಬೇಕು ಅಂತಿಲ್ಲ, ಫ್ರೀ. ನಾವೇನು ಬೇಳೆ ಕಾಳು ತಂದಿಟ್ಟಿರ್ತೇವೆ, ಅದನ್ನು ಹಿಡ್ಕೊಂಡು ಹೋಗಿ ಒಂದು ಅಷ್ಟು ಚೆಲ್ಲಿ ಅದನ್ನು ಬಿಸಾಡಿ, ತಾನೊಂದು ತಿಂದು ಇನ್ನೊಬ್ಬರಿಗೆ ಬಿಸಾಡಿ ಅದು ಹೋಗುತ್ತೆ. ಅದು ಹಾಗಾಗಿ ಇಲಿಯ ಕೆಲಸ ಏನು ಅಂತಂದರೆ ನಮ್ಮದು ವಸ್ತುಗಳನ್ನು ಕೇಳದೆ ಹಿಡ್ಕೊಂಡು ಹೋಗುತ್ತೆ, ಕಳ್ಳತನ ಮಾಡಿ ಹಿಡ್ಕೊಂಡು ಹೋಗುತ್ತೆ. ಇಲಿಯ ಕೆಲಸ ಏನು ಅಂತಂದರೆ ನಾವು ಸ್ಟೋರ್ ಮಾಡಿದರೆ ನಮಗೆ ಗೊತ್ತಿಲ್ಲದಿದ್ದಾಗೆ ನಾವು ಮಲಗುವಾಗ ಅದನ್ನು ಕದ್ದು ಹಿಡ್ಕೊಂಡು ಹೋಗಿ ಅದೆಲ್ಲೋ ಬಚ್ಚಿಟ್ಟಿರ್ತದೆ,
ಇಲಿ, ಅದನ್ನು ತಿನ್ನುವಂತಹದ್ದು ಬೆಕ್ಕು. ಬಿಡಾಲ. ಹನುಮಂತ ದೇವರು ಆಲೋಚನೆ ಮಾಡಿದರಂತೆ, ನಾನು ಏನಾಗಬೇಕು, ಬಿಡಾಲದ ಹಾಗೆ ಆಗಬೇಕು ಅಂತ, ಬೆಕ್ಕಿನ ಹಾಗೆ ಆಗಬೇಕು ಅಂತ. ಏನು ಬೆಕ್ಕಿನ ಕೆಲಸ? ಇಲಿ ಹಿಡಿಯುವ ಕೆಲಸ. ಇಲಿಯ ಕೆಲಸ ಏನು? ಯಾರ್ದೋ ವಸ್ತನ್ನು ಕಳವು ಮಾಡಿದ್ದು. ಅಂದರೆ ಏನಾಯಿತು ಗೊತ್ತಾ, ಈಗ ಆ ಹನುಮಂತ ದೇವರು ನಾನು ಬೆಕ್ಕಿನ ಹಾಗೆ ಆಗಬೇಕು. ಯಾಕೆಂದರೆ ಲಂಕೆಯಲ್ಲಿ ಇಲಿಯ ಕಾಟ ತುಂಬ ಇದೆ. ಅದು ಏನು ಇಲಿ ಅಂದರೆ ರಾವಣನೇ ಇಲಿ. ಯಾಕೆಂದರೆ ಯಾರ್ದೋ ಹೆಂಡತಿ ಸೀತೆಯನ್ನು ಕದ್ದು ಇಲ್ಲಿ ತಂದಿದ್ದಾನೆ. ಹಾಗಾಗಿ ಇಲಿಯ ಕೆಲಸ ಮಾಡಿದ್ದು ರಾವಣ, ಅವನನ್ನು ಹಿಡಿಯುವ ಬೆಕ್ಕು ನಾನಾಗಬೇಕು ಅಂತ ಹನುಮಂತ ದೇವರು ಬಿಡಾಲ ಸಮಿತಃ, ಬೆಕ್ಕಿನಂತಹ ರೂಪವನ್ನು ಹನುಮಂತ ದೇವರು ಸ್ವೀಕಾರ ಮಾಡಿದರು ಅಂತ. ಈ ಬೆಕ್ಕಿನ ಸಾಮರ್ಥ್ಯ ತುಂಬ ಅದ್ಭುತ. ನಮಗೆಲ್ಲ ರಾತ್ರಿ ಸಂಚಾರ ಮಾಡಬೇಕಾದ್ರೆ ಬ್ಯಾಟ್ರಿ ಗೀಟ್ರಿ ಎಲ್ಲ ಬೇಕು. ಅದಕ್ಕೇನು ಬ್ಯಾಟ್ರಿ ಬೇಡ. ದೇವರದ್ದು ಒಂದು ಪರಮಾನುಗ್ರಹ ಅವುಗಳಿಗೆ. ನಮಗೆ ಕೈ ಬೇರೆ ಕಾಲು ಬೇರೆ ಕೊಟ್ಟಿದ್ದಾನೆ. ಹಾಗಾಗಿ ನಮಗೆ ಕರದೀಪ ಅಂತ ಸಂಸ್ಕೃತದಲ್ಲಿ ಹೆಸರು ಬ್ಯಾಟ್ರಿಗೆ. ಕೈ ಇದ್ದದ್ರಿಂದ ಕರದೀಪ, ಕೈಯಲ್ಲಿ ದೀಪ ಇಟ್ಕೊಂಡು ಹೋಗ್ಲಿಕ್ಕೆ ಆಗುತ್ತೆ. ಬೆಕ್ಕುಗಳಿಗೆ ಕೈ ಇಲ್ಲ, ಅದಕ್ಕೆ ಇನ್ನು ಬ್ಯಾಟ್ರಿ ಹಾಗೆ ಇಟ್ಕೊಂಡು ಹೋಗೋದು ರಾತ್ರಿಯಲ್ಲಿ. ದೇವರು ಹೇಳಿದ, ಚಿಂತೆ ಮಾಡಬೇಡಿ, ನಿಮ್ಮ ಕಣ್ಣಿಗೆ ಬ್ಯಾಟ್ರಿ ಫಿಕ್ಸ್ ಮಾಡ್ತೇನೆ ಅಂತ. ಆ ಕಣ್ಣಿಗೆ ಬ್ಯಾಟ್ರಿ ಫಿಕ್ಸ್ ಮಾಡಿಬಿಟ್ಟಿದ್ದಾನೆ. ಹಾಗಾಗಿ ಅದು ಮತ್ತೊಂದು ದೀಪ ಬೇಡ, ಕಣ್ಣಲ್ಲೇ ದೀಪ. ನಮಗೆ ಕಣ್ಣು ಬೇರೆ ದೀಪ ಬೇರೆ, ಎರಡೆರಡು ಬೇಕು. ಅದಕ್ಕೆ ಬೇಡ, ಕಣ್ಣಲ್ಲೇ ಲೈಟ್ ಅದಕ್ಕೆ ಅಟ್ಯಾಚ್ ಮಾಡಿ ಅದಕ್ಕೆ ಆರಾಮವಾಗಿ ವ್ಯವಸ್ಥೆ ಮಾಡಿದ. ದೇವರದೊಂದು ವಿಚಿತ್ರ ಸೃಷ್ಟಿ. ಯಾವುದಕ್ಕೆ ಕೈ ಇಲ್ಲ, ಕೈಯ ಕೆಲಸವನ್ನು ಕಣ್ಣಲ್ಲೇ ಮಾಡಿ ಎಲ್ಲೆಲ್ಲಿಯೋ ಜೋಡಿಸಿ ಭಗವಂತ ಅಷ್ಟು ವ್ಯವಸ್ಥೆಯನ್ನು ಮಾಡಿರ್ತಾನೆ. ಒಂದೊಂದು ಪ್ರಾಣಿಗೆ ಒಂದೊಂದು ಹಾವು, ಅದಕ್ಕೆ ಕಣ್ಣಿದೆ, ಕಿವಿ ಇಲ್ಲ. ಆ ಕಣ್ಣಿಗೆ ಆ ಶಕ್ತಿಯನ್ನು ಕೊಟ್ಟಿದ್ದಾನೆ ದೇವರು. ಒಂದು ತೆಗಿತಾನೆ, ಒಂದು ಜಾಸ್ತಿ ಕೊಡ್ತಾನೆ. ಈ ಪ್ರಾಣಿಗಳಿಗೆಲ್ಲ ಮೂಗು ಸ್ಟ್ರಾಂಗ್. ನಮಗೆ ಅಡಿಗೆ ಮನೆ ಮಾತ್ರ ಬದ್ಬಿಟ್ರೆ ಮತ್ತೇನು ಗೊತ್ತಾಗೋದಿಲ್ಲ. ನಾವು ನಾಯಿ ಅಂತ ಬೈತೇವೆ ನೋಡಿ, ಆ ನಾಯಿಗೆ ಮೂಗು ಎಷ್ಟು ಗಟ್ಟಿ ಇರುತ್ತೆ ಅಂತಂದರೆ, ಯಾರಾದರೂ ಕದ್ದರೆ ಆ ಕದ್ದ ಎಲ್ಲೆಲ್ಲಿ ಹೋದ ಆ ಜಾಗೆಲ್ಲ ಹುಡ್ಕೊಂಡು ಬಂದು ಕಳ್ಳ ಇಲ್ಲೇ ಇದ್ದಾನೆ. ಹಾಗೆ VIP ಬರಬೇಕಾದ್ರೆ ನಾಯಿ ಮೊದಲು ಬರಬೇಕು, ನಾವು ಮೊದಲು ಬರುವುದಲ್ಲ. ನಮ್ಮದೇನೂ ಆಗುವುದಿಲ್ಲ. ಬರೀ ಮೂಗು ಗಟ್ಟಿ ಅಂದರೆ ಅಡುಗೆ ಮನೆ ಕಿಚನ್ ಮಾತ್ರ, ಅದು ಬಿಟ್ಟರೆ ಆಚೆ ಹೋಗುವುದೇ ಇಲ್ಲ ನಮ್ಮ ಮೂಗು. ಒಂದೊಂದು ಪ್ರಾಣಿಯಲ್ಲಿ ದೇವರು ಕೊಟ್ಟ ಸಾಮರ್ಥ್ಯ ಒಂದೊಂದು ರೀತಿಯಾದ್ದು. ಬೆಕ್ಕಿಗೆ ಕಣ್ಣಲ್ಲಿ ತುಂಬ ಸಾಮರ್ಥ್ಯ ಕೊಟ್ಟಿದ್ದಾನೆ, ಕಿವಿಯಲ್ಲಿ ತುಂಬ ಶಕ್ತಿಯನ್ನು ಕೊಟ್ಟಿದ್ದಾನೆ. ಬೆಕ್ಕು ಎಲ್ಲಿ ಬೇಕಾದರೂ ಹೋಗುತ್ತೆ ನೋಡಿ. ನಾವು ಒಂಚೂರು ಹೋಗ್ತೇವೆ ಅಂದರೆ ಊರಿಡೀ ಗೊತ್ತಾಗುತ್ತೆ, ಅಬ್ಬಾ ಇವರದ್ದು ಕಾಲಿನ ಹೆಜ್ಜೆ ಏನಪ್ಪ ಅಂತ. ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟರು ಅಂತಂದರೆ ಇಡೀ ಭೂಮಿ ಅಲ್ಲಾಡುತ್ತೆ. ಬೆಕ್ಕು ಎಲ್ಲಿ ಬೇಕಾದರೂ ಹೋಗುತ್ತೆ ನೋಡಿ, ಆರಾಮ, ಶಬ್ದನೇ ಗೊತ್ತಾಗೋದಿಲ್ಲ. ಬೆಕ್ಕಿಗೆ ಅಷ್ಟು ಶಕ್ತಿ. ಆ ಕಣ್ಣು ತುಂಬ ಸೂಕ್ಷ್ಮ, ಕಿವಿಯೂ ಅಷ್ಟೇ. ಒಂದು ಮನೆಯಲ್ಲಿ ಯಜಮಾನ ಮಲಗಿದ್ದ, ರಾತ್ರಿ ಎಲ್ಲ ಮಲಗಿದ್ದ. ಒಳಗೆ ಬೆಕ್ಕಿತ್ತು, ಹೊರಗೆ ಕಾಯಲಿಕ್ಕೆ ನಾಯಿ ನಿಂತಿತ್ತು. ರಾತ್ರಿಯಲ್ಲಿ ನಾಯಿ ಬೌ ಬೌ ಅಂತ ಹೇಳಿತಂತೆ, ಬೆಕ್ಕು ಮಿಯಾವ್ ಮಿಯಾವ್ ಅಂತ ಹೇಳಿತಂತೆ. ಅದೇನು ನಾಯಿ ಏನು ಕೇಳಿತ್ತು, ಬೆಕ್ಕೇನು ಉತ್ತರ ಕೊಟ್ಟಿತು ಅಂತ. ನಾಯಿ ಕೇಳಿತಂತೆ ಒಳಗಿದ್ದ ಬೆಕ್ಕಿನ ಹತ್ರ, ಬೌ ಬೌ ಅಂತ ಅಂದರೆ ಅದು ಏನೋ ಬಿತ್ತು ನೋಡು, ಕಳ್ಳ ಬಿದ್ದ, ಅದು ಏನು ನೋಡು ಅಂತ ಬೌ ಬೌ ಅಂತ ಹೇಳಿತಂತೆ. ಅದಕ್ಕೆ ಬೆಕ್ಕು ಹೇಳಿತ್ತು ಮ್ಯಾವ್ ಮ್ಯಾವ್ ಅಂತ ಹೇಳಿತಂತೆ ಅದರ ಭಾಷೆಯಲ್ಲಿ. ಅದು ಏನು ಹೇಳಿತಂದರೆ, ಅಧಿಕ ಪ್ರಸಂಗಿ ನಾಯಿ, ಸುಮ್ಮನೆ ಮಲಗು, ಯಜಮಾನನಿಗೆ ಎಚ್ಚರಿಕೆ ಆಗುತ್ತೆ, ಅದು ಬಿದ್ದದ್ದು ಮತ್ತೆಂಥದ್ದು ಅಲ್ಲ, ಅದು ಬಿದ್ದದ್ದು ಸಾಸಿವೆ, ಸುಮ್ಮನೆ ಇರು ಅಂತ ಹೇಳಿತಂತೆ. ನೋಡಿ, ಆ ನಾಯಿಯ ಕಿವಿ ಎಷ್ಟು ಸೂಕ್ಷ್ಮ ನೋಡಿ. ಮನೆಯ ಒಳಗೆ ಸಾಸಿವೆ ಬಿದ್ದರೆ, ನಮಗೆ ಸಾಸಿವೆ ಅಲ್ಲ, ಇಡೀ ಮನೆ ಬಿದ್ದರೂ ರಾತ್ರಿ ಎಚ್ಚರಿಕೆ ಆಗೋಲ್ಲ. ಒಂದು ಸಾಸಿವೆ ಕಾಳು ಬಿದ್ದರೆ ಮನೆಯ ಹೊರಗಿದ್ದ ನಾಯಿಗೆ ಅದು ಕೇಳಿಸ್ತು, ಏನೋ ಬಿತ್ತು ಅಂತ. ಆ ಹೊರಗಿನ ನಾಯಿ ಬೌ ಬೌ ಅಂತ ಕೇಳಿತ್ತು, ಏನು ಬಿದ್ದದ್ದು ಅಂತ. ಆ ಬೆಕ್ಕಿನ ಕಣ್ಣು ಎಷ್ಟು ಸೂಕ್ಷ್ಮ ಅಂತಂದರೆ, ಆ ಬಿದ್ದದ್ದು ಏನು, ನಮಗೇನು ಬಿದ್ದದ್ದು ಗೊತ್ತೇ ಆಗೋದಿಲ್ಲ, ಏನು ಬಿತ್ತದಲೇ ಗೊತ್ತಾಗೋದಿಲ್ಲ. ಅದು ಬಿದ್ದದ್ದು ಸಾಸಿವೆ ಅಂದರೆ ಕಣ್ಣು ಅದರದ್ದು ಎಷ್ಟು ಸೂಕ್ಷ್ಮ ಅಂತ. ಅದು ಹೇಳಿದ್ದು ಬಿದ್ದದ್ದು ಸಾಸಿವೆ, ಸುಮ್ಮನೆ ಇರು ಅಂತ. ಅಂದರೆ ಬೆಕ್ಕಿನ ಕಣ್ಣು ಅಷ್ಟು ಸೂಕ್ಷ್ಮ, ಎಲ್ಲೆಲ್ಲಿ ಏನೇನಿದೆ ಅದನ್ನು ನೋಡುವ ಶಕ್ತಿ ಆ ಬೆಕ್ಕಿಗಿದೆ. ಅದಕ್ಕೆ ಹನುಮಂತ ದೇವರು ಏನು ಮಾಡಿದರು ಅಂತಂದರೆ, ಭೂತ್ವ ಬಿಡಾಲ ಸಮಿತಃ, ಬೆಕ್ಕಿನಂತಹ ರೂಪವನ್ನು ಸ್ವೀಕಾರ ಮಾಡಿದರು. ಅಂದರೆ ಲಂಕೆ ನೋಡಿ, ಆ ಲಂಕೆಯಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಇರ್ತಾರೆ, ಏನೇನು ಮಾಡ್ತಾರೆ, ಹಿಂಬದಿಯಿಂದ ಯಾರು ಬರ್ತಾರೆ, ಮುಂದೆಲೇ ಯಾರು ಬರ್ತಾರೆ, ಆಚೆಯಿಂದ ಯಾರು ಬರ್ತಾರೆ, ಇದೆಲ್ಲ ನೋಡಬೇಕು ನೋಡಿ. ಆ ಸೂಕ್ಷ್ಮ ದೃಷ್ಟಿ ಬೇಕು.
ಹಾಗಾಗಿ ಹನುಮಂತ ದೇವರು ಬಿಡಾಲ ಸಮಿತ ಬೆಕ್ಕಿನಂತಹ ಆ ಸೂಕ್ಷ್ಮವಾದ ದೃಷ್ಟಿಯುಳ್ಳವರಾಗಿ ಹನುಮಂತ ದೇವರು ಅಲ್ಲಿ ಪುಟ್ಟ ರೂಪವನ್ನು ಸ್ವೀಕಾರ ಮಾಡಿದರು ಅಂತ. ಬಿಡಾಲ ಅಂದರೆ ಬಿಲಾಲ, ಬಿಲದಲ್ಲಿ ಸಂಚಾರ ಮಾಡುವವರು ಅಂತ. ಬಿಲ ಅಂತಂದರೆ ನಮ್ಮ ಹೃದಯದ ಬಿಲ, ಹೃದಯದ ರಂಧ್ರ, ಅಲ್ಲಿ ಸಂಚಾರ ಮಾಡುವವರು. ಹನುಮಂತ ದೇವರು ಎಲ್ಲಿ ಸಂಚಾರ ಮಾಡ್ತಾರೆ ಅಂತಂದರೆ ನಮ್ಮ ಪುಟ್ಟ ಹೃದಯದ ಒಳಗೆ ದೇವರೊಟ್ಟಿಗೆ ಇರ್ತಾರಂತೆ. ಭಗವಂತ ಇರ್ತಾನೆ. ಆ ಭಗವಂತನ ಜೊತೆಗೆ ಭಗವಂತನ ಪಾದ ಹಿಡಿದು ನಮ್ಮನ್ನು ಬದುಕಿಸ್ಲಿಕ್ಕೋಸ್ಕರ ಹನುಮಂತ ದೇವರು ಒಟ್ಟಿಗೆ ಇರ್ತಾರಂತೆ. ಅಗ್ರೇಶ, ಪ್ರಾದೇಶ, ಮೂಲೇಶ, ಅವನ ಒಳಗೆ ಅವನ ಪಾದ ಹಿಡ್ಕೊಂಡು ವಾಯುದೇವರು ಇರ್ತಾರಂತೆ. ಬಿಲಂ ಬಿಲಂ ಅಲತಿ, ಬಿಲ ಅಂತಂದರೆ ನಮ್ಮ ಹೃದಯದ ಬಿಲ, ಅದರ ಒಳಗೆ ಅಲತಿ ಸಂಚಾರ ಮಾಡ್ತಾರಂತೆ. ಅವರು ಸಂಚಾರ ಮಾಡಿ ನಮ್ಮ ಒಳಗೆ ಇರುವುದರಿಂದಲೇ ನಾವು ಇಷ್ಟೆಲ್ಲ ಗಲಾಟೆ ಮಾಡಿಕೊಂಡು ಹಾರಿಕೊಂಡು ಇರ್ತೇವೆ. ನಾವು ಅವರು ಬಿಟ್ಟು ಹೋದರೆ ಸುಮ್ಮನೆ ತೆಪ್ಪಗೆ ಮಲಗಬೇಕು ಅಷ್ಟೇ. ಅದು ಬಿಲಾಲ. ಅದು ರಾವಣ ಆಗಲಿ ಯಾರೇ ಆಗಲಿ ಅವನ ಒಳಗೆ ಕೂದದ್ದರಿಂದ ವಾಯುದೇವರು ಇಷ್ಟೆಲ್ಲ ಹಾರಾಡ್ತಾನೆ. ರಾವಣ, ಇದಕ್ಕೆ ನಿನಗೆ ಮೊದಲೇ ಸೂಚನೆ, ನಿನ್ನೊಳಗೆ ಇದ್ದೇನೆ, ಕೂತಿದ್ದೇನೆ, ಇಷ್ಟೆಲ್ಲ ಗಲಾಟೆ ಮಾಡ್ತಿ, ನಿನ್ನಿಂದ ನಾನು ವಿಡ್ರಾ ಮಾಡಿಕೊಂಡೆ ನನ್ನ ಪವರ್, ನೀನು ಬದುಕುವುದಿಲ್ಲ. ಈ ಮೊದಲ ವಾರ್ನಿಂಗೂ ಅದರಲ್ಲಿ ಉದ್ದೇಶವಾಗಿತ್ತು. ಹನುಮಂತ ದೇವರು ಬಿಡಾಲದಂತಹ ರೂಪವನ್ನು ಸ್ವೀಕಾರ ಮಾಡಿ ಇಡೀ ಲಂಕೆಯನ್ನು ಒಂದು ಸಲ ಸಮೀಕ್ಷೆ ಮಾಡಿ ಲಂಕೆಯೊಳಗೆ ಪ್ರವೇಶ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಜರಾಸಂಧನ ಸಂಹಾರಕ್ಕೆ ಭೀಮಸೇನ ದೇವರು ಹೋಗ್ತಾರೆ. ರಾವಣನ ಲಂಕೆಗೆ ಹನುಮಂತ ದೇವರು ಹೋಗ್ತಾರೆ. ಅಲ್ಲಿ ಹೇಳ್ತಾರೆ, ಮಹಾಭಾರತದಲ್ಲಿ ಹೇಳ್ತಾರೆ, ಜರಾಸಂಧನನ್ನು ಕರ್ಕೊಂಡು ನಮ್ಮ ದೇವರು ಕೃಷ್ಣ ಅರ್ಜುನನ ಜೊತೆಗೆ ಜರಾಸಂಧನ ಊರಿಗೆ ಹೋಗ್ತಾನೆ. ಜರಾಸಂಧನ ಊರು ಅಂದರೆ ಬಿಹಾರ. ಬಿಹಾರಕ್ಕೆ ಹೋಗ್ತಾರೆ. ಜರಾಸಂಧನ ಊರಿಗೆ ಹೋದರೆ ಹೇಗೆ ಹೋಗ್ತಾರೆ? ಎದುರಲ್ಲಿ ದ್ವಾರ ಇದೆ, ಎದುರಿನ ಬಾಗಿಲಲ್ಲಿ ಹೋಗೋದಿಲ್ಲ, ಹಿಂಬದಿಯಿಂದ ಬರ್ತಾರೆ. ಹಿಂಬದಿನ ಬಾಗಿಲಿನಿಂದ ಬರ್ತಾರೆ, ಎದುರಿನ ಬಾಗಿಲಿನಿಂದ ಬರುವುದಿಲ್ಲ. ಹಾಗೆಯೇ ಹನುಮಂತ ದೇವರು ರಾವಣನ ಎದುರಿನ ರಾಜಗೋಪುರದ ಬಾಗಿಲಿದೆ, ರಾಜದ್ವಾರ ಇದೆ, ಅಲ್ಲಿ ಬರುವುದಿಲ್ಲ, ಹಿಂಬದಿಯಿಂದ ಬರ್ತಾರೆ. ಹನುಮಂತ ದೇವರೂ ಹಾಗೆ ಮಾಡ್ತಾರೆ. ಭೀಮಸೇನ ದೇವರೂ ಹಿಂಬದಿಯಿಂದ ಬರ್ತಾರೆ. ಅದು ಯಾಕೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಶತ್ರುವಿನ ಮನೆಗೆ ಎದುರಿನ ಬಾಗಿಲಲ್ಲಿ ಹೋಗಬಾರ್ದು, ಶತ್ರುವಿನ ಮನೆಗೆ ಹಿಂಬದಿಯಿಂದ ಬಾಗಿಲಲ್ಲಿ ಹೋಗಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ನಮ್ಮ ಮನೆಗೂ ಹಾಗೆಯೇ ಕೆಲವರು ಎದುರಿನ ಬಾಗಿಲಲ್ಲಿ ಬರ್ತಾರೆ, ಅರ್ಜೆಂಟಲ್ಲಿ ಬಂದು ಹೋಗ್ತೇನೆ ಹಿಂಬದಿಯಿಂದ ಬರ್ತಾರೆ. ಹಿಂಬದಿಯಲ್ಲಿ ಬಂದರೆ ಶತ್ರುಗಳು ಅಂತ ಅರ್ಥ. ಅವರನ್ನು ಕೈಯಲ್ಲಿ ಹಿಡಿದು ಕರ್ಕೊಂಡು ಹೋಗಿ ಎದುರಿನ ಬಾಗಿಲಿನಿಂದ ನಾವು ಒಳಗೆ ಕರ್ಕೊಂಡು ಬರಬೇಕೇ ಹೊರತು ಹಿಂಬಾಗಿಲಿನಿಂದ ಬರಲಿಕ್ಕೆ ಅರ್ಜೆಂಟ್ ಆಗಿಬಿಡುತ್ತೆ, ಒಂದು ಸಾಸಿವೆ ಬೆಂಕಿ ಪೆಟ್ಟಿಗೆ ತಗೊಳ್ಳಿಕ್ಕಾಗುತ್ತೆ ಅಂತ ಹಿಂಬದಿಯಲ್ಲಿ ಎಂಟ್ರೆನ್ಸ್ ಕೊಡಬೇಡಿ, ಎದುರಿನ ಬಾಗಿಲಲ್ಲೇ ಕರ್ಕೊಂಡು ಬನ್ನಿ. ಹಿಂಬದಿಯಿಂದ ಬರುವವರು ಶತ್ರುಗಳು, ಎದುರಿಂದ ಬರುವವರು ನಮಗೆ ಆತ್ಮೀಯರಾದವರು. ಹನುಮಂತ ದೇವರು ಪ್ರಾಕಾರ ರೂಪಕ ಗಿರವು ಅಥ ಸಂಚುಕೋಚ, ಹಿಂಬದಿಯ ಬಾಗಿಲಿನಿಂದ ಬಂದರು. ಯಾಕೆ ಅಂತಂದರೆ ರಾವಣ ವಿರೋಧಿ ಅಲ್ಲ. ಹನುಮಂತ ದೇವರು ಹೇಳಿದ್ರು, ನನಗೇನು ಪರ್ಸನಲ್ ಗ್ರಜ್ ಇಲ್ಲ, ರಾವಣ ನಮ್ಮ ದೇವರ ವಿರೋಧಿ, ದೇವರಿಗೂ ವಿರೋಧ ಅಂತೇನಿಲ್ಲ, ದೇವರ ಸಂಪತ್ತನ್ನು ಕದ್ದು ಬಚ್ಚಿಟ್ಟಿದ್ದಾನೆ, ಹಾಗಾಗಿ ದೇವರ ವಿರೋಧ, ಹಾಗಾಗಿ ನನ್ನ ವಿರೋಧ, ಹಾಗಾಗಿ ನನಗೆ ಶತ್ರು ಆದ್ದರಿಂದ ಹಿಂಬದಿಯಿಂದ ಬರಬೇಕು ಅಂತ ಹನುಮಂತ ದೇವರು ಆ ಪ್ರಾಕಾರ ರೂಪಕ ಗಿರವು ಇಷ್ಟು ಚೆನ್ನಾಗಿ ಹೇಳ್ತಾರೆ. ಪ್ರಾಕಾರ ರೂಪಕ ಅಂದರೆ ಕಂಪೌಂಡ್ ವಾಲ್ನ ಹಾಗೆ ಇರುವಂತಹ ಆ ಕೋಟೆಯ ಮೇಲೆ ಬಂದು ನಿಂತು ಹನುಮಂತ ದೇವರು ಇನ್ನೇನು ಒಳಗೆ ಪ್ರವೇಶ ಮಾಡಬೇಕು ಅಂತ ಇಡೀ ಲಂಕೆಯನ್ನು ಸಮೀಕ್ಷೆ ಮಾಡಿ ಪುಟ್ಟ ರೂಪ ಸ್ವೀಕಾರ ಮಾಡಿ ಇನ್ನೇನು ಕೆಳಗೆ ಇಳಿಬೇಕು. ಎಂಥ ರಾವಣನ ವ್ಯವಸ್ಥೆ ಸುರಕ್ಷಣೆ ಅಂತಂದರೆ ಅಲ್ಲಿ ಮತ್ತೊಬ್ಬ ಹೆಣ್ಮಗಳು ತಯಾರಾದಳು. ಎಲ್ಲ ಹೆಣ್ಮಕ್ಕಳದ್ದೇ ಸರದಿ. ಸುರಸೆ ಆಯಿತು, ಸಿಮ್ಮಿಕೆ ಆಯಿತು, ಈಗ ಇನ್ನೊಬ್ಬಳು ಹೆಣ್ಮಗಳು ಎದುರು ಬಂದು ನಿಂತು ಬಹದ್ರೂಪ ಅಂತ ರಾಮಾಯಣ ಹೇಳುತ್ತೆ. ಹನುಮ ಹೇಳಿದ, ಏನಪ್ಪ ರಾವಣನಿಗೆ ಸಪೋರ್ಟ್ ಮಾಡೋರು ಇಷ್ಟೂ ಹೆಣ್ಮಕ್ಕಳು, ಪ್ರಾಯಶಃ ಏನೋ ಗ್ಯಾರಂಟಿ ಕೊಟ್ಟಿರಬೇಕು, ಹಾಗಾಗಿ ಎಲ್ಲ ಅವಳು ಹೆಣ್ಮಕ್ಕಳೇ ಸಪೋರ್ಟ್ ಮಾಡ್ತಾರೆ. ಆ ಲಂಕಾವನ್ನು ಕಾಯುವ ವಾಚ್ ವಿಮೆನ್ ಒಳಗಿನಿಂದ ಆ ಲಂಕಿಣಿ ಎದುರು ಬರ್ತಾಳೆ.
ಹನುಮಂತ ದೇವರ ಮುಂದೆ ಬಂದು ನಿಂತಿರ್ತಾಳೆ. ಹನುಮಂತ ದೇವರು ಆ ಲಂಕಿಣಿಯನ್ನು ಎದುರಿಸಬೇಕು. ಹೇಗೆ ಎದುರಿಸ್ತಾರೆ? ಒಬ್ಬಳನ್ನು ರಕ್ಷಣೆ ಮಾಡಿದ, ಒಬ್ಬಳನ್ನು ಮುಗಿಸಿದ. ಈ ಹೆಣ್ಣನ್ನು ಏನು ಮಾಡ್ತಾರೆ ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು.